ಅಣ್ಣಿಗಿರಿ ಮೇಡಮ್, ಪ್ರೇಮಕ್ಕ ಅಣ್ಣಿಗಿರಿ ಮೇಡಮ್. ಸ್ಟಾರ್ಟ್ ಮಾಡ್ರಿ ಮೇಡಮ್. ನಮಸ್ಕಾರ ಮೇಡಮ್. ಶರಣಾರ್ಥಿ ಮೇಡಮ್. ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಮೇಡಮ್. ಸ್ಟಾರ್ಟ್ ಮಾಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಕ್ಕನ ಅರಿವು ವಚನ ಅಧ್ಯಯನ ವೇದಿಕೆ ಹಾಗೂ ಬಸವಾದಿ ಶರಣರ ಚಿಂತನ ಕೂಟಗಳ ಸಹಭಾಗಿತ್ವದಲ್ಲಿ ಶ್ರಾವಣ ಮಾಸ ಶರಣರ ಚಿಂತನ ಕೂಟಗಳ ವಿಶೇಷ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿದೆ. ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ BM ಪಾಟೀಲ್ ಹಾಗೂ ತಾಯಿಯವರಾದ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ನಡೆಯುತ್ತಿರುವ ಶ್ರಾವಣ ಮಾಸ ವಿಶೇಷ ದತ್ತಿ ಉಪನ್ಯಾಸಗಳು ಇಲ್ಲಿಯವರೆಗೆ ನಾವು ಅನುಭವದ ಸವಿಯೂಟವನ್ನು ಸವಿಯುತ್ತಾ ಬಂದೆವು. ಇನ್ನೆರಡು ದಿನಗಳಲ್ಲಿ ಈ ಶರಣ ಮಾಸ ಕಾರ್ಯಕ್ರಮಗಳು ಮುಗಿಯುತ್ತಲ್ಲ ಎಂದು ಖೇದದ ಹಳಹಳಿಯೂ ಆಗುತ್ತಿದೆ. ಸವಿಯೂಟ ಮುಗಿದ ಮೇಲೆ ನಿತ್ಯದ ಊಟವೂ ಬೇಕಲ್ಲವೇ? ಈ ದಿಶೆಯಲ್ಲಿ ನಮ್ಮ ಶನಿವಾರ ಹಾಗೂ ರವಿವಾರದ ಶರಣರ ಕಾರ್ಯಕ್ರಮಗಳು ಇದ್ದೇ ಇರುತ್ತವೆ ಅಲ್ಲ ಎಂಬ ಸಮಾಧಾನವೂ ಇದೆ. ಆರಸಂಗವೂ ಸೊಯವಲ್ಲವೆನಗೆ, ಆರಹಂಗೂ ಸೊಯವಲ್ಲವೆನಗೆ, ಆರ ಸಂಗವ ಮಾಡಿ ನಾನು ಎಷ್ಟೆಷ್ಟು ಕಾಲ ಬಳಲ್ವೆನಯ್ಯ, ಎನ್ನ ಸಂಘ ವಿಹಪರದ ಹಂಗಿನ ಸಂಘವಲ್ಲಯ್ಯ, ಎನ್ನ ಸಂಘ ಸ್ವಯಲಿಂಗ ಸಂಬಂಧವಯ್ಯ ಸಂಗಯ್ಯ ಎಂದು ಹೇಳಿದ ನಿಜ ಭಕ್ತೆ ಬಸವಣ್ಣನವರ ವಿಚಾರ ಪತ್ನಿ ಮಹಾಮನೆಯ ಮಹಾತಾಯಿ ನೀಲಾಂಬಿಕೆಯವರ ವಚನದೊಂದಿಗೆ ಬಸವಾದಿ ಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ ಶ್ರಾವಣ ಮಾಸ ಈ ಚಿಂತನ ಕೂಟಕ್ಕೆ ಪಾಲ್ಗೊಂಡ ಎಲ್ಲಾ ಶರಣ ಬಂಧುಗಳಿಗೆ ಹೃತ್ಪೂರ್ವಕ ಸ್ವಾಗತಿಸುವೆ. ಇಂದು 2 ಮಹಾಚೇತನಗಳ ಬಗ್ಗೆ ಉಪನ್ಯಾಸ ಕೇಳುವ ಸೌಭಾಗ್ಯ ನಮ್ಮದಾಗಿದೆ. ಅಪ್ಪಟ ದೇಶಭಕ್ತ, ಸ್ವಾತಂತ್ರ್ಯ ಹೋರಾಟಗಾರ, ರಾಜಕೀಯ ಮುತ್ಸದ್ದಿ, ದಲಿತ ಚಿಂತಕ, ಹೀಗೆ ಬಹುಮುಖ ವ್ಯಕ್ತಿತ್ವದ ಸುಮಾರು ಅರ್ಧ ಶತಮಾನದಷ್ಟು ಕಾಲ ನಮ್ಮ ಸಂಸದೀಯ ವ್ಯವಹಾರಗಳ ಇತಿಹಾಸದಲ್ಲಿ ಪಾಲ್ಗೊಂಡ ಜನಪ್ರಿಯ ಬಾಬೂಜಿ ಎಂದೇ ಹೆಸರಾದ ಬಾಬು ಜಗಜೀವನ್ ರಾಮರ ಕುರಿತು ಪ್ರೊಫೆಸರ್ ನಾಗರಾಜ್ ಕೋಟ್ಕಾರ್ ಸರ್ ಅವರು ತಮ್ಮ ಉಪನ್ಯಾಸ ನೀಡಲಿದ್ದಾರೆ. ಸರ್ ತಮಗೆ ನಮ್ಮ ವೇದಿಕೆಗಳ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ, ಇದರಂತೆ ಶರಣೆ ಪೂರ್ಣಿಮಾ ಕೆಜೆ ಅವರು ಬಸವನ ಶ್ರೀಪಾದದಲ್ಲಿ ಉರಿಯುಂಡ ಕರ್ಪೂರದಂತಾದೆನೆಂದು ಹೇಳಿರುವ ನಿಜ ಶರಣೆ ನೀಲಾಂಬಿಕೆಯ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಮೇಡಮ್ ತಮಗೂ ಕೂಡ ವೇದಿಕೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸುವೆ. ಇನ್ನು ನಮ್ಮ ಕಾರ್ಯಕ್ರಮದ ರೂವಾರಿಗಳು, ಸಂಚಾಲಕರು, ಮಾರ್ಗದರ್ಶಕರೂ ಆದಂಥ ಸೋದರ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರನ್ನು, ಅವರಿಗೆ ಕೈ ಜೋಡಿಸಿ ಸೇವೆ ಸಲ್ಲಿಸುತ್ತಿರುವಂತಹ ಡಾಕ್ಟರ್ ರಾಜಣ್ಣ ಸರ್ ಹಾಗೂ ರುದ್ರಮೂರ್ತಿ ಸರ್ ಅವರನ್ನು ಕೂಡ ಹೃದಯ ತುಂಬಿ ಸ್ವಾಗತಿಸುವೆ. ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ಸಾಗುವಂತೆ ಕಾರಣರಾದ ಎಲ್ಲಾ ಸಂಯೋಜಕರಿಗೂ ಎಲ್ಲಾ ಸಂಘಟಕರಿಗೂ ಗೌರವದಿಂದ ಆದರದಿಂದ ಸ್ವಾಗತಿಸುವೆ. ಅದರಂತೆ ವಚನ ಪ್ರಾರ್ಥನೆ, ವಚನ ಮಂಗಳ ಹಾಗೂ ಶರಣ ಸಮರ್ಪಣೆ ಮತ್ತು ಸದಾ ತಾಂತ್ರಿಕ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಎಲ್ಲ ಶರಣೆಯರನ್ನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತ ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಕಳೆ ಬರುವುದು ತಮ್ಮೆಲ್ಲ ಶರಣ ಬಂಧುಗಳ ಉಪಸ್ಥಿತಿಯಿಂದ. ಅದಕ್ಕಾಗಿ ಈ ಶುಭ ಸಂಜೆಯ ಈ ಅನುಭವ ಗೋಷ್ಠಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ವಚನ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣ. ವಚನ ಪ್ರಾರ್ಥನೆಯನ್ನು ನಮ್ಮ ವೇದಿಕೆಯ ಹೆಮ್ಮೆಯ ಕುವರಿ ವಚನ ಕೋಗಿಲೆ ಶರಣೆ ಜಯಶ್ರೀ ಆಲೂರ್ ಅವರು ನಡೆಸಿಕೊಡ್ಬೇಕೆಂದು ಕೇಳಿಕೊಳ್ಳುವೆ. ಮೇಡಮ್, ಜಯಶ್ರೀ ಆಲೂರ್ ಮೇಡಮ್ ಇದ್ದೀರಾ? ಅವರು ಲೆಫ್ಟ್ ಆದ್ರೆ ಕಾಣಿಸ್ತೈತ್ರಿ. ವಿದ್ಯಾ ಮುಗ್ದು ಮೇಡಮ್ ನೀವು ಮಾಡ್ತೀರಿ? ವಿದ್ಯಾ ಮೇಡಮ್ ದೀಪಾ ದಿಗ್ಬಡ್ಡಿ ಇದ್ರಾಗ ಕಾಣಿಸ್ತವ್ರು. ಜಯಶ್ರೀ ಮೇಡಮ್ ಇದ್ದೀರಿ? ಇದ್ದೀನಕ್ಕ, ಇದ್ದೀನಿ. ಯಾರ್ ಮಾಡ್ತಾರ? ದೀಪಾ ವಚನ ಪ್ರಾರ್ಥನೆ ಮಾಡ್ರಿ. ಮತ್ತ ಜಯಶ್ರೀ ಆಲೂರ್ ಮೇಡಮ್ ನಾನೇ ಮಾಡ್ಬಿಡ್ಲೇನ್ರಿ ಬೇಕಾರೆ? ಒಂದು ಜಯಶ್ರೀ ಆಲೂರ್ ಮೇಡಮ್ ಇದ್ದೀರಾ? ಅವರು ದೀಪಾ ಜಿಗ್ಬಡ್ಡಿ ಮೊಬೈಲ್ನಾಗ ಜಾಯ್ನ್ ಆಗ್ಯಾರ. ಅವ್ರ ಮೊಬೈಲ್ ಜಾಯ್ನ್ ಆಗ್ಯಾರ ಸರ್. ಹೇಳ್ರಿ ಮೇಡಮ್, ಹೇಳ್ರಿ ಜಯಶ್ರೀ ಮೇಡಮ್. ಕೇಳಿಸ್ತಾ ಇದೆ ಮೇಡಮ್. ಸ್ಟಾರ್ಟ್ ಮಾಡ್ರಿ. ಬಸವ ಬಾರೆಯ ಬಸವ ಬಾರೆಯ ಬಸವ ಬಾರೆಯ ಬಸವ ಬಾರೆಯ ಮರ್ತ
ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳೆಯ. ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳೆಯ. ಬಸವ ಬಾರೆಯ ಬಸವ ಬಾರೆಯ. ಮತ್ತಾರೂ ಇಲ್ಲವಯ್ಯ ನಾನೊಬ್ಬನೇ ಭಕ್ತ ನೋಡ. ಮತ್ತಾರೂ ಇಲ್ಲವಯ್ಯ ನಾನೊಬ್ಬನೇ ಭಕ್ತ ನೋಡ. ನಾನೊಬ್ಬನೇ ಭಕ್ತ ನೋಡ. ಮರ್ತ್ಯಲೋಕದೊಳಗೆ ಭಕ್ತರೆಲ್ಲರೂ ಅಯ್ಯ. ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಬಸವ ಬಾರೆಯ ಬಸವ ಬಾರೆಯ. ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳೆಯ. ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳೆಯ. ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳೆಯ. ಅವಕಾಶಕ್ಕೆ ವಂದಿಸುತ್ತಾ ಎಲ್ಲರಿಗೂ ಶರಣ ಶರಣಾರ್ಥಿ. ಅತ್ಯಂತ ಸುಶ್ರಾವ್ಯವಾಗಿ ಬಸವಣ್ಣವರ ವಚನವನ್ನು ಹಾಡಿದಂಥ ಶರಣೆ ಜಯಶ್ರೀ ಆಲೂರ್ ಅವರಿಗೆ ವೇದಿಕೆಯ ಪರವಾಗಿ ಧನ್ಯವಾದಗಳು. ಈಗ ವೇದಿಕೆಗೆ ಸ್ವಾಗತ, ಪ್ರಸ್ತಾವನೆ ಮತ್ತು ಈರ್ವರು ಅತಿಥಿ ಉಪನ್ಯಾಸಕರ ಕುರಿತು ಸೋದರಿ ಶರಣೆ ಅನಿತಾ ಕಾರಾಜನ್ಗಿಯವರು ಮಾತನಾಡಬೇಕೆಂದು ಅವರನ್ನು ಆಮಂತ್ರಿಸುತ್ತಾ ವಿನಂತಿಸುವೆ. ಅನಿತಾ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಆಯೋಜಿಸಲಾದ ಶರಣೆ ಸುಧಾ ಪಾಟೀಲ್ ಮೇಡಮ್ ಅವರ ತಂದೆ ತಾಯಿ ಶ್ರೀ ಶರಣ BM ಪಾಟೀಲ್ ಮತ್ತು ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಅವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರತಕ್ಕಂತಹ ಪ್ರೊಫೆಸರ್ ನಾಗರಾಜ್ ಕೊಟ್ಗಾರ್ ಮತ್ತು ಶರಣೆ ಪೂರ್ಣಿಮಾ ಎಲಿಗಾರ್ ಅವರಿಗೆ, ವಚನ ಪ್ರಾರ್ಥನೆ ಮಾಡಿರ್ತಕ್ಕಂತಹ ಶರಣೆ ಜಯಶ್ರೀ ಆಲೂರ್ ಮೇಡಮ್ ಅವರಿಗೆ, ಮಾರ್ಗದರ್ಶನ ನೀಡತಕ್ಕಂತಹ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ, ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಶಾಂತಾ ಧುಳಂಗಿ ಅವರಿಗೆ, ವಚನ ಮಂಗಳ ಮಾಡಲಿರುವ ಶರಣೆ ರತ್ನಾಬಾಯಿ ಬಿರಾದರ್ ಅವರಿಗೆ, ಕಾರ್ಯಕ್ರಮ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ಪ್ರೇಮಾ ಅಣ್ಣಿಗೇರಿ ಮೇಡಮ್ ಅವರಿಗೆ, ತಾಂತ್ರಿಕ ಸಹಾಯ ನೀಡತಕ್ಕಂತಹ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೆ, ಸಂಯೋಜಕರಾಗಿರುವ ಡಾಕ್ಟರ್ ವೀರಾಕ್ಷಿ ವಿವೇಕಿ ಬದಾಮಿ, ಶರಣೆ ಜಯಶ್ರೀ ಭಂಡಾರಿ, ಡಾಕ್ಟರ್ ಸರೋಜಾ ಭಾಂಡಲ್ಕರ್, ಶರಣ ಉಮಾಶಂಕರ್ ಎಸ್, ಶರಣೆ ಪ್ರಭಾ ಬೋರಗಾಂವ್ಕರ್, ಪ್ರೊಫೆಸರ್ ಈರಮ್ಮ ಕುಂದಗೋಳ್, ಸಂಘಟಕರು ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್, ಇವರೆಲ್ಲರಿಗೂ ಕೂಡ ನಾನು ಹೃದಯಪೂರ್ವಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಇನ್ನು ಇವತ್ತು ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂತಹ ಪ್ರೊಫೆಸರ್ ನಾಗರಾಜ್ ಕೊಟ್ಗಾರ್ ಸರ್ ಅವರು ಅಪ್ಪಟ ದೇಶಭಕ್ತ ಬಾಬು ಜಗಜೀನ್ ಜೀವನ್ ರಾಮ್ ಅವರ ಬಗ್ಗೆ ನಮಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ನಾನು ಈಗ ಸ್ವಲ್ಪದರಲ್ಲಿ ಅವರ ಒಂದು ಪರಿಚಯವನ್ನ ಮಾಡಿಕೊಡ್ತೇನೆ. ಪ್ರೊಫೆಸರ್ ನಾಗರಾಜ್ ಸರ್ ಅವರು ಮೂಲತಃ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹಿರೇಕೊಪ್ಪ ಗ್ರಾಮದವರು. ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲಿ ಪೂರೈಸುತ್ತಾ ಅಧ್ಯಯನವನ್ನು ಮುಂದುವರಿಸ್ತಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ MPhil ಪದವಿಯನ್ನ ಪಡೆದಿದ್ದಾರೆ.
ಕೆಸೆಟ್ ಕೆನೆಟ್ ಪರೀಕ್ಷೆಗಳನ್ನು ಪಾಸಾಗಿದ್ದು ಪ್ರಸ್ತುತವಾಗಿ ಕಲಾ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ ಧಾರವಾಡದಲ್ಲಿ ಸಮಾಜಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇದಲ್ಲದೆ ಅವರು ಉತ್ತಮ ಬರಹಗಾರರಾಗಿದ್ದಾರೆ ಅನ್ನುವಂಥದ್ದು. ಇನ್ನು ಇನ್ನೋರ್ವ ಉಪನ್ಯಾಸಕಿ ಶರಣೆ ಪೂರ್ಣಿಮಾ ಎಲಿಗಾರ್ ಮೇಡಮ್ ಅವರು ನೀಲಾಂಬಿಕೆಯ ಬಗ್ಗೆ ನಮಗೆ ಉಪನ್ಯಾಸವನ್ನ ನೀಡಲಿದ್ದಾರೆ. ಈಗ ನಾನು ಇವರ ಬಗ್ಗೆ ಸ್ವಲ್ಪ ಅದರಲ್ಲಿ ಪರಿಚಯವನ್ನ ಹೇಳ್ಕೊಡ್ತೇನೆ. ಪೂರ್ಣಿಮಾ ಮೇಡಮ್ ಅವರು ಉತ್ತಮ ಉಪನ್ಯಾಸಕಿಯಾಗಿದ್ದು ಪ್ರಸ್ತುತವಾಗಿ ಕೊಟ್ಟೂರಿನಲ್ಲಿಯ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕಿಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ವಿಶೇಷವಾಗಿ ಆಧ್ಯಾತ್ಮಿಕ ಚಿಂತನೆಯ ಕಡೆಗೆ ಒಲವನ್ನು ಹೊಂದಿದ್ದಾರೆ. ಅದಲ್ಲದೆ ಮುಂದಿನ ಯುವ ಪೀಳಿಗೆಗೆ ಮಹಾತ್ಮರ ಶರಣರ ಆಧ್ಯಾತ್ಮಿಕ ವ್ಯಕ್ತಿಗಳ ವಿಚಾರಧಾರೆಗಳನ್ನು ತಲುಪಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈ ಒಂದು ವಚನ ಅಧ್ಯಯನ ವೇದಿಕೆ, ಈ ಅಕ್ಕನ ಅರಿವು, ಈ ಸಂಘಟನೆ ನಮ್ಮೆಲ್ಲರಿಗೂ ಈ ಅಂಗೈ ಅಗಲದ ಈ ಗೂಗಲ್ ಮೀಟ್ ಅಂತಕ್ಕಂತಹ ಒಂದು ವೇದಿಕೆಯಲ್ಲಿ ಎಲ್ಲರನ್ನ ಒಂದುಗೂಡಿಸಿ ಈ ನಾಡಿನ ಶರಣರ, ಸಂತರ, ದೇಶಭಕ್ತರ, ಅದಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರ, ಸಮಾಜ ಸೇವಕರ, ಹೀಗೆ ಎಲ್ಲ ನಾಡಿನ ಎಲ್ಲ ದಾರ್ಶನಿಕರ ಮುಖ್ಯ ವ್ಯಕ್ತಿಗಳನ್ನ ನಮ್ಮೆಲ್ಲರ ಅರಿವಿಗೆ ತಂದು ಕೊಡ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಸಂಘಟಕರಿಗೆ ಆಯೋಜಿಸುವ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತವನ್ನ ಕೋರ್ತಾ ಹೃದಯಪೂರ್ವಕ ಶರಣಾರ್ಥಿಗಳನ್ನ ಹೇಳ್ತೇನೆ. ಇನ್ನು ಮುಂದಿನದಾಗಿ ಕಾರ್ಯಕ್ರಮ ನಿರ್ವಾಹಕರಿಗೆ ಈ ವೇದಿಕೆಯನ್ನ ತೆರೆ ಮಾಡಿಕೊಡ್ತೇನೆ. ಅತ್ಯಂತ ಸಮರ್ಪಕವಾಗಿ ಸಂಕ್ಷಿಪ್ತವಾಗಿ ಅತಿಥಿಗಳ ಪರಿಚಯ, ಎಲ್ಲರನ್ನೂ ತುಂಬು ಹೃದಯದಿಂದ ಸ್ವಾಗತಿಸುವ ಹಾಗೂ ನಮ್ಮ ವೇದಿಕೆಯ ಮಹತ್ವವನ್ನ ಎರಡು ವಾಕ್ಯಲ್ಲಿ ಪ್ರಸ್ತಾವನಾ ರೂಪವಾಗಿ ಹೇಳಿದ ಶರಣೆ ಅನಿತಾ ಕಾರಾಜನ್ಗಿಯವರಿಗೆ ನಮ್ಮ ವೇದಿಕೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸಗಳ ಸಮಯ. ಮೊದಲು ಪ್ರೊಫೆಸರ್ ನಾಗರಾಜ್ ಕೋಟಗಾರ್ ಸರ್ ಅವರು ಅಪ್ಪಟ ದೇಶಭಕ್ತ ಬಾಬು ಜಗಜೀವನ್ ರಾಮರ ಕುರಿತು ತಮ್ಮ ಉಪನ್ಯಾಸ ನೀಡಬೇಕೆಂದು ವಿನಂತಿಸುವೆ. ಸರ್, ವೇದಿಕೆ ತಮಗಾಗಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಕೇಳ್ತಾ ಇದಲ್ಲ ಮೇಡಮ್? ಕೇಳ್ತದ್ರಿ ಸರ್. ಓಕೆ. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಲಿ ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂಬಂತೆ ನಿಜವಾಗ್ಲೂ ಅಕ್ಷರಶವಾಗಿ ಬಸವಣ್ಣವರ ತತ್ವ ಅಥವಾ ವಿಚಾರಧಾರೆಗಳನ್ನ ಬಹಳ ವಾಸ್ತವಿಕ ನೆಲೆಯಲ್ಲಿ ಅಳವಡಿಸಿಕೊಂಡು ಅದನ್ನ ನಮ್ಮಂತ ಕಿರಿಯರಿಗೆ ಮಾರ್ಗದರ್ಶನ ಮಾಡ್ತಾ ಬಂದಿರುವಂತ ಒಂದು ವೇದಿಕೆ ಎಲ್ಲಾದ್ರೂ ಇದೆ ಅಂತ ಹೇಳಿ ಅಂದ್ರೆ ಅದು ಇದೇ ನಮ್ಮ ವೇದಿಕೆ ಅನ್ನುವಂಥದ್ದನ್ನ ಬಹಳ ಆತ್ಮೀಯವಾಗಿ ಮತ್ತ ಬಹಳ ಸಂತೋಷದಿಂದ ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಕ್ಕೆ ಸಾಕ್ಷಿಯಾಗಿನೇ ಈಗ ನಡೀತಾ ಇರುವಂತ ಈ ಶ್ರಾವಣದ ಒಂದು ದತಿ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಅಪ್ಪಟ ದೇಶಭಕ್ತ ಬಾಬು ಜಗಜೀವನ್ ರಾವ್ ಅವರ ವಿಚಾರಧಾರೆಯನ್ನ ಇಲ್ಲಿ ವ್ಯಕ್ತಪಡಿಸುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದೇ ಒಂದು ಸೂಕ್ತವಾಗಿರುವಂತಹ ಉದಾಹರಣೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಈ ವೇದಿಕೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಎಲ್ಲ ಮಾರ್ಗದರ್ಶಕರು ಮತ್ತು ಸಂಘಟನಾಕಾರರಿಗೆ ಆತ್ಮೀಯವಾಗಿ ನನಗೆ ಈ ಅವಕಾಶವನ್ನು ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನ ನಾನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ನಾನು ಒಂದು 2 ಸರಿ ಸರ್ಗೆ ಹೇಳಿದ್ದೆ, ಸರ್ ನಾನು ಈ ಒಂದು ದಲಿತ ವಚನಕಾರರ ಕುರಿತಾಗಿ ನಾನು ಮಾತನಾಡ್ತೀನಿ ಅಂತ ಹೇಳಿದೆ. ಸರ್ ಈಗಾಗಲೇ ಅದ್ರ ಬಗೆಗೆ ವಿಚಾರಗಳ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ವಿಚಾರವನ್ನು ಇಟ್ಕೊಂಡು ನೀವು ಮಾತನಾಡ್ರಿ ಅಂತ ಹೇಳಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ನನಗೆ ಹೇಳಿದ್ರು. ಅದರಂತೆ ಸರ್ ಮತ್ತೆ ನನಗೆ ಒಂದು ಅವಕಾಶವಾಗಿ ಸುಧಾ ಪಾಟೀಲ್ ಮೇಡಮ್ ಅವ್ರ ಹತ್ರ ಹೇಳಿದ್ರು, ಇಲ್ಲ ಅಪ್ಪಟ ದೇಶಭಕ್ತ ಬಾಬು ಜಗಜೀವನ್ ರಾವ್ ಬಗ್ಗೆ ಮಾತಾಡ್ರಿ, ಬಹಳ ಒಂದು ಒಳ್ಳೆ ಟಾಪಿಕ್ ಅದ ನಾಗರಾಜ್ ಅವರು ಮಾತಾಡ್ರಿ ಅಂತ ಹೇಳಿಸಿದ್ರು. ಸೊ ನಾನು ಬಹಳ ಸಂತೋಷದಿಂದ ಮತ್ತು ಆತ್ಮೀಯವಾಗಿ ಅದನ್ನ ಒಪ್ಪಿಕೊಂಡು ಇವತ್ತಿನ ದಿನ ನನಗೆ ಕೊಟ್ಟಿರುವಂತ ಒಂದು ಅವಧಿಯೊಳಗ ಸಾಧ್ಯವಾದಷ್ಟು ಮಟ್ಟಿಗೆ ಅವರ ವಿಚಾರಧಾರೆಗಳನ್ನ, ಅಂದ್ರೆ ಅವರ ಜೀವನ ಮತ್ತು ಅವ್ರು ನಡೆದು ಬಂದ ದಾರಿ ಮತ್ತು ಅವರು ಸಾಧಿಸಿರುವಂತ ಸಾಧನೆಗಳ ಕುರಿತಾಗಿ ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತೀನಿ. ಏನಾದ್ರೂ ತಪ್ಪು ತೊಡೆಗಳಾದ್ರೆ ದಯವಿಟ್ಟು ತಾವೆಲ್ಲರೂ ಅದನ್ನ ಕ್ಷಮಿಸಬೇಕು. ಮತ್ತೆ ಸೂಕ್ತವಾಗಿರುವಂತ ಮಾರ್ಗದರ್ಶನವನ್ನ
ನನ್ಗೂ ಕೂಡ ನೀಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಭಾರತ ದೇಶ ಕಂಡ ಓರ್ವ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ ಹಾಗೂ ಸುದೀರ್ಘ ಕಾಲ ಈ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಭಾರತ ದೇಶದ ಉಪ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದಂತಹ ಹಾಗೂ ಮಹಾತ್ಮ ಗಾಂಧೀಜಿಯವರಿಂದ ಸದಾಕಾಲ ಪುಟ್ಟ ಬಿಟ್ಟ ಅಪ್ಪಟ ಚಿನ್ನ ಅಂತ ಹೇಳಿ ಕರೆಸಿಕೊಳ್ತಾ ಇರುವಂತಹ ಒಬ್ಬ ಶ್ರೇಷ್ಠ ರಾಜಕೀಯ ಮುತ್ಸದ್ದಿ, ಸಾಮಾಜಿಕ ಹೋರಾಟಗಾರ, ದಲಿತ ಜನಾಂಗದವನ್ನ ಮುನ್ನಡೆಸಿದಂತಹ, ದಲಿತರ ಏಳಿಗಾಗಿ ಶ್ರಮ ವಹಿಸಿದಂತಹ ಬಾಬು ಜಗಜೀವನ್ ರಾಮ್ ಅವರು ಶೋಷಿತರ ಮತ್ತು ದಲಿತರ ಧ್ವನಿಯಾಗಿದ್ರು ಅನ್ನುವುದಕ್ಕೆ ಅವರು ನಡೆದು ಬಂದ ದಾರಿ ಮತ್ತು ಹೋರಾಟದ ಒಂದು ಹಾದಿಗಳೇ ಇಲ್ಲಿ ಕಾರಣ ಆಗ್ತವೆ. ಅವರು ಕೇವಲ ಶ್ರೇಷ್ಠ ಸಂಸದರಾಗಿ ರಾಜಕೀಯದಲ್ಲಿ ಮಾತ್ರ ಗುರುತಿಸಿಕೊಳ್ಳದೆ ಅಪ್ಪಟ ಪ್ರಜಾಪ್ರಭುತ್ವವಾದಿ ಅಂತ ಹೇಳಿನೇ ಅವರನ್ನ ಗುರುತಿಸಲಾಗ್ತದ. ನಮ್ಮ ದೇಶದ ಈ ಒಂದು ಆಹಾರದ ಸ್ವಾವಲಂಬನೆ ಅಂತ ಹೇಳಿ ಬಂದಾಗ ಆ ಆಹಾರದೊಳಗ ಸ್ವಾವಲಂಬಿ ರಾಷ್ಟ್ರ ನಿರ್ಮಾಣ ಮಾಡಿರುವಂತ ಒಂದು ಕೀರ್ತಿ ಅದು ಬಾಬು ಜಗಜೀವನ್ ರಾವ್ ಅವರಿಗೆ ಸಂಬಂಧಪಡ್ತದ ಅಥವಾ ಅವ್ರಿಗೆ ಸಲ್ತದ. ಸೊ ಆ ಒಂದು ಕಾರಣದಿಂದಾಗಿನೇ ನಾವು ಬಾಬು ಜಗಜೀವನ್ ರಾವ್ ಅವರನ್ನ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿನೇ ಅವರನ್ನ ಕರೆಯಲಾಗ್ತೀವಿ. ಬಾಬು ಜಗಜೀವನ್ ರಾವ್ ಅವರು ಈಗ ನಮ್ಗೆಲ್ಲ ಗೊತ್ತಿರುವಂತೆ ಈಗ ಬಿಹಾರ ಅಂತ ಹೇಳಿದ ತಕ್ಷಣ ಬಹಳ ಒಂದು ಹಿಂದುಳಿದ, ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಹಿಂದುಳಿದಿರುವಂತ ಒಂದು ರಾಜ್ಯ ಅಂತ ಹೇಳಿ ನಾವು ಕರಿತೀವಿ. ಸೊ ಅದು ಅಕ್ಷರಶಃ ನಿಜವೂ ಕೂಡ ಹೌದು. ಯಾಕಂದ್ರೆ ನಾವು ಕೆಲವೊಂದು ಬಿಮಾರು ಸ್ಟೇಟ್ ಅಂತ ಹೇಳಿ ಕೆಲವೊಂದು ನೋಡ್ತೀವಿ, ಬಿಹಾರ, ರಾಜಸ್ಥಾನ್, ಮಧ್ಯಪ್ರದೇಶ್, ಉತ್ತರ ಪ್ರದೇಶಗಳನ್ನೆಲ್ಲ ನೋಡ್ಕೊಂತ ಹೋದಾಗ ಅವೆಲ್ಲ ಬಹಳ ಆರ್ಥಿಕವಾಗಿ ಹಿಂದುಳಿದಿರುವಂತ ಒಂದು ರಾಜ್ಯಗಳು. ಅಷ್ಟೇ ಅಲ್ಲದೆ ಸಾಮಾಜಿಕವಾಗಿನೂ ಕೂಡ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಕೆಲವೊಂದು ಶೋಷಣೆಗಳು, ಅಲ್ಲಿ ಲಿಂಗ ತಾರತಮ್ಯತೆ ಅಂತ ಇರ್ಬೋದು, ಜಾತಿ ತಾರತಮ್ಯತೆಗಳಂತ ಇರ್ಬೋದು, ಅಥವಾ ಇನ್ನಿತರ ಶೋಷಣೆಗಳಿಗೆ ಸ್ವಲ್ಪ ಅಲ್ಲಿ ಹೆಚ್ಚಿನ ಒಂದು ಈ ತರದ ಒಂದು ಆಚರಣೆಗಳು ಕಂಡು ಬರ್ತಾವ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿ ಬಿಹಾರದ ಒಂದು ಸಣ್ಣ ಹಳ್ಳಿಯಲ್ಲಿ ಇವರು ಜನಿಸ್ತಾರೆ. ಮೂಲತಃ ಇವ್ರ ತಂದೆ ಸೋಬಿರಾಮ್ ಅಂತ ಹೇಳಿ, ಸೋಬಿರಾಮ್ ಅವರು ಬ್ರಿಟಿಷ್ ಒಂದು ಸರ್ಕಾರದೊಳಗ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಅವರಿಗೆ ಚಾಕ್ಲೇಟ್ಸ್ಗಳನ್ನು ಅಥವಾ ಅವರಿಗೆ ಸಿಗರೇಟ್ಗಳನ್ನು ಅಥವಾ ಇನ್ನಿತರ ಕೆಲವೊಂದು ವಸ್ತುಗಳನ್ನ ತಂದು ಕೊಡುವಂತ ಕೆಲಸವನ್ನ ಅವರು ಮಾಡ್ತಾ ಇದ್ರು. ಯಾಕಂದ್ರೆ ಇವರು ತಾಯಿ ಮತ್ತು ತಂದೆ ಚಿಕ್ಕ ವಯಸ್ಸಿನೊಳಗ ತೀರ್ ಹೋಗ್ಬಿಟ್ಟಿರ್ತಾರೆ. ಅಂದ್ರೆ ಜಗಜೀವನ್ ರಾಮ್ ಅವರ ತಂದೆ, ನಾನು ಸೋಬಿರಾಮ್ ಅವ್ರ ಬಗ್ಗೆ ಮಾತನಾಡ್ತಾ ಇರೋದು. ಅವರು ಸೋಬಿರಾಮ್ ಅವರ ತಂದೆ ಮತ್ತು ತಾಯಿ ತೀರ್ ಹೋದಾಗ ಅವರ ಚಿಕ್ಕಪ್ಪನೊಂದಿಗೆ, ಅವ್ರ ಚಿಕ್ಕಪ್ಪ ಆಲ್ರೆಡಿ ಏನ್ ಮಾಡ್ತಿರ್ತಾರೆ ಅಂದ್ರೆ ಈ ಬ್ರಿಟಿಷರ ಒಂದು ಸೈನ್ಯದೊಳಗ ಒಬ್ಬ ವೈದ್ಯನಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಸೊ ಸ್ವಾಭಾವಿಕವಾಗಿ ತಂದೆ ತಾಯಿಗಳನ್ನು ಕಳೆದುಕೊಂಡಿರುವುದಕ್ಕಾಗಿ ಈತನನ್ನು ಕೂಡ, ಇಲ್ಲಿ ಸೋಬಿರಾಮನನ್ನು ಕೂಡ ಅವರು ಚಿಕ್ಕಪ್ಪ ಕರೆದುಕೊಂಡು ಹೋಗ್ತಾರೆ. ಅಲ್ಲೇ ಅವರಿಗೆ ಅಡಿಗೆ ಮಾಡೋದು, ಅವ್ರದ ಸಣ್ಣ ಪುಟ್ಟ ಬಟ್ಟೆಗಳನ್ನು ತೊಳೆಯುವಂತ ಕೆಲಸವನ್ನು ಮಾಡ್ತಾ ಅಲ್ಲೇ ಆ ಬ್ರಿಟಿಷ್ ಅಧಿಕಾರಿಗಳಿಗೆ ಏನಾದ್ರೂ ಚಾಕ್ಲೇಟು, ಸಿಗರೇಟ್ಸ್ ಬೇಕಾದ್ರೆ ಅದನ್ನ ತಂದು ಕೊಡೋ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಇದರಿಂದ ಏನಾಗ್ಬಿಡ್ತು ಅಂತಂದ್ರೆ ಅವರು ದಿನನಿತ್ಯದ ಅವ್ರ ಜೊತೆಗಿನ ಬ್ರಿಟಿಷರೊಂದಿಗಿನ ಒಡನಾಟದಿಂದ ಸ್ವಾಭಾವಿಕವಾಗಿ ಇವರಿಗೆ ಇಂಗ್ಲಿಷ್ ಬರೋದಕ್ಕೆ ಅಲ್ಲಿ ಸಾಧ್ಯ ಆಗ್ತದ. ನೆಕ್ಸ್ಟ್ ಸ್ವಲ್ಪ ಹಿಂದಿನೂ ಕೂಡ ಬಹಳ ಚೆನ್ನಾಗಿ ಇವರು ಮಾತನಾಡ್ತಾ ಇರ್ತಾರೆ. ಸೊ ಈ ಒಂದು ಕಾರಣದಿಂದಾಗಿ ಆ ಬ್ರಿಟಿಷ್ ಸೈನ್ಯದಲ್ಲಿ ಇವರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ಸೈನ್ಯದೊಳಗ ಒಬ್ಬ ಸಹಾಯಕರಾಗಿ ಒಂದು ಹುದ್ದೆಯನ್ನು ಕೂಡ ತೆಗೆದುಕೊಳ್ತಾರೆ. ಆದ್ರೆ ಕೆಲವೊಂದು ದ್ವಂದ್ವ ವಿಚಾರಧಾರೆಗಳಿಂದ ಆ ಒಂದು ಹುದ್ದೆಯನ್ನು ಕೂಡ ಅವ್ರು ತೊರೆದು ಮತ್ತೆ ತಮ್ಮ ಸ್ವಗ್ರಾಮ ಬಂದು ಅವರು ಅಲ್ಲೇ ಒಂದು ಕೃಷಿಯನ್ನು ಮಾಡ್ತಾ ತಮ್ಮ ಜೀವನವನ್ನ ಅವ್ರು ಕಳೀತಾರ. ಇಲ್ಲಿ ಏಪ್ರಿಲ್ 5, 1908 ಇವರಿಗೆ ಬಾಬು ಜಗಜೀವನ್ ರಾಮ್ ಅವರು ಜನಿಸ್ತಾರೆ. ಬಾಬಾ ಜಗಜೀವನ್ ರಾಮ್ ಅಂತ ಹೇಳಿದ ತಕ್ಷಣ ನಮ್ ತಲೆ ಒಳಗೆ ಬರೋದು ಒಂದು ವಿಚಾರ ಯಾವಾಗ್ಲೂ ಕೂಡ, ಈ ದಲಿತ ಜನಾಂಗ ಅಂತ ಹೇಳಿ ಬಂದಾಗ ನಾವು ಇಬ್ಬರು ವ್ಯಕ್ತಿಗಳನ್ನ ಬಹಳ ಇಲ್ಲಿ ನೆನ್ಪಿಟ್ಕೊಳ್ತೀವಿ. ಒಂದ್ ಕಡೆ ಅಂಬೇಡ್ಕರ್ ಅವರನ್ನ, ಇನ್ನೊಂದ್ ಕಡೆ ಬಾಬು ಜಗಜೀವನ್ ರಾಮ್ ಅವರನ್ನ. ಅವರು ಎರಡು ಕಣ್ಣು ಅಂತ ಹೇಳ್ತೀವಿ, ಬಟ್ ವಾಸ್ತವಿಕವಾಗಿ ಎಲ್ಲೋ ಒಂದ್ ಕಡೆ ನಾವು ಅವ್ರನ್ನ ಎಡಗಣ್ಣು ಬಲಗಣ್ಣು ಅಂತ ಹೇಳಿ ಮಾಡಿಬಿಟ್ಟಿವಿ, ಲೆಫ್ಟಿಸ್ಟ್ ರೈಟಿಸ್ಟ್ ಅಂತ ಹೇಳಿ. ನಮ್ಮ ಈ ಒಂದು ಪರಿಶಿಷ್ಟ ಜಾತಿ ಸಮುದಾಯದೊಳಗನೆ ಅವರನ್ನ ಎರಡು ಬಣಗಳನ್ನಾಗಿ ಮಾಡಿ ನಮ್ಮೊಳಗೆ ಎರಡು ಬಣಗಳನ್ನ ಊಟ ಹಾಕೊಂಡು ನಾವು ನಮಗೆ ಇಲ್ಲಿ ಸೇರಿದಂತ ಒಂದು ವಾತಾವರಣವನ್ನ ನಿರ್ಮಿಸ್ಕೊಂಡಿವಿ. ನಿಜವಾಗ್ಲೂ ಇದು ಒಂದು ದುರ್ದೈವದ ಸಂಗತಿ. ಯಾಕಂದ್ರೆ ಮೂಲಭೂತವಾಗಿ ಆ ಇಬ್ರು ಮಹನೀಯರಲ್ಲಿ ಯಾವುದೇ ತರದ ತಾರತಮ್ಯತೆಗಳಾಗ್ಲಿ ಅಥವಾ ದ್ವೇಷ ಅಸೂಯೆಗಳಾಗ್ಲಿ ಯಾವು ಕೂಡ ಇರ್ಲಿಲ್ಲ. ಅವರು ಮೂಲ ಉದ್ದೇಶ ಶೋಷಿತರ ಧ್ವನಿಯಾಗ್ಬೇಕು, ಶೋಷಿತರನ್ನ ಮೇಲೆತ್ತಬೇಕು, ದಲಿತರ ಏಳಿಗಾಗಿ ಶ್ರಮ ವಹಿಸ್ಬೇಕು ಅನ್ನುವಂತ ಉದ್ದೇಶ ಅವ್ರದ್ದು ಇತ್ತು. ಬಟ್ ಅವ್ರು ನಡೆದುಕೊಂಡ ದಾರಿಯಲ್ಲಿ ನಾವು ನಡೀತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಅವರನ್ನೇ ಎರಡು ಬಣಗಳನ್ನಾಗಿ ಮಾಡಿ ಸಂಘಟನೆಗಳನ್ನ ಮಾಡ್ಕೊಂಡು ಅವ್ರ ಫಂಕ್ಷನ್ಗೆ ಇವ್ರು ಹೋಗಂಗಿಲ್ಲ, ಇವ್ರ ಫಂಕ್ಷನ್ಗೆ ಅವ್ರು ಹೋಗಂಗಿಲ್ಲ ಅನ್ನುವಂತ ಕೆಲವೊಂದು ಈಗ ಎಲ್ಲಾ ಹುನ್ನಾರಗಳೆಲ್ಲ ನಾವು ನೋಡ್ತಾ ಇದೀವಿ. ಅದಕ್ಕಾಗಿ ನಾನು ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾನು ಮಿರ್ಸಿ ಸರ್ಗೆ ಕೇಳಿದೆ, ಅದನ್ನೇ ಯಾಕೆ ಸರ್ ಇದನ್ನ ಈ ತರದ ಮಾಡ್ಕೊಳ್ಳೋದಕ್ಕೆ ಏನು ರಾಜಕೀಯ ಹುನ್ನಾರದು ಏನಾದ್ರು ಇತ್ತೇನ್ರಿ ಅಂತ ಹೇಳಿ.
ಅವಾಗ ಶಶಿಕಾಂತ್ ಪಟ್ಟಣ್ ಸರ್ ಅವರು ಅದಕ್ಕ ಸಂಬಂಧಪಟ್ಟಂಗ ಆನ್ಸರ್ ಮಾಡಿದ್ರ ಆ ಸಂದರ್ಭದೊಳಗ. ಅದೇನೇ ಇರ್ಲಿ, ಬಟ್ ಒಂದು ದಲಿತ ಅಂತಗೆ ಹೇಳಿ ಬಂದಾಗ ಪ್ರಯತ್ನ ಪಟ್ರೆ ಈ ದೇಶದ ಒಳಗ ಪ್ರತಿಷ್ಠಿತ ಹುದ್ದೆಗಳ ಒಂದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯಬಹುದು ಅನ್ನೋದಕ್ಕ ಏನಾದ್ರೂ ಒಂದು ಉದಾಹರಣೆ ಅಂತ ನಾವು ನೋಡ್ಕೊಂತ ಹೋದಾಗ ಒಂದ್ ಕಡೆ ಅಂಬೇಡ್ಕರ್ ಮತ್ತೆ ಇನ್ನೊಂದು ಬಾಬು ಜಗಜೀವನ್ ರಾಮ್ ಉದಾಹರಣೆ ನಾವು ಕೊಡಬಹುದು. ಯಾಕಂದ್ರ ಒಂದು ದೇಶದ ಉಪ ಪ್ರಧಾನಿಯಾಗಿ ಒಬ್ಬ ದಲಿತ ವ್ಯಕ್ತಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. 30 ವರ್ಷಗಳ ಕಾಲ ಅವರು ಕೇಂದ್ರದೊಳಗ ಸಚಿವರಾಗಿ ಅವರು ರಾಜಕೀಯದೊಳಗ ಗುರುತಿಸ್ಕೊಳ್ತಾರೆ ಅಂತ ಹೇಳಿ ಅಂದ್ರೆ ಅದು ಸಾಮಾನ್ಯವಾಗಿರುವಂತ ಒಂದು ವಿಚಾರಧಾರೆ ಅದಲ್ಲ. ಯಾಕಂದ್ರೆ ಇಲ್ಲಿ ಶಿಕ್ಷಣ, ಸಂಘಟನೆ, ಹೋರಾಟದಂತಹ ಈ ಕೆಲವೊಂದು ಮಹತ್ವದ ಅಸ್ತ್ರಗಳೇನದಾವಲ್ಲ, ಇವುಗಳನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಂಡಿರುವಂತ ವ್ಯಕ್ತಿ ಏನನ್ನಾದ್ರೂ ಸಾಧಿಸಬಹುದು. ಸೊ ಅಂತಹ ಒಂದು ಸುದೀರ್ಘವಾದ ವಾತಾವರಣದ ಮೂಲಭೂತ ನೆಲೆ ಏನು ಅಂತ ಕೇಳಿದ್ರೆ ಪ್ರಜಾಪ್ರಭುತ್ವವಾದದ ವಿಚಾರಧಾರೆಗಳನ್ನ ನಮ್ಮ ದೇಶದಾದ್ಯಂತ ನಾವು ಇಲ್ಲಿ ಹರಡಿರುವಂತದ್ದು ಅದಕ್ಕೆ ಮೂಲಭೂತ ಕಾರಣ ಅಂತ ಹೇಳಿ ಕೂಡ ನಾವು ಅದನ್ನ ನೋಡ್ಬೋದು. ಇಲ್ಲಿ 1914 ಅವ್ರು ಅಲ್ಲೇ ತಮ್ಮ ಸ್ಥಳೀಯ ಶಾಲೆಗೆ ಸೇರ್ಕೊಳ್ತಾರೆ. 1920 ಅಲ್ಲಿ ಅವರು ಅಗರ್ವಾಲ ಮಿಡಲ್ ಸ್ಕೂಲ್ಗೆ ಸೇರ್ಕೊಳ್ತಾರೆ. ಸೊ ಅಲ್ಲಿ ಭಾಷಾ ಮಾಧ್ಯಮ ಇಂಗ್ಲಿಷ್ ಅನ್ನ ಬಹಳ ಚೆನ್ನಾಗಿ ಅವರು ಕಲಿತ್ಕೊಳ್ತಾರ. ನೆಕ್ಸ್ಟ್ ಹಿಂದಿ, ಇವನ್ ಸಂಸ್ಕೃತದಲ್ಲಿಯೂ ಕೂಡ ಅವರು ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿದ್ರು ಅನ್ನುವಂಥದ್ದನ್ನ ನಾವು ಕೆಲವೊಂದು ಉಲ್ಲೇಖಗಳಲ್ಲಿ ನೋಡ್ಬೋದು. ಅದಾದ್ಮೇಲೆ 1922 ಅವರು ಟೌನ್ ಸ್ಕೂಲ್ಗೆ ಸೇರ್ಪಡೆಗೊಳ್ತಾರ. ಅಸ್ಪೃಶ್ಯತೆ ನಿಜವಾದ ಒಂದೇನಾದ್ರೂ ಆಚರಣೆ ಅಥವಾ ಒಂದು ತಾರತಮ್ಯತೆ ಅನ್ನುವಂಥದ್ದು ಏನಾದ್ರೂ ಅವ್ರ ಅನುಭವಕ್ಕೆ ಬಂದದ ಅನ್ನೋದಾದ್ರೆ ಅದು ಯಾವಾಗ ಅವ್ರು 1922 ಟೌನ್ ಸ್ಕೂಲ್ಗೆ ಸೇರ್ಕೊಳ್ತಾರೆ ನೋಡ್ರಿ, ಅಲ್ಲಿ ಪ್ರಾರಂಭವಾಗಿಬಿಡ್ತದೆ. ಒಂದ್ ಸಣ್ಣ ಘಟನೆಯನ್ನ ಈ ಸಂದರ್ಭದೊಳಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸ್ಕೂಲಲ್ಲಿ ಮಕ್ಕಳಿಗೆ ಅಂದ್ರೆ ಈ ವಿದ್ಯಾರ್ಥಿಗಳಿಗೆ ನೀರು ಕುಡಿಯುವುದಕ್ಕೆ 2 ನೀರಿನ ಮಡಿಕೆಗಳನ್ನು ಇಟ್ಕೊಂಡಿರ್ತಾರಂತೆ. ಒಂದು ಹಿಂದೂ ಜನರಿಗೆ, ಇನ್ನೊಂದು ಮುಸ್ಲಿಂ ಜನರಿಗೆ ಅಂತೇಳಿ. ಇಲ್ಲಿ ಸ್ವಾಭಾವಿಕವಾಗಿ ನೀರಡಿಕೆ ಆದಂತ ಸಂದರ್ಭದೊಳಗ ಬಾಬು ಜಗಜೀವನ್ ರಾವ್ ಅವರು ಹಿಂದೂ ಒಂದು ಜನರು ಸೇವಿಸ್ತಾ ಇರುವಂತ ಮಡಿಕೆ ನೀರೊಳಗ ಅವರು ಒಂದು ಲೋಟ ತಗೊಂಡು ನೀರನ್ನು ಕುಡಿದ ತಕ್ಷಣ ಅಲ್ಲಿರುವಂತ ಎಲ್ಲಾ ಮೇಲ್ವರ್ಗದವರು ಸವರ್ಣೀಯರು ಬಂದು ಅದನ್ನ ಸಂಬಂಧಪಟ್ಟಿರುವಂತ ಮುಖ್ಯೋಪಾಧ್ಯಾಯರಿಗೆ ತಿಳಿಸ್ತಾರೆ. ಅವಾಗ ಮುಖ್ಯೋಪಾಧ್ಯಾಯರು ಇವರನ್ನ ಕರೆದ ಕಾಸ, ಇಲ್ಲ ನೀನು ಜಾತಿ ಒಳಗ ಬಹಳ ಒಂದು ಕೆಳಜಾತಿಯವರು ನೀವು, ಅಂದ್ರೆ ಚಾಮರ್ ಅನ್ನುವಂತ ಒಂದು ಪರಿಶಿಷ್ಟ ಜಾತಿ ಒಳಗೆ ಬರುವಂತ ಒಂದು ಉಪಜಾತಿ ಅದು ಚಾಮರ್ ಅಂತೇಳಿ, ಆ ಜಾತಿಯವರು ನೀವು. ಸೊ ನೀವು ಇದನ್ನ ನೀರು ಮುಟ್ಟೋದು ಇದು ಅಕ್ಷಮ್ಯ ಅಪರಾಧ ಆಗ್ತದ, ಮತ್ತ ಇದು ಕಾಲೇಜಿನ ಈ ಸ್ಕೂಲಿನ ವಾತಾವರಣವೆಲ್ಲ ಹದಗೆಡಿಸ್ತದ, ನೀನು ಇಲ್ಲಿ ನೀರು ಸೇವಿಸ್ಕೊಡುದು ಅಂತೆಗೆ ಹೇಳಿ ಅವ್ರ ಮೇಲೆ ನಿರ್ಬಂಧನವನ್ನ ಹೇರ್ತಾರೆ. ಆದ್ರ ಅಷ್ಟಕ್ಕೆ ಅವ್ರು ಸುಮ್ನ ಕೂತ್ಕೊಳ್ಳದೆ ಅಲ್ಲಿರುವಂತ ಇತರೆ ಪರಿಶಿಷ್ಟ ಜಾತಿ ಅಥವಾ ಈ ದಲಿತ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಮತ್ತೊಂದು ಮಡಿಕೆ ಇಡುವಂತ ವ್ಯವಸ್ಥೆಯನ್ನು ಕೂಡ ಅವರು ಮಾಡೋದಕ್ಕಲ್ಲಿ ರೆಡಿ ಮಾಡ್ತಾರೆ. ಅವಾಗ ಮತ್ತೊಬ್ಬ ಅಸ್ಪೃಶ್ಯತೆಗಾಗಿ ಮತ್ತೊಂದು ಮಡಿಕೆಯನ್ನು ಇಡ್ತಾರೆ. ಬಟ್ ಇದು ಬಾಬು ಜಗಜೀವನ್ ರಾಮ್ಗೆ ಸರಿ ಅನ್ಸಂಗಿಲ್ಲ. ಎಲ್ಲಾ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸಮಾನತೆಯ ಪಾಠವನ್ನು ಬೋಧಿಸಬೇಕಾಗಿರುವಂತ ಈ ಸ್ಕೂಲ್ ಒಳಗ ಜಾತಿ ಆಧಾರಿತವಾಗಿ, ಧರ್ಮ ಆಧಾರಿತವಾಗಿ ವಿದ್ಯಾರ್ಥಿಗಳನ್ನು ಒಡೆಯುವಂತ ಈ ವ್ಯವಸ್ಥೆಗೆ ನಾನು ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಅನ್ಕೊಂಡು ಅವ್ರೇನ್ ಮಾಡ್ತಾರೆ, ಈ ಒಂದು ಹಿಂದೂ ವಿದ್ಯಾರ್ಥಿಗಳು ಬಳಕೆ ಮಾಡ್ತಾ ಇರುವಂತ ಕುಡಿಯುವ ಮಡಿಕೆಯನ್ನ ಒಂದ್ಸರಿ ಒಡೆದ್ ಬಿಡ್ತಾರೆ. ಒಡೆದ ಕಾಸ ಅದನ್ನ ಇವರೇ ಸುಳ್ಳು ಅಪಾದನೆ ಏನ್ ಮಾಡ್ಬಿಡ್ತಾರ ಅಂತಂದ್ರೆ ಅದನ್ನ ಮುಸ್ಲಿಂ ವಿದ್ಯಾರ್ಥಿಗಳು ಒಡೆದಾರ ಅಂತ ಹೇಳ್ಬಿಡ್ತಾರೆ. ಅದಾದ್ಮೇಲೆ ಮತ್ತೊಂದ್ಸರಿ ಹಾಗೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಒಂದು ಮುಸ್ಲಿಂ ವಿದ್ಯಾರ್ಥಿಗಳ ಮಡಿಕೆಯನ್ನು ಹೊಡಿತಾರೆ, ಒಡೆದ ಕಾಸ ಅದನ್ನ ಹಿಂದೂ ವಿದ್ಯಾರ್ಥಿಗಳು ಒಡೆದಾರ ಅಂತ ಹೇಳಿ ಒಂದು ಸುಳ್ಳು ಆಪಾದನೆಯಲ್ಲಿ ಎಲ್ಲ ಹಬ್ಬುವಂತೆ ಇದನ್ನ ಮಾಡಿಬಿಡ್ತಾರ. ಅವಾಗ ಅದು ಹಿಂದೂ ಮುಸ್ಲಿಮರ ನಡುವೆ ಒಂದು ತಿಕ್ಕಾಟನು ಕೂಡ ಸ್ಟಾರ್ಟ್ ಆಗಿಬಿಡ್ತಾರೆ. ಅವಾಗ ಏನ್ ಮಾಡಿಬಿಡ್ತಾರ ಅಂದ್ರೆ ಫೈನಲ್ ಆಗಿ ಹಿಂದೂ ಮತ್ತು ಮುಸ್ಲಿಂ ವಿದ್ಯಾರ್ಥಿಗಳು ಅಥವಾ ಈ ಅಸ್ಪೃಶ್ಯರು ಇವುಗಳ ನಡುವೆ ಯಾವುದೇ ತರದ ತಿಕ್ಕಾಟಗಳು ಬರಬಾರ್ದು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಒಂದೇ ಮಡಿಕೆಯನ್ನ ಇಡುವಂತ ಒಂದು ವ್ಯವಸ್ಥೆಯನ್ನ ಅಲ್ಲಿ ಮಾಡ್ತಾರೆ. ಸೊ ಇದ್ರ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಇಷ್ಟೇ, ಜಾತಿ ವ್ಯವಸ್ಥೆಯ ಒಂದು ಕರಾಳ ಕಪಿಮುಷ್ಟಿಗೆ ಸಿಲುಕಿರುವಂತ ವ್ಯಕ್ತಿ ಮಾನಸಿಕವಾಗಿ ಮನನೊಂದು ಆ ವ್ಯವಸ್ಥೆಗೆ ಏನಾದ್ರೂ ಒಂದು ಕಡಿವಾಣ ಹಾಕ್ಲೇಬೇಕಂತ ಹೇಳಿ ತಾನು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗಲೇ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಈ ಅಸ್ಪೃಶ್ಯತೆಯ ಆಚರಣೆಗೆ ಈ ರೂಪದೊಳಗ ಅವರಲ್ಲಿ ಅದಕ್ಕೆ ಪರಿಹಾರ ಉಪಾಯಗಳನ್ನ ನೀಡ್ತಾ ಬಂದ್ರು ಅನ್ನುವಂಥದ್ದು ಅವರ ಹೋರಾಟದ ಅಂದ್ರೆ ಸಾಮಾಜಿಕ ಹೋರಾಟದ ಒಂದು ಪ್ರಮುಖ ಹೆಜ್ಜೆ ಅಂತ ಹೇಳಿ ನಾವು ಇದನ್ನ ಈ ಸಂದರ್ಭದೊಳಗ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಇನ್ನು ಬಹಳ ಬುದ್ಧಿವಂತ ವ್ಯಕ್ತಿ, ಬಹಳ ಚುರುಕು, ಸಡನ್ ಆಗಿ ಹೇಳಿದ್ದ ಎಲ್ಲವನ್ನೂ ಕೂಡ ನೆನ್ಪಿಟ್ಕೊಳ್ಳಿರುವಂತ ಒಬ್ಬ ಪ್ರತಿಭಾನ್ವಿತ ತತ್ವಜ್ಞಾನಿ ಅಂತ ಹೇಳಿನ ಬಾಬಾ ಜಗಜೀವನ್ ರಾಮ್ ಅವರನ್ನ ನಾವು ಇಲ್ಲಿ ಕರಿಬಹುದು. ಯಾಕಂತಂದ್ರೆ ಅವ್ರ ಶಾಲಾ ಅಥವಾ ಅವರು ಕಾಲೇಜು ಒಂದು ವಿದ್ಯಾರ್ಥಿ ಆಗಿರುವಂತ ಸಂದರ್ಭದೊಳಗ ಕಾರ್ಯಕ್ರಮಗಳಲ್ಲಿ ಏನಾದ್ರೂ ಸ್ವಾಗತ ಭಾಷಣವನ್ನು ಕೊಟ್ರೆ ಅಥವಾ ನಿರೂಪಣೆಯನ್ನು ಕೊಟ್ಬಿಟ್ರೆ ಅವ್ರು ಕೊಡದೇ ಇದ್ರು ಕೂಡ ನಾನು ಮಾಡ್ತೀನ್ರಿ ಅಂತ ಹೇಳಿ ಅದನ್ನ ತಾವೇ ಇಸ್ಕೊಂಡು ಮಾಡುವಂತ ಒಂದು ಉತ್ಸಾಹಿ ವಿದ್ಯಾರ್ಥಿಯಾಗಿದ್ರು ಅಂತ. ಸೊ ಯಾಕೆ ಈ ಮಾತನ್ನ ನಾನು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಯಾವಾಗ ಈ ಒಂದು ಮದನ್ ಮೋಹನ್ ಮಾಳ್ವೀಯ ಅವರು 1925 ಇಲ್ಲಿ ಇವರು ಒಂದು ಸ್ಕೂಲ್ಗೆ ಭೇಟಿ ನೀಡಿರ್ತಾರೆ. ಆ ಸಂದರ್ಭದೊಳಗ ಬಹಳ ಅಚ್ಚುಕಟ್ಟಾಗಿ
ಮದನ್ ಮೋಹನ್ ಮಾಳ್ವೆ ಅವರನ್ನ ಇವರು ವೆಲ್ಕಮ್ ಮಾಡ್ಕೊಂಡಿರ್ತಾರೆ. ಸೊ ಇವರ ಒಂದು ವೆಲ್ಕಮ್ ಮಾಡುವಂತ ಅಂದ್ರೆ ಅವರನ್ನ ಸ್ವಾಗತಿಸಿ ಆ ಒಂದು ಕಾರ್ಯಕ್ರಮದೊಳಗ ಇವ್ರು ಮಾಡಿರುವಂತ ಸ್ವಾಗತಕ್ಕೆ ಮರಳಾಗಿ ಮದನ್ ಮೋಹನ್ ಮಾಳ್ವೆ ಅವರು ಹೇಳಿದ್ರಂತೆ, ಜಗಜೀವನ್ ರಾಮ್ ಅವರೇ, ನೀವು ನಮ್ಮ ಒಂದು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ನೀವು ಬಂದ್ ಸೇರ್ಪಡೆ ಆಗ್ರಿ, ನಿಮ್ಗೆ ಶಿಕ್ಷಣಕ್ಕ ಏನು ಅವಶ್ಯಕತೆ ಅದೇನೋ ಅದನ್ನೆಲ್ಲವನ್ನು ಒದಗಿಸುವಂತ ಒಂದು ಕಾರ್ಯವನ್ನ ನಾವು ಕೈಗೊಳ್ತೀವಿ ಅಂತ ಹೇಳಿ. ಸೊ ಅವರು ಇನ್ವೈಟ್ ಮಾಡ್ತಾರೆ. ಬಾಬು ಜಗಜೀವನ್ ರಾವ್ ಅವರಿಗೆ ಅದು ಬಹಳ ಖುಷಿಯನ್ನು ಕೂಡ ನೀಡ್ತದೆ. ಸೊ ಹೀಗಾಗಿ ಇವರು 1927 ಏನ್ ಮಾಡ್ತಾರೆ ಅಂದ್ರೆ ಈ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಆಗ್ತಾರೆ. ಆದ್ರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಸೇರ್ಪಡೆ ಆದ ತಕ್ಷಣ ಒಂದು ಶಾಲಾ ಜೀವನ ಅಂತೂ ಬಹಳ ಉತ್ತಮವಾಗಿತ್ತು, ಬುದ್ಧಿವಂತರು, ಅದ್ರೊಳಗೆ ಎರಡು ಮಾತಿಲ್ಲ. ಆದ್ರೆ ಸಾಮಾಜಿಕತೆಯ ಈ ಒಂದು ತಾರತಮ್ಯತೆ ಅನ್ನುವಂಥದ್ದು ಏನಿತ್ತಲ್ಲ, ಅಲ್ಲಿಯೂ ಕೂಡ ಸ್ವಾಭಾವಿಕವಾಗಿ ಕಂಡು ಬರ್ತಾ ಇತ್ತು. ಸೊ ಈ ಸಾಮಾಜಿಕ ತಾರತಮ್ಯತೆಯ ವಿರುದ್ಧ ಪರಿಶಿಷ್ಟ ಜಾತಿಯ ಜನರನ್ನ ಸಂಘಟಿಸಬೇಕು ಅಂತ ಹೇಳಿ ಹಠತೊಟ್ಟು ಅಲ್ಲಿ ಸಂಘಟನಾ ಕಾರ್ಯವನ್ನು ಕೂಡ ಅವರು ಪ್ರಾರಂಭಿಸ್ತಾರೆ. ಯಾಕೆ ಅಲ್ಲಿ ಏನು ಸಮಸ್ಯೆ ಇತ್ತು ಅನ್ನುವಂಥದ್ದನ್ನ ಸ್ವಲ್ಪ ನಾವು ನೋಡುದಾದ್ರೆ, ಆ ಅಲ್ಲಿ ಒಂದು ಹಾಸ್ಟೆಲ್ ಅಲ್ಲಿ ಇರುವಂತ ವಿದ್ಯಾರ್ಥಿಗಳಿಗೆ ಸ್ವಾಭಾವಿಕವಾಗಿ ಅಸ್ಪೃಶ್ಯರು ಯಾರಾದ್ರೂ ಇದ್ರೆ ಆ ವಿದ್ಯಾರ್ಥಿಗಳಿಗೆ ಅಲ್ಲಿನ ಸ್ಥಳೀಯರು ಬಂದು ಕ್ಷೌರವನ್ನು ಮಾಡ್ತಾ ಇರಲಿಲ್ಲ. ಅವರು ತಲೆಗಿನ ಹಳ್ಳಿ ಒಳಗೆ ಕಟಿಂಗ್ ಸೇವೆ ಅಂತೇಳಿ ಮಾತನಾಡ್ತೀವಲ್ಲ, ಇದನ್ನ ಅವ್ರಿಗೆ ನಿರಾಕರಿಸ್ತಾ ಇದ್ರು. ಇದು ಎಲ್ಲೇ ಒಂದ್ಸರಿ ಸ್ವಾಭಾವಿಕವಾಗಿ ಅದು ಮನಸ್ಸಿಗೆ ನೋವು ಉಂಟು ಮಾಡುವಂತದ್ದು. ಯಾಕಂದ್ರೆ ಈಗ ವಿದ್ಯಾರ್ಥಿಗಳು ಮತ್ತೆ ಈಗ ನಾವು ಎಲ್ಲ ಒಂದು ಶಿಕ್ಷಕರು ಇರುವುದರಿಂದ ಮತ್ತೆ ನಾವು ಕೂಡ ವಿದ್ಯಾರ್ಥಿಗಳಾಗಿ ಬಂದಿರುವುದರಿಂದ ನಮ್ಮ ಅನುಭವಕ್ಕೆ ಬರುವಂತೆ ವಿದ್ಯಾರ್ಥಿಗಳೊಳಗ ಮಾನಸಿಕವಾಗಿ ಎಲ್ಲಿಯೂ ಕೂಡ ಅವ್ರಿಗೆ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಸಮವಸ್ತ್ರಗಳನ್ನ ಮಾಡಿರುವಂತದ್ದು. ಅಂದ್ರೆ ಒಬ್ಬ ಆರ್ಥಿಕವಾಗಿ ಪ್ರಬಲ ಇರುವಂತ ವ್ಯಕ್ತಿ ದಿನ ಒಂದು ಬಟ್ಟೆಯನ್ನು ಧರಿಸಿಕೊಂಡು ಬರ್ಬೋದು. ಬಟ್ ಅದೇ ಒಬ್ಬ ಬಡ ವ್ಯಕ್ತಿ ಇದ್ದ ಅಂತ ಹೇಳಿ ಅಂತಂದ್ರೆ ಒಂದ್ ವಾರ ಆದ್ರೂ ಕೂಡ ಒಂದೇ ಬಟ್ಟೆ ಧರಿಸುವಂತ ಒಂದು ಪರಿಪಾಠ ಇರ್ತದ. ಸೊ ಅದರ ಒಂದು ಅನುಭವ ನಾವು ಕೂಡ ಸ್ವಾಭಾವಿಕವಾಗಿ ಉಂಡಿವಿ, ಮತ್ತೆ ಬಹಳ ಜನರಿಂದ ನಾವು ಕೇಳ್ಕೊಟ್ಟಿವಿ. ಅಂದ್ರೆ ಅದು ಮಾನಸಿಕವಾಗಿ ಎಲ್ಲೋ ಒಂದ್ ಕಡೆ ನಾವು ಅವ್ರನ್ನ ನೋಡಿದಾಗ ನಮಗೆ ಗೊತ್ತಿಲ್ದಂಗೆ ನಮಗೊಂಥರ ನೋವು ಅದು ಕಾಡ್ತಿರ್ತದ. ಸೊ ಹಿಂಗಿರುವಂತ ಸಂದರ್ಭದೊಳಗ ಸ್ವಾಭಾವಿಕವಾಗಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಅಲ್ಲಿ ಊಟ ನೀಡುವುದಾಗ್ಲಿ, ಅವರ ತಾಟಗಳನ್ನ ತೊಳೆಯುವಂತದ್ದಾಗ್ಲಿ, ಅವ್ರ ಬಟ್ಟೆಗಳನ್ನು ತೊಳೆದು ಕೊಡುವಂತದ್ದಾಗ್ಲಿ, ಅಥವಾ ಈ ಕ್ಷೌರದ ಒಂದು ಸೇವೆ ನೀಡುವಂತದ್ದೆಲ್ಲವೂ ಕೂಡ ಸವರ್ಣೀಯರಿಗೆ ನೀಡುವಾಗ ಈ ದಲಿತ ಅಥವಾ ಈ ಪರಿಶಿಷ್ಟ ಜಾತಿ ವ್ಯಕ್ತಿಗಳಿಗೆ ನೀಡ್ಲಿಲ್ಲ ಅಂತ ಹೇಳಿ ಅಂದ್ರೆ ಸ್ವಾಭಾವಿಕವಾಗಿ ಅದು ಮಾನಸಿಕ ಒಂದು ನೋವನ್ನ ನೀಡುವಂತ ಒಂದು ವಿಚಾರ ಅದು. ಸೊ ಆ ಒಂದು ಕಾರಣಕ್ಕಾಗಿ ಅಲ್ಲಿರುವಂತ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನ ಸಂಘಟಿಸಿ ಅದರ ವಿರುದ್ಧ ಹೋರಾಟ ಮಾಡ್ತಾರೆ. ಬಟ್ ಅಲ್ಲಿ ವಾಸ್ತವಿಕವಾಗಿ ಏನಾಗಿಬಿಡ್ತದಪ್ಪ ಅಂತ ಹೇಳಿ ಅಂದ್ರೆ ಅವ್ರವ್ರ ಬಟ್ಟೆಗಳನ್ನ ಅವರೇ ತೊಳ್ಕೊಳ್ಬೇಕು, ಅಥವಾ ಅವ್ರವ್ರ ಪ್ಲೇಟ್ಗಳನ್ನ ಅವರೇ ತೊಳ್ಕೊಳ್ಬೇಕು ಅಂತ ಹೇಳಿ ಬೇರೊಂದು ಒಂದು ನಿಯಮವನ್ನ ಅಲ್ಲಿ ಜಾರಿಗೆ ತಗೊಂಡ್ ಬಂದ್ಬಿಡ್ತಾರೆ. ಸೊ ಇದು ಮತ್ತು ಅವರಿಗೆ ಒಂಥರ ಅಂದ್ರೆ ಏನು, ಒಂದು ಹೊಸ ನಿಯಮವನ್ನ ಸಾಮಾನ್ಯವಾಗಿ ಎಲ್ಲರಿಗೂ ಏಕ ರೀತಿಯಾಗಿ ಅನ್ವಯವಾಗುವಂತ ನಿಯಮಗಳನ್ನ ಜಾರಿಗೆ ತಗೊಂಡ್ ಬರ್ಬೇಕು, ಸಮಾನತೆಯನ್ನು ಹುಟ್ಟಾಕ್ಬೇಕು ಅನ್ನುವಂತ ಇವರು ಹೋರಾಟಕ್ಕೆ ತದ್ವಿರುದ್ಧವಾಗಿ ಬೇರೊಂದು ಆಚರಣೆಗೆ ಅಲ್ಲಿ ಅವಕಾಶ ಮಾಡಿ ಕೊಟ್ಟಾಗ ಅದು ಅವ್ರಿಗೆ ಸರಿ ಅನ್ಸಂಗಿಲ್ಲ. ಸೊ ಹೀಗಾಗಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಿಂದ ಅವರು ಹೊರಗಡೆ ಬರ್ತಾರೆ. ನೆಕ್ಸ್ಟ್ ಅವರು 1931 ಅವರು ತಮ್ಮ BSc ಪದವಿಯನ್ನು ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪಡೆದುಕೊಳ್ಳುವಂತ ಒಂದು ಸಂಭಾವ್ಯತೆಗಳು ಕೂಡ ಅಲ್ಲಿ ಒದಗಿ ಬರ್ತವೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿ ತನ್ನ ವಿದ್ಯಾರ್ಥಿ ದೆಸೆಯಲ್ಲಿ ಬಹಳ ಬುದ್ಧಿವಂತಿಕೆಯಿಂದ, ತನ್ನ ಭಾಷಣದ ಕೌಶಲ್ಯದಿಂದ, ಮುಂದೆ ಸಂಘಟನಾ ಚಾತುರ್ಯತೆಯಿಂದಾಗಿ ಗುರುತಿಸಿಕೊಂಡವರು ಬಾಬು ಜಗಜೀವನ್ ರಾಮ್ ಅವರು. ಮಹಾತ್ಮ ಗಾಂಧೀಜಿಯವರ ಜೊತೆಗೆ ಬಹಳ ಒಂದು ಆತ್ಮೀಯ ಒಡನಾಟವನ್ನ ಹೊಂದಿದವರು. ಮಹಾತ್ಮ ಗಾಂಧೀಜಿಯವರ ಎಲ್ಲ ಅಸ್ಪೃಶ್ಯತಾ ವಿರೋಧಿ ಚಳುವಳಿಗಳೇನಿದ್ವಲ್ಲ ಆ ಚಳುವಳಿಗಳಲ್ಲಿ ಬಹಳ ಖುಷಿಯಿಂದ ಪಾಲ್ಗೊಂಡವರು, ಮತ್ತು ಅವ್ರ ಕಡೆಯಿಂದ ಬೆನ್ನ ತಟ್ಟಿಸಿಕೊಂಡಿರುವಂತವ್ರು ಅಂತ ಹೇಳಿ ಅಂದ್ರೆ ಅದು ಬಾಬು ಜಗಜೀವನ್ ರಾಮ್ ಅವರು. ಕೇವಲ ಮಹಾತ್ಮ ಗಾಂಧೀಜಿಯವರು ಅಷ್ಟೇ ಅಲ್ಲ, ಸುಭಾಷ್ ಚಂದ್ರ ಬೋಸ್ ಈ ದೇಶ ಕಂಡ ಮಹಾನ್ ಒಂದು ಯುವ ಹೋರಾಟಗಾರರು ಅಂತ ಹೇಳಿದ್ರೆ ತಪ್ಪಿರ್ಲಿಕ್ಕಿಲ್ಲ. 1928 ಯಾವಾಗ ಅವರು ವೆಲ್ಲಿಂಗ್ಟನ್ ಈ ಸ್ಕ್ವೇರ್ ಅಲ್ಲಿ ಮಜ್ದೂರ್ ರ್ಯಾಲಿಯನ್ನ ಹಮ್ಮಿಕೊಂಡಿರ್ತಾರೆ, ಆ ಸಂದರ್ಭದೊಳಗೆ ಆ ಮಜ್ದೂರ್ ರ್ಯಾಲಿಯನ್ನ ಆಯೋಜಿಸಿದಾಗ ಸುಮಾರು ಅಲ್ಲಿ ಒಂದು 50,000 ಜನ ಕೂಡಿದ್ರು ಅಂತ ಹೇಳ್ತಾರ. ಆ 50,000 ಜನ ಕೂಡುವಲ್ಲಿ ಒಂದು ನಾಯಕತ್ವವನ್ನು ವಹಿಸಿರುವಂತಹ ವ್ಯಕ್ತಿಗಳಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಕೂಡ ಇದ್ರು. ಸೊ ಇಂತಹ ಸಂದರ್ಭದೊಳಗನೆ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಕಣ್ಣಿಗೆ ಬಾಬು ಜಗಜೀವನ್ ರಾಮ್ ಅವರು ಬೀಳ್ತಾರೆ. ನೆಕ್ಸ್ಟ್ ಇದೇ ಸಂದರ್ಭದೊಳಗೆ 1937 ಈ ಒಂದು ನೇಪಾಳ ಮತ್ತು ಬಿಹಾರದ ಕೆಲವು ಭಾಗಗಳಲ್ಲಿ ವಿಪರೀತ ಪ್ರಮಾಣದೊಳಗೆ ಭೂಕಂಪ ಆಗಿ ಅಲ್ಲಿ ಹಾನಿಯಾಗಿರ್ತದ, ಮತ್ತು ಬರಗಾಲವು ಕೂಡ ಸಂಭವಿಸ್ಬಿಟ್ಟಿರ್ತದ. ಅಂತ ಸಂದರ್ಭದೊಳಗ ಇಲ್ಲಿ ಅನ್ನ ಆಗಿರ್ಬೋದು ಅಥವಾ ಬಟ್ಟೆಗಳನ್ನ ಒಂದು ವಿತರಣೆ ಮಾಡುವಂತ ಕಾರ್ಯಕ್ರಮದಲ್ಲಿಯೂ ಕೂಡ ಇವರು ಮುಂದಾಗಿ ನಿಂತು ಕಾರ್ಯಕ್ರಮಗಳನ್ನ ಮಾಡಿರ್ತಾರ. ಸೊ ಇದು ಕೂಡ ಏನಾಗಿರ್ತಪ್ಪ ಅಂದ್ರೆ ಅಲ್ಲಿರುವಂತ ಜನರ ತಲೆಯೊಳಗ ಬಾಬು ಜಗಜೀವನ್ ರಾಮ್ ಒಬ್ಬ ಒಳ್ಳೆಯ ಮುತ್ಸದ್ದಿ ನಾಯಕ ಅನ್ನುವಂಥದ್ದು ಆಗಾಗಲೇ ಅಲ್ಲಿ ಗುರುತಿಸ್ಕೊಂಡ್ ಬಿಟ್ಟಿರ್ತದೆ. ನೆಕ್ಸ್ಟ್ ಅದ ಅಲ್ದನೆ ಈ ಶಾಸಕಾಂಗ ಸಭೆಗಳಲ್ಲಿ
ಈ SC ಅವರಿಗೆ ಪ್ರಾತಿನಿಧ್ಯ ನೀಡಬೇಕು ಅಂತ ಹೇಳಿ ಒಂದು 1937ರಲ್ಲಿ ಅದ ಬಿಹಾರ ವಿಧಾನಸಭೆಗೆ ನಡೆದಿರುವಂತಹ ಒಂದು ಚುನಾವಣೆ ಸಂದರ್ಭದೊಳಗೆ ಇವರು ಭಾಗಿಯಾಗ್ತಾರೆ. ಅಂದ್ರೆ ಆ ಚುನಾವಣೆ ಒಳಗೆ ಇವರು ಆರಿಸಿ ಬರ್ತಾರೆ. ಅಂದ್ರೆ ಈ ಹಿಂದೆ ಈ ಶಾಸಕಾಂಗ ಸಭೆಗಳಲ್ಲೆಲ್ಲ ಈ SC ಅವರಿಗೆ ಪ್ರಾತಿನಿಧ್ಯ ಇರ್ಲಿಲ್ಲ. ಯಾವಾಗ 1935ರೊಳಗ ಈ ಹಿಂದೂ ಮಹಾಸಭಾದ ಅಧಿವೇಶನದೊಳಗ ದಲಿತರಿಗೆ ಅವ್ರಿಗೆ ದೇವಸ್ಥಾನದ ಪ್ರವೇಶ ನೀಡಬೇಕು, ಕುಡಿಯುವ ನೀರಿನ ಸೌಲಭ್ಯ ನೀಡಬೇಕು, ಬಾವಿಗಳಿಗೆ, ಕೆರೆಗಳಿಗೆ ಅವ್ರಿಗೆ ಪ್ರವೇಶ ನೀಡಬೇಕು ಅಂತ ಏನ್ ಒಂದು ಒತ್ತಾಯ, ಅದ್ರ ಜೊತೆಗೆ ಈ ಒಂದು ಚುನಾವಣೆಗಳಲ್ಲಿ ಪ್ರಾತಿನಿಧ್ಯಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ಒಂದು ಒತ್ತಡವನ್ನು ಹಾಕಿ ಬ್ರಿಟಿಷ್ ಸರ್ಕಾರದಿಂದ ಆ ಒಂದು ಅವಕಾಶವನ್ನ ಇವ್ರು ಪಡೆದುಕೊಂಡಿರ್ತಾರೆ ನೋಡ್ರಿ. ಅದರ ಒಂದು ಪ್ರತಿಫಲನೆ ಇವ್ರು 1937ರೊಳಗೆ ಬಿಹಾರದ ವಿಧಾನಸಭೆಗೆ ಪ್ರಥಮ ಬಾರಿಗೆ ಚುನಾಯಿತರಾಗ್ತಾರೆ. ಬಟ್ ಅದ್ ದುರ್ದೈವ, ಯಾವುದೋ ಒಂದು ನೀರಾವರಿ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗ ಅವರು ರಾಜೀನಾಮೆಯನ್ನು ಕೂಡ ಇಲ್ಲಿ ಈ ಸಂದರ್ಭದೊಳಗೆ ನೀಡಬೇಕಾಗ್ತದ. ರಾಜೀನಾಮೆ ನೀಡಿದಂತ ಸಂದರ್ಭದೊಳಗ ಅಂಬೇಡ್ಕರ್ ಅವರು ಇವ್ರಿಗೆ ಸರಿಯಾಗಿ ತಮ್ಮ ಕಾರ್ಯವನ್ನ ನಿಭಾಯಿಸಕ್ಕಾಗ್ಲಿಲ್ಲ ನೋಡ್ರಿ, ತನ್ನ ಜನರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ ಆಗ್ಲಿಲ್ಲ ಇವರಿಗೆ ಅಂತ ಟೀಕೆ ಮಾಡಿದ್ರು ಅಂತ ಹೇಳಿ ಕೆಲವೊಂದು ವ್ಯಕ್ತಿಗಳು, ಅದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಗೊತ್ತಿಲ್ಲ, ಬಟ್ ಕೆಲವೊಂದು ವ್ಯಕ್ತಿಗಳನ್ನು ಉದ್ದೇಶಪೂರ್ವಕವಾಗಿನ ಪತ್ರಿಕೆಗಳಲ್ಲಿ ಬರೆದ್ರು. ನೆಕ್ಸ್ಟ್ ಇವಾಗಿನ ಕೆಲವೊಂದು ಪುಸ್ತಕಗಳಲ್ಲಿಯೂ ಕೂಡ ಆ ಮಾಹಿತಿಯನ್ನ ಸೇರಿಸ್ಬಿಟ್ಟಿದ್ದಾರೆ. ಅಂದ್ರೆ ಇದೇ ವಿಚಾರಧಾರೆಗಳೇ ಅಂಬೇಡ್ಕರ್ ಅವರು ಒಂದ್ ಕಡೆ, ಬಾಬು ಜಗಜೀವನ್ ರಾವ್ ಒಂದ್ ಕಡೆ ಆಗೋದಕ್ಕೆ ಮೂಲ ಕಾರಣ ಆಗಿರುವಂತದ್ದು. ಬಟ್ ಎಷ್ಟೋ ಸಂದರ್ಭಗಳೊಳಗ ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ಬಾಬು ಜಗಜೀವನ್ ರಾಮ್ ಅವರು ಅಂಬೇಡ್ಕರ್ ಅವ್ರಿಗೆ ಹೇಳ್ತಿದ್ರು, ಅಂಬೇಡ್ಕರ್ ಅವರು ಬಾಬು ಜಗಜೀವನ್ ರಾವ್ ಹೇಳ್ತಿದ್ರು. ಯಾಕಂದ್ರೆ ಈ ಸಂವಿಧಾನ ರಚನಾ ಸಭೆ ಸಂದರ್ಭಗಳಲ್ಲೆಲ್ಲ ಬಾಬು ಜಗಜೀವನ್ ರಾಮ್ ಅವರು ಬಹಳ ಪ್ರಭಾವಿ ನಾಯಕರಿದ್ರು. ಅವರು ನೆಹರು ಅವರಿಗೆ ಮತ್ತೆ ಮಹಾತ್ಮ ಗಾಂಧೀಜಿ ಅವರಿಗೆ ಹೇಳಿ ಇವ್ರಿಗೆ ಒಂದು ಅವಕಾಶವನ್ನು ನೀಡಿದ್ರು ಅನ್ನುವಂಥದ್ದು ಕೂಡ ಇಲ್ಲಿ ಅದ. ಅಂದ್ರೆ ನಾನು ಇದನ್ನ ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಷ್ಟೊಂದು ಏನಂತಂದ್ರೆ ಆಳವಾಗಿ ನನ್ನ ಒಂದು ವಯಸ್ಸಿಗೆ, ನನ್ನ ಜ್ಞಾನಕ್ಕೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ನಾನು ಕಂಡ್ಕೊಂಡಂಗೆ, ನಾನು ಓದಿರೋ ಪ್ರಕಾರ ಅವ್ರ ನಡುವೆ ಆ ತರದ ಒಂದು ಗೊಂದಲಗಳು, ತಾರತಮ್ಯತೆಗಳು ಇರ್ಲಿಲ್ಲ. ಒಬ್ಬರು ಮತ್ತೊಬ್ಬರ ನಡುವೆ ಪರಸ್ಪರ ಏನಪ್ಪಾ ಅಂದ್ರೆ ಮಾಹಿತಿಗಳು ವಿನಿಮಯಗಳಾಗ್ತಾ ಇದ್ವು. ಸರಿ ತಪ್ಪುಗಳನ್ನು ಒಪ್ಪುಕೊಂಡು ತಮ್ಮ ಉದ್ದೇಶ ಒಂದೇ, ಈ ಸಮಾನತೆ ನೀಡಬೇಕು, ಶೋಷಿತರಿಗೆ ಧ್ವನಿಯಾಗಿ ನಾವು ನಿಲ್ಬೇಕು ಅನ್ನುವಂಥದ್ದೇ ಇತ್ತು ಅವ್ರದ್ದು. ಸೊ ಆ ಕಾರಣಕ್ಕಾಗಿ ಇಬ್ಬರ ನಡುವೆ ಒಂದು ಒಳ್ಳೆಯ ಸಂಬಂಧ ಇತ್ತು ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗಿರುವಂತದ್ದು. ಇಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಆಲ್ ಇಂಡಿಯಾ ಅದು ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಅಂತ ಹೇಳಿ ಅದು ಸ್ಥಾಪನೆ ಆಗ್ತದ. ಅದಕ್ಕೆ ಬಹಳ ಅಭೂತಪೂರ್ವವಾಗಿರುವಂತಹ ಒಂದು ಕೊಡುಗೆಯನ್ನು ನೀಡಿದವರು. ಯಾಕಂದ್ರೆ ಶೋಷಿತರ ಧ್ವನಿಯಾಗಿ ಅಂತ ನಾ ಈಗಾಗಲೇ ಹೇಳ್ತಾ ಇರುವಂತಹ ಮೂಲ ಉದ್ದೇಶ ಅದೇ. ಆ ಒಂದು ಹಿಂದುಳಿದ, ಆರ್ಥಿಕವಾಗಿ ಶೋಷಿತರಾಗಿರುವಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಗ ಅಸೋಸಿಯೇಷನ್ಗಳು ಸ್ಟಾರ್ಟ್ ಆದಾಗ ಆ ಸಂದರ್ಭದೊಳಗ ಈ ಆಲ್ ಇಂಡಿಯಾ ಡಿಪ್ರೆಸ್ಡ್ ಕ್ಲಾಸ್ ಲೀಗ್ ಅನ್ನುವಂಥದ್ದು ಬಹಳ ಒಂದು ಪ್ರಭಾವಿ ಸಂಘಟನೆ. ಸೊ ಇದರ ಒಂದು ರಚನೆಗೆ ಕೊಡುಗೆಯನ್ನ ಇವ್ರು ನೀಡಿದ್ದಾರೆ ಅನ್ನುವಂಥದ್ದು ನಾವು ತಿಳ್ಕೊಳ್ಬೇಕು. ಮುಂದೆ ಈಗ ನಾನು ಹೇಳಿದೆ, 1935ರ ಈ ಹಿಂದೂ ಮಹಾಸಭಾ ಅಧಿವೇಶನದೊಳಗ ದಲಿತರಿಗೆ ದೇವಸ್ಥಾನಗಳು, ಕುಡಿಯುವ ನೀರು ಮತ್ತು ಈ ಬಾವಿಗಳಲ್ಲಿ ಅವ್ರಿಗೆ ಪ್ರವೇಶವನ್ನು ನೀಡಬೇಕು ಅನ್ನುವಂಥದ್ದು ನಡೀತಾ ಇರ್ತದ. ಆ ಸಂದರ್ಭದೊಳಗ ಇದಕ್ಕೆ ಪರವಾಗಿನ ಮತ ಚಲಾಯಿಸಿದವರು ಯಾರು ಅಂತ ಕೇಳಿದಾಗ ನಾವಿಲ್ಲಿ ಬಾಬು ಜಗಜೀವನ್ ರಾವ್ ಅಂತ ಹೇಳ್ತೀವಿ. ಅಂದ್ರೆ ಇದು ಎಲ್ಲರಿಗೂ ಗೊತ್ತಿರುವಂತದ್ದು ಮತ್ತು ಸ್ವಾಭಾವಿಕವಾಗಿ ಇದರ ಅನುಭವವನ್ನು ಕೆಲವೊಂದು ವ್ಯಕ್ತಿಗಳು ಪಡ್ಕೊಂಡಿದ್ದೀರಿ. ಸೊ ಅಂತಂದ್ರೆ ಈಗ ಭಾರತ ದೇಶ ಸಾಮಾಜಿಕವಾಗಿ ಏನಿ ಶ್ರೇಣಿ ವ್ಯವಸ್ಥೆಯನ್ನ ಆಧರಿಸಿರುವಂತ ರಾಷ್ಟ್ರ ಇದು. ಇಲ್ಲಿ ವ್ಯಕ್ತಿಗಳ ನಡುವೆ ಸ್ವಾಭಾವಿಕವಾಗಿ ತಾರತಮ್ಯತೆಗಳು, ಅದು ದೈಹಿಕವಾಗಿರ್ಬೋದು, ಜಾತಿ ಆಧಾರಿತವಾಗಿರ್ಬೋದು, ವರ್ಣ ಆಧಾರಿತವಾಗಿರ್ಬೋದು, ಅವೆಲ್ಲ ಅಮಾನವೀಯ. ಅವುಗಳಿಗೆ ಯಾವುದೇ ವೈಜ್ಞಾನಿಕ ವೈಚಾರಿಕತೆ ಹಿನ್ನೆಲೆ ಇಲ್ಲ. ಆದ್ರೂ ಕೂಡ ಕೆಲವೊಂದು ಸಮೂಹ ಕೆಲವೊಂದು ಸಮೂಹವನ್ನ ತನ್ನ ಹಿಡಿತದೊಳಗೆ ಇಟ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಒಂದ್ ಕಡೆ ದೇವರು, ಮತ್ತೊಂದ್ ಕಡೆ ಧರ್ಮ, ಮತ್ತೊಂದ್ ಕಡೆ ಜಾತಿ ವರ್ಣಗಳನ್ನ ಹುಟ್ಟು ಹಾಕಿ ಈ ತಾರತಮ್ಯತೆಗಳನ್ನ ಸ್ವಾಭಾವಿಕವಾಗಿ ಆಚರಿಸಿಕೊಂಡು ಬಂದಿರುವಂತ ರಾಷ್ಟ್ರ. ಯಾವ ಲೆವೆಲ್ಗೆ ಅಮಾನವೀಯತೆ ಅಂತ ಹೇಳಿ ಅಂತಂದ್ರೆ, ಒಬ್ಬ ದಲಿತ ಹೆಣ್ಮಗಳು ಸೊಂಟದ ಮೇಲ್ಗಡೆ ಬಟ್ಟೆ ಹಾಕ್ಬಾರ್ದು, ಒಬ್ಬ ದಲಿತ ವ್ಯಕ್ತಿ ಅವ ಹೊಸ ಬಟ್ಟೆಗಳನ್ನು ಧರಿಸುವಂಗಿಲ್ಲ, ಚಪ್ಪಲಿ ಹೊಳಿಯುವಂತ ಚಮ್ಮಾರನೆ ಚಪ್ಪಲಿ ಹಾಕೊಳ್ಳುವಂಗಿಲ್ಲ, ಬಿಸಿಲು, ಮಳೆ ಇವುಗಳ ತಾಪ ಅಥವಾ ಇವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಕೊಡೆ ಬಳಕೆ ಮಾಡುವಂಗಿಲ್ಲ, ಛತ್ರಿ ಚಾಮರಗಳನ್ನು ಬಳಸಂಗಿಲ್ಲ. ಒಬ್ಬ ಅವಂಗ ಅನಾರೋಗ್ಯ ಪೀಡಿತನಾದಾಗ ಒಬ್ಬ ಬ್ರಾಹ್ಮಣ ವೈದ್ಯ ಇವನ್ ಚಿಕಿತ್ಸೆಯನ್ನು ನೀಡಬೇಕು ಅಂತಂದ್ರೆ ಅವ್ ರೇಷ್ಮೆ ಬಟ್ಟೆಯನ್ನ ಇವನ್ ಕೈಗೆ ಸುತ್ತಕೊಂಡು ನಾಡಿ ಬಡ್ತವನ್ನ ಚೆಕ್ ಮಾಡ್ತಾ ಇದ್ರು ಅನ್ನುವಂಥದ್ದು. ಅಂದ್ರೆ ಮುಟ್ಟಿದ್ರೆ ಮೈಲಿಗೆ ಆಗೋದು ಬಹಳ ದೂರ ಉಳಿತು, ಬರೇ ನೆರಳು ಬಿದ್ರೆ ಉಸಿರು ತಾಗಿದ್ರೇನೆ ಮೈಲಿಗೆ ಆಗ್ತದ ಅನ್ನುವಂತ ಒಂದು ಅಸ್ಪೃಶ್ಯತೆ ಆಚರಣೆ ಆಗಿರೋ ಸಂದರ್ಭದೊಳಗಿತ್ತು. ಸೊ ಅದಕ್ಕಾಗಿ ಈ ಕೇರಳ, ತಮಿಳುನಾಡು, ಇನ್ಕ್ಲೂಡಿಂಗ್ ನಮ್ಮ ನಾವು ಕರ್ನಾಟಕವನ್ನೇ ಇಟ್ಕೊಂಡು ನಾವು ನೋಡುವಾಗ 32 ಹೆಜ್ಜೆ 92 ಹೆಜ್ಜೆಗಳ ಅಂತರದಲ್ಲಿ ನಿಂತುಕೊಂಡು ಒಬ್ಬ ಮೇಲ್ಜಾತಿಯ ವ್ಯಕ್ತಿಯ ಜೊತೆಗೆ ಕೆಳಜಾತಿಯ ವ್ಯಕ್ತಿಗಳು ಇಲ್ಲಿ ಸಂವಹನವನ್ನು ನಡೆಸಬೇಕಾಗಿತ್ತಂತ. ಅಂದ್ರೆ ಇದ್ರ ಉದ್ದೇಶ ಇಷ್ಟೇ, ಆ ಉಸಿರು ತಾಗಿದ್ರೆ ಮೈಲಿಗೆ ಆಗ್ತದ, ನೆರಳು ಬಿದ್ರೆ ಮೈಲಿಗೆ ಆಗ್ತದ, ಮೈ ಮುಟ್ಟಿದ್ರೆ ಮೈಲಿಗೆ ಆಗ್ತದ ಅನ್ನುವಂಥದ್ದು. ಸೊ ಇಂತಹ ಒಂದು ಆಚರಣೆಗಳು ಏನಿದ್ವಲ್ಲ, ಆ ದೇವಾಲಯಗಳ ಪ್ರವೇಶ ನಿರಾಕರಣೆ ಮಾಡ್ತಾ ಇದ್ರು. ಮುಂದೆ ಕೆರೆಗಳ ನೀರನ್ನು ಬಳಕೆ ಮಾಡೋದಕ್ಕೆ ಅವಕಾಶಗಳಿರ್ಲಿಲ್ಲ. ನನ್ಗೆ ಅದೇ ಬಹಳ ಒಂದು ವಿಪರ್ಯಾಸನೋ ವಿಚಿತ್ರನೋ, ಅದು ಎಷ್ಟರ ಮಟ್ಟಿಗೆ ನನ್ಗೆ ಗೊತ್ತಿಲ್ಲ.
ಈಗ ಅದು ಒಂದ್ ಕೆರೆ ಅದ ಅಂತ ಹೇಳಿ ಅಂದಾಗ ಅದ್ರೊಳಗಿಂದ ಒಂದು ಚರಗಿನ ನೀರ್ ತಗೊಂಡೇನೆ ಅಂತಂದ್ರೆ ಆ ನೀರ್ ಮೇಲೆ ಮಾತ್ರ ನಾನ್ ನಂದು ಒಂದು ಡಾಮಿನೆನ್ಸ್ ಇರ್ಬೇಕು, ನನ್ನ ಅಧಿಕಾರ ಇರ್ಬೇಕು. ಆ ಕೆರೆ ಮೇಲೆ ನನ್ನ ಡಾಮಿನೆನ್ಸ್ ಇರಬಾರ್ದು. ಸೊ ಅದು ಕೆರೆ ಅದು ಸಾರ್ವಜನಿಕ ಸ್ವತ್ತು, ಅದು ನೈಸರ್ಗಿಕ ಸಂಪನ್ಮೂಲ. ಅದರ ಸರಿಯಾದ ಒಂದು ಬಳಕೆಗೆ ಎಲ್ಲಾ ವ್ಯಕ್ತಿಗಳು ಕೂಡ ಯೋಗ್ಯರು. ಇಲ್ಲಿ ಯಾವುದೇ ಜಾತಿನೋ ಲಿಂಗನೋ ಇವ್ಯಾವ ಕೂಡ ಅಲ್ಲಿ ಕನ್ಸಿಡರ್ ಆಗಂಗಿಲ್ಲ. ಬಟ್ ಇದನ್ನ ಪ್ರಶ್ನೆ ಮಾಡುವಂತ ವ್ಯಕ್ತಿಗಳಿಗೆ ಅಲ್ಲಿ ಶಿಕ್ಷೆ ಇತ್ತು, ದೈಹಿಕವಾಗಿ ಶಿಕ್ಷೆ ಇತ್ತು. ಊರಿನಿಂದ ಹೊರಗಡೆ ಆಗ್ತಾ ಇದ್ರು. ಅವರು ಬಹಳ ವಾದ ಮಾಡಿದ್ರೆ ಅವ್ರ ನಾಲ್ಗೆನ ಸುಡ್ತಾ ಇದ್ರು. ಸೊ ಇಂತ ಒಂದು ವ್ಯವಸ್ಥೆ ಏನಿತ್ತಲ್ಲ, ಈ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಅದನ್ನ ಸಂವಿಧಾನಬದ್ಧಗೊಳಿಸಿ ಈ ಜನರಿಗೆ ಅದರ ಸಂಘಟನೆ ಮೂಲಕ ಅರಿವು ಮೂಡಿಸಿ ಅವ್ರನ್ನ ಹೋರಾಟಕ್ಕೆ ತಂದು ಸಮಾನತೆಯನ್ನ ಅವರು ಹುಟ್ಟು ಹಾಕಿದ್ರು ಬಾಬು ಜಗಜೀವನ್ ರಾಮ್ ಅವರು ಮತ್ತು ಅಂಬೇಡ್ಕರ್ ಅವರೆಲ್ಲ. ಸೊ ಅದ್ರ ಪ್ರತಿಫಲ ಇವತ್ತಿನ ದಿನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಏನೋ ಒಂದ್ ಸ್ವಲ್ಪ ಸಂತಸದ ವಾತಾವರಣದೊಳಗೆ ಅದೀವಿ ಅನ್ನುವಂಥದ್ದು ಇದು ಒಂದ್ ಕಡೆ. ಮತ್ತೆ ನಮ್ಮ ಶರಣರು, ಅದು ಬಸವಣ್ಣ ಶರಣರು ಅಂತಂದಾಗ ನಾ ಯಾವಾಗ್ಲೂ ಕೂಡ ಅದು ಒಂದೇ, ನನ್ಗೆ ದೇವ್ರು ಅಂತ ಹೇಳಿ ಬಂದ್ಬಿಟ್ರೆ ಅದು ಬಸವಣ್ಣವ್ರೆ. ನಾನು ಅಂಬೇಡ್ಕರ್ ಅವ್ರಿಗಿಂತಾನು ಮೊದಲ ಆದ್ಯತೆಯನ್ನು ಫಸ್ಟ್ ನಾನು ಕೊಡೋದೇ ಇಲ್ಲ ಅಂತಂದ್ರೆ ಬಸವಣ್ಣವ್ರಿಗೆ. ಯಾಕಂದ್ರೆ ದಲಿತರನ್ನ ಒಪ್ಪಕೊಂಡು ಅವ್ರನ್ನ ಸಾಹಿತ್ಯ ರಚನೆಯೊಳಗೆ ತೊಡಗಿಸ್ಕೊಳ್ಳುವಂತದ್ದು ಏನಿದೆಯಲ್ಲ, ಅದು ಮತ್ತೊಂದು. ಬರೇ ನಾವು ಸ್ವತಂತ್ರ ಅವ್ರಿಗೆ ಸಮಾನತೆ ನೀಡುವುದಷ್ಟೇ ಅಲ್ಲ, ಅವ್ರಿಗೆ ಸಾಹಿತ್ಯ ರಚನೆಗೆ ಅವಕಾಶವನ್ನು ಕೊಟ್ಟು ಅವರನ್ನೇ ತಂದೆ ಅಂತ ಸ್ವೀಕರಿಸಿಕೊಳ್ಳುವಂತದ್ದು, ಅವರೇ ನನ್ಗೆಲ್ಲ ಅನ್ನುವಂಥದ್ದು. ಆ ರೀತಿ ಅಪ್ಪಕೊಂಡಿರುವಂತ ವ್ಯಕ್ತಿ ಈ ಇತಿಹಾಸದ ಪುಟದೊಳಗೆ ಎಲ್ಲಿಯೂ ಕೂಡ ಇಲ್ಲ. ಸೊ ಯಾಕಂದ್ರೆ ಅಂಬೇಡ್ಕರ್ ಅವರು ದಲಿತರನ್ನ ಅಪ್ಪಗೊಂಡ್ರು ಅನ್ನುವಂಥದ್ದು ಒಂದು ಹೊಸ ವಿಚಾರ ಆಗದೆ ಇರ್ಬೋದು. ಬಟ್ ಒಬ್ಬ ಬೇರೆ ವ್ಯಕ್ತಿಗಳು ನಮ್ಮನ್ನ ಅಪ್ಪಗೊಂಡು ನಮಗೆ ಸಮಾನತೆಯನ್ನು ದಾರಿಯನ್ನು ತೋರಿಸಿದ್ರಲ್ಲ, ನಿಜಕ್ಕೂ ಅದು ಶ್ರೇಷ್ಠ. ಸೊ ಅವ್ರ ಪ್ರತಿಫಲ ಮತ್ತೆ ಈ ಸಂವಿಧಾನಬದ್ಧವಾಗಿ ಹೋರಾಟ ಮಾಡಿರುವಂತ ಈ ವ್ಯಕ್ತಿಗಳ ಪ್ರತಿಫಲದಿಂದ ಇವತ್ತು ಈ ಒಂದು ದೇವಸ್ಥಾನಗಳಲ್ಲಿ ಆಗಿರ್ಬೋದು, ಅಥವಾ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗಾಗಿರ್ಬೋದು, ಅಥವಾ ಇನ್ನಿತರ ಈ ಒಂದು ಸಾರ್ವಜನಿಕ ಸೇವೆಗಳಿಗೆ ಸಂಬಂಧಪಟ್ಟಂಗ ನಾವು ಮುಕ್ತವಾಗಿ ಎಲ್ಲವನ್ನು ಪಡೆದುಕೊಳ್ಳೋದಕ್ಕೆ ಇವತ್ತ ಎಲ್ಲಾ ಒಂದು ದಲಿತ ಜನಾಂಗ ಅದು ಅರ್ಹ ಆಗ್ಯದ ಅಂತ ಹೇಳಿ ಅಂದ್ರೆ ನಾವು ಇವು ಎಲ್ಲಾ ಮಹನೀಯರಿಗೆ ಚುರುಣಿ ಆಗಿರ್ಬೇಕು ಅನ್ನುವಂಥದ್ದು ಒಂದು ಅಂಶ. ಇನ್ನು ಇದು ಕೇವಲ ಸಾಮಾಜಿಕವಾದಂತಿರುವಂತಹ ಹೋರಾಟಕ್ಕೆ ಸಂಬಂಧಪಟ್ಟಂಗ ಅವ್ರು ಭಾಗಿಯಾದ್ರು ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಈಗಾಗಲೇ ನಾನು ನಿಮ್ಗೆ ಹೇಳಿದೆ ಮಹಾತ್ಮ ಗಾಂಧೀಜಿ ಅವರ ಸತ್ಯಾಗ್ರಹದಲ್ಲಿ ಇವ್ರು ಭಾಗಿಯಾಗಿದ್ರು ಅಂತ ಹೇಳಿ, ಕ್ವಿಟ್ ಇಂಡಿಯಾ ಚಳವಳಿ ಒಳಗ ಇವರು ಭಾಗಿಯಾಗಿದ್ರು. ಅದ್ರ ಸಂಬಂಧನ ಅವರು 2 ಬಾರಿ ಸೆರೆಮನೆವಾಸವನ್ನು ಕೂಡ ಇಲ್ಲಿ ಬಾಬು ಜಗಜೀವನ್ ರಾವ್ ಅವರು ಅನುಭವಿಸಿದ್ದಾರೆ. ಸೊ ಅದು ಕೂಡ ಒಂದು. ನೆಕ್ಸ್ಟ್ ಅದಲ್ದೇನೆ 2ನೇ ಮಹಾಯುದ್ಧ ನಡೆದಂತ ಸಂದರ್ಭದೊಳಗ ಭಾರತ ಈ ಇಂಗ್ಲೆಂಡ್ದವ್ರ ಪರವಾಗಿ ಅಲ್ಲಿ ಯುದ್ಧಕ್ಕೆ ಭಾಗವಹಿಸಬೇಕಾಗಿತ್ತು. ಅಂತ ಸಂದರ್ಭದೊಳಗ ಭಾರತ ಅದನ್ನ ಭಾಗವಹಿಸಬಾರ್ದು ಅದ್ರೊಳಗ ಅನ್ನೋದನ್ನ ಇಟ್ಕೊಂಡು ಹೋರಾಟ ಮಾಡ್ತಾರೆ. ಆ ಸಂದರ್ಭದೊಳಗೆ ಬ್ರಿಟಿಷರ ಒಂದು ಕೆಂಗನಿಗೆ ಇವ್ರು ಗುರಿಯಾಗಿ ಆ ಸಂದರ್ಭದಲ್ಲಿಯೂ ಕೂಡ ಇವರು ಜೈಲು ವಾಸವನ್ನ ಅನುಭವಿಸ್ಬೇಕಾಗ್ತದ. ಸೊ ಆ ಒಂದು ವಿಚಾರವನ್ನು ಕೂಡ ನಾವು ಈ ಸಂದರ್ಭದೊಳಗೆ ನೋಡ್ಬೋದು. ಇನ್ನು ಬಹಳ ಮುಖ್ಯವಾಗಿ ನಮ್ಗೆ ಈಗ ಇಂಡೋ ಪಾಕ್ ಒಂದೇನ ಪಾಕ್ ಯುದ್ಧ ನಡೆದಂತ ಸಂದರ್ಭದೊಳಗ ಬಾಬು ಜಗಜೀವನ್ ರಾಮ್ ಅವರು ಸ್ವತಃ ಆ ಸೈನಿಕರ ಹತ್ತಿರ ಹೋಗಿ ಅವ್ರಿಗೆ ಹೋರಾಟಕ್ಕೆ ಅವರನ್ನ ಹುರಿದುಂಬಿಸುವ ಅಂತ ಅವ್ರು ಮಾಡಿರುವಂತ ಆ ಹುರಿದುಂಬಿಸುವಂತದ್ದು ಏನಿದೆಯಲ್ಲ, ಸ್ವತಃ ಅವರ ಹೆಂಡತಿಯ ಜೊತೆಗೆ ಸೇರ್ಕೊಂಡು, ಇಂದ್ರಾಣಿ ಅವರು ಅವ್ರ ಹೆಂಡತಿ ಅವ್ರ ಜೊತೆಗೆ ಸೇರ್ಕೊಂಡು ಆ ಸೈನಿಕರು ಇದ್ದಲೇನೆ ಹೋಗಿ ಅವ್ರಿಗೆ ಹುರಿದುಂಬಿಸುವಂತ ಒಂದು ಪ್ರಯತ್ನ ಮಾಡಿರುವಂತ ಒಬ್ಬ ವ್ಯಕ್ತಿಗಳು ಇವರು. ನೆಕ್ಸ್ಟ್ ಅದಷ್ಟೇ ಅಲ್ಲದೆ ಭಾರತ ದೇಶ ಈಗ 1947 ಬಹಳ ಒಂದು 35-40 ಕೋಟಿ ಜನಸಂಖ್ಯೆ ಇರುವಂತ ಸಂದರ್ಭದೊಳಗ ಆಹಾರದ ದೊಡ್ಡ ಸಮಸ್ಯೆಯನ್ನೇ ಎದುರಿಸಬೇಕಾಗ್ತದ. ಆ ಸಂದರ್ಭದೊಳಗ ಭಾರತ ಮತ್ತು ಪಾಕಿಸ್ತಾನಿ ವಿಭಾಗಗಳಾದಂತ ಸಂದರ್ಭದೊಳಗ ಫಲವತ್ತಾದ ಭೂಮಿಗಳೆಲ್ಲ ಕಡೆ ಹೋಗ್ಬಿಡ್ತಾವ. ಭಾರತ ದೇಶದಕ್ಕ ಆಹಾರದ ಸಮಸ್ಯೆ ಆಗ್ತದ. ಆ ಸಂದರ್ಭದೊಳಗ ಇಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕ್ರಾಂತಿಯನ್ನ ಭಾರತ ದೇಶದೊಳಗ ಹುಟ್ಟಿ ಹಾಕುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇವತ್ ನಮ್ ದೇಶ ನಾವೀಗ 2024 ಅದೀವಿ. ಸುಮಾರು 139ರಿಂದ 145 ಕೋಟಿ ಜನಸಂಖ್ಯೆ ಅದ ಅಂತ ಹೇಳ್ತೀವಿ. ಬಟ್ ಇವತ್ತೇ ನಮಗೆ ಹಸಿವಿನ ಸಮಸ್ಯೆ ಇಲ್ಲ ನೋಡ್ರಿ. ಕೇವಲ 35-45 ಕೋಟಿ ಜನಸಂಖ್ಯೆ ಇರುವಂತ ಸಂದರ್ಭದೊಳಗೆ ಹಸಿವಿನ ಸಮಸ್ಯೆ ಇತ್ತು. ಇವತ್ತು 139-145 ಕೋಟಿ ಜನಸಂಖ್ಯೆ ಇದ್ರೂ ಕೂಡ ನಮ್ಗೆ ಹಸಿವಿನ ಸಮಸ್ಯೆ ಇಲ್ಲ ಅಂತ ಹೇಳಂದ್ರೆ ಅದಕ್ಕೆ ಮೂಲಭೂತ ಕಾರಣ ಯಾರಾದ್ರೂ ಅದಾರ ಅಂತ ಕೇಳಿದ್ರೆ ಅದು ಆ ಸಂದರ್ಭದೊಳಗ ಒಂದು ಈ ರೈತರ ಧ್ವನಿಯಾಗಿ ಅಥವಾ ಈ ಉಳುಮೆಗೆ ಹೊಸ ರೂಪವನ್ನ ನೀಡಿ ಫಲವತ್ತಾದ ಒಂದು ಭೂಮಿಯನ್ನ ನಾವು ಹೇಗೆ ತಯಾರು ಮಾಡ್ಕೊಳ್ಬೇಕು, ಬೆಳೆದ ಬೆಳೆಗೆ ಒಂದು ಸೂಕ್ತವಾಗಿರುವಂತಹ ಬೆಲೆಯನ್ನ ನಿಗದಿಪಡಿಸುವಂತದ್ದಾಗಿರ್ಬೋದು, ಅಥವಾ ಈ ರಾಸಾಯನಿಕ ಗೊಬ್ಬರಗಳನ್ನ ಅಥವಾ ಇನ್ನಿತರ ಒಂದು ಆಧುನಿಕ ಕೃಷಿ ಪದ್ಧತಿಯನ್ನ ನಮ್ಮ ಒಂದು ಈ ಸಾಂಪ್ರದಾಯಿಕ ಬೇಸಾಯ ಪದ್ಧತಿಯ ಬದಲಿ ನಾವು ಅಳವಡಿಸಿಕೊಂಡು ಉತ್ತಮ ಇಳುವರಿಯನ್ನ ತರುವುದ್ರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಭಾರತ ದೇಶ ಏಷ್ಯಾದೊಳದ ಕೃಷಿ ಮಾತೆ ಅಂತ ಹೇಳಿ ಗುರುತಿಸಿಕೊಂಡಿರುವಂತಹದ್ದು. ಬಟ್ ಆಹಾರಕ್ಕಾಗಿ ನಾವು ಬೇರೊಂದು ರಾಷ್ಟ್ರವನ್ನ ಇಲ್ಲಿ ಆಮದು ಮಾಡ್ಕೊಳ್ಳುವಂತಹದ್ದು ನಮ್ಮ ಭಾರತ ದೇಶದ ಒಂದು ಇಮೇಜ್ಗೆ ಧಕ್ಕೆ ಆಗಿತ್ತು ಆ ಸಂದರ್ಭದೊಳಗೆ. ಸೊ ಹೇಗಾದ್ರೂ ಮಾಡಿ ಈ ಒಂದು ಏನ್ ಇಮೇಜ್ ಅನ್ನ ಮತ್ತೆ ನಾವು ಪುನರ್ ಸ್ಥಾಪಿಸ್ಬೇಕು ಅಂತ ಹೇಳಿ ಹಸಿರು ಕ್ರಾಂತಿಯನ್ನ ಇಲ್ಲಿ MS ಸ್ವಾಮಿನಾಥನ್ ಅವರ ನೇತೃತ್ವದೊಳಗೆ ಭಾರತ ದೇಶದ ಹಸಿರು ಕ್ರಾಂತಿಯನ್ನ ಹುಟ್ಟಿ ಹಾಕಿ ಹಸಿರು ಕ್ರಾಂತಿಯ ಹರಿಕಾರ ಅಂತ ಹೇಳಿ
ಗುರುತಿಸಿಕೊಂಡವರು ಯಾರು ಅಂತ ಕೇಳಿದ್ರೆ ಅದು ಬಾಬು ಜಗಜೀವನ್ ರಾವ್ ಅವರು ಅಂತ ಹೇಳಿದ್ರೆ ಅದು ತಪ್ಪಾಗಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಅದಲ್ಲದೆ ಸ್ವಲ್ಪ ಅವರ ಒಂದು ಸಾಧನೆಗಳನ್ನ, ರಾಜಕೀಯವಾಗಿ ಅವರ ಒಂದು ಸಾಧನೆಗಳನ್ನ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ನಿಮ್ಗೆ ಹೇಳಿದೆ, 30 ವರ್ಷಗಳ ಸುದೀರ್ಘ ಕಾಲ ಕೇಂದ್ರ ವಿಧಾನಸಭೆಯ ಒಂದು ಸದಸ್ಯರಾದವರು, ದೀರ್ಘಕಾಲ ಕ್ಯಾಬಿನೆಟ್ ನಲ್ಲಿ ಸೇವೆ ಸಲ್ಲಿಸಿರುವಂತಹ ಒಬ್ಬ ಸದಸ್ಯ ಅಂತ ಹೇಳಿ ಗುರುತಿಸಿಕೊಂಡವರು. ಅಂದ್ರೆ ಇವರಿಗೆ ಆ ಒಂದು ಬಿರುದುಗಳು ಅಂದ್ರೆ ಮತ್ತೊಬ್ಬ ವ್ಯಕ್ತಿ ಮಾಡಕ್ ಆಗದೆ ಇರುವಂತ ಒಂದು ಸಾಧನೆಗಳನ್ನ ಮಾಡಿಬಿಟ್ಟಂತವ್ರು ಅಂತ. ಇವರು 1946ರಿಂದ 52ರೊಳಗೆ ಕೇಂದ್ರದ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. 1952ರಿಂದ 56ರೊಳಗ ಕೇಂದ್ರ ಸಂವಹನ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1956ರಿಂದ 62ರೊಳಗೆ ಕೇಂದ್ರ ಸಾರಿಗೆ ಮತ್ತು ರೈಲ್ವೆ ಸಚಿವರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. 1962-63ರೊಳಗೆ ಕೇಂದ್ರ ಸಾರಿಗೆ ಸಂಪರ್ಕ ಒಂದು ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1966-67ರೊಳಗ ಕಾರ್ಮಿಕ ಉದ್ಯೋಗ ಮತ್ತು ಪುನರ್ವಸತಿ ಕೇಂದ್ರ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 1967-70ರೊಳಗ ಕೇಂದ್ರ ಆಹಾರ ಮತ್ತು ಕೃಷಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರುವಂತದ್ದು. ಇದೇ ಈಗ ಹಸಿರು ಕ್ರಾಂತಿಗೆ ಸಂಬಂಧಪಟ್ಟಂಗ ನಾವು ಮಾತನಾಡುವಂತದ್ದು. ಆ ಸಂದರ್ಭದೊಳಗೆ ಕೇಂದ್ರದ ಆಹಾರ ಸಚಿವರು ಮತ್ತು ಕೃಷಿ ಸಚಿವರಾಗಿದ್ರು ಅವರು. ನೆಕ್ಸ್ಟ್ ಅದಲ್ಲದೆ 1970, 74, 77, 79ರೊಳಗ ಕೇಂದ್ರ ರಕ್ಷಣಾ ಸಚಿವರಾಗಿ ಸೇವೆಯನ್ನ ಬಾಬು ಜಗಜೀವನ್ ರಾವ್ ಅವರು ಸಲ್ಲಿಸಿರುವಂತದ್ದು. 1974, 77ರೊಳಗೆ ಕೇಂದ್ರ ಕೃಷಿ ಮತ್ತು ನೀರಾವರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದವರು. ದೇಶದ ಉಪ ಪ್ರಧಾನಿಯಾಗಿ ಇವರು ಜನವರಿ 24, 1979ರಿಂದ ಜುಲೈ 28, 1979ರವರೆಗೆ ನಮ್ಮ ಭಾರತ ದೇಶದ ಉಪ ಪ್ರಧಾನಿಯಾಗಿ ಸೇವೆಯನ್ನ ಸಲ್ಲಿಸಿರುವಂತವರು. ಸೊ ಇವರ ಒಂದು ರಾಜಕೀಯವಾಗಿ ಇವರು ಮಾಡಿರುವಂತ ಸಾಧನೆಗಳನ್ನ ಹೇಳುವುದರ ಮೂಲ ಉದ್ದೇಶ ಇಷ್ಟೇ. ನನ್ಗೆ ಆಗುದಿಲ್ಲ ಅಂತಲ್ಲ, ಪ್ರಯತ್ನ ಪಟ್ರೆ ಏನೆಲ್ಲವನ್ನು ಮಾಡ್ಬೋದು ಅನ್ನೋದಕ್ಕೆ ಈ ಮಹನೀಯರ ಸಾಕ್ಷಿ ಅಂತ. ಯಾಕಂದ್ರೆ ಕೇವಲ ಮುಟ್ಟಿದ್ರೆ ಅಥವಾ ಸ್ಪರ್ಶ ತಾಗಿದ್ರೇನೆ ಮೈಲಿಗೆ ಆಗ್ತದ ಅನ್ನುವಂತ ಈ ನಾಡೊಳಗೆ ಶಿಕ್ಷಣವನ್ನ ಅವೆಲ್ಲವನ್ನು ಎದುರಿಸಿ ಕಲಿತು ಒಂದು ಒಳ್ಳೆಯ ಪ್ರಭಾವಿ ಹುದ್ದೆಗಳನ್ನ ಅಲಂಕರಿಸಿರುವಂತದ್ದು ಏನಿದೆ ಅಲ್ಲ, ಸೊ ಅದು ಇಂದಿನ ಯುವ ಜನತೆಗೆ ಅಥವಾ ನನಗೆ ಆಗುದಿಲ್ಲ ಅನ್ನುವಂತ ವ್ಯಕ್ತಿಗಳಿಗೆ ಏನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿಗಳು ಅಥವಾ ಇವೇ ನಿದರ್ಶನಗಳು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳಬೇಕಾಗಿತ್ತು. ಸೊ ಆ ಒಂದು ಕಾರಣಕ್ಕಾಗಿ ನಾನು ಇದನ್ನ ಇಲ್ಲಿ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಒಂದೆರಡು ವಿಚಾರಧಾರೆಗಳು ಇವ್ರಿಗೆ ಸಂಬಂಧಪಟ್ಟಂಗ ಇರುವಂತವು. ಈಗ ಇಲ್ಲಿ ನಾನು ಒಂದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಅದು ಅವರ ವ್ಯಕ್ತಿತ್ವ ಅಥವಾ ಅವರ ಘನತೆಗೆ ಧಕ್ಕೆ ತರುವಂತ ಕೆಲವೊಂದು ವಿಚಾರಧಾರೆಗಳು. ಅಂದ್ರೆ ಅದು ನೇರವಾಗಿನೋ ಅಥವಾ ಅದು ಅಪರೋಕ್ಷವಾಗಿ ಆಗಿರುವಂತದ್ದು ಗೊತ್ತಿಲ್ಲ. ಬಟ್ ಇಲ್ಲಿ ಒಂದ್ ಕಡೆ ಅವರ ಹೆಂಡತಿ ಅವರು ದೇಕಿ ಸುನಿ ಬಿಕಿ ಬಾತೆ ಅಂತ ಹೇಳಿ ಒಂದು ಆತ್ಮಕಥೆ ಅದ, ದೇಕಿ ಸುನಿ ಬಿಕಿ ಬಾತೆ ಅಂತ ಹೇಳಿ. ಸೊ ಅದು 3 ಸಂಪುಟಗಳೊಳಗ ಪ್ರಕಟಣೆ ಆಗಿರುವಂತದ್ದು. ಇವರು ಹೆಂಡತಿ ಇಂದ್ರಾಣಿ ಅವರು. ಆಕ್ಚುಲಿ ಇಂದ್ರಾಣಿ ಅವರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರ ತಂದೆಯು ಕೂಡ ಒಬ್ಬ ವೈದ್ಯರವರು, ಬ್ರಿಟಿಷ್ ಸೈನ್ಯದೊಳಗ ಒಬ್ಬ ವೈದ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತವ್ರು, ಡಾಕ್ಟರ್ ಬಿರ್ಬಲ್ ಅಂತ ಹೇಳಿ. ಅವರು ಸಲ್ಲಿಸಿರುವಂತ ಸೇವೆಗಾಗಿನೇ ಬ್ರಿಟಿಷ್ ಸರ್ಕಾರ ಆ ಸಂದರ್ಭದೊಳಗ ಅವ್ರಿಗೆ ವಿಕ್ಟೋರಿಯಾ ಪ್ರಶಸ್ತಿಯನ್ನು ಕೂಡ ನೀಡಿತ್ತು. ಅದಲ್ಲದೆ ಇವ್ರ ತಾಯಿಯವರು ಕೂಡ, ಅಂದ್ರೆ ಇಂದ್ರಾಣಿ ಅವ್ರ ತಾಯಿಯವರು ಕೂಡ ಚೈತನ್ಯ ದೇವಿ ಅಂತ ಹೇಳಿ ಅವರು ಸ್ವದೇಶಿ ಆಂದೋಲನದೊಳಗೆಲ್ಲ ಪಾಲ್ಗೊಂಡವರು. ಅಂದ್ರೆ ಈ ರಾಜಕೀಯವಾಗಿ ನಾವು ನೋಡ್ಕೊಂತ ಬಂದಾಗ ನಮ್ಮ ದೇಶದ ಸ್ವತಂತ್ರ ಹೋರಾಟದಲ್ಲಿ ದಲಿತರ ಪಾಲು ಇತ್ತು ಅನ್ನೋದಕ್ಕ ಇದೊಂದು ಉದಾಹರಣೆ ಅಂತ. ನಾನು ಕೇವಲ ಇಂದ್ರಾಣಿ ಅವ್ರ ಬಗ್ಗೆ ಅಷ್ಟೇ ಹೇಳಿ ಬಿಡ್ಬೋದಾಗಿತ್ತು, ಬಟ್ ಹೇಳುವುದರ ಮೂಲ ಉದ್ದೇಶ ಇಷ್ಟೇ. ಅಂದ್ರೆ ಆ ಸಂದರ್ಭದೊಳಗೆ ಮಹಾತ್ಮ ಗಾಂಧೀಜಿ ಅವರು ಕೂಡ ಅವ್ರ ಸತ್ಯಾಗ್ರಹ ಅಥವಾ ಅವ್ರ ಸರ್ವೋದಯ ತತ್ವಗಳನ್ನೆಲ್ಲ ಒಂದ್ಸರಿ ನೋಡ್ಕೊಂತ ಹೋದಾಗ ಅವರು ಈ ಒಂದು ದಲಿತರನ್ನು ಕೂಡ ಸ್ವತಂತ್ರ ಹೋರಾಟದೊಳಗ ಭಾಗಿಯಾಗುವುದಕ್ಕೆ ಅವಕಾಶ ಕೊಟ್ಟಿದ್ರು ಅನ್ನೋದರ ಒಂದು ಮೂಲ ಒಂದು ಉದಾಹರಣೆಗಳಾಗಿ ಇವು ಇಲ್ಲಿ ಈ ಸಂದರ್ಭದೊಳಗೆ ಗುರುತಿಸ್ಕೊಳ್ತಾವ ಅಂತೇಳಿ. ಸೊ ಇಲ್ಲಿ ಅದನ್ನೇ ಹೇಳಿದಿಲ್ಲ ನಿಮಗೆ, ದೇಕಿ ಸುನಿ ಬಿಕಿ ಬಾತೆ ಅನ್ನುವಂತ ಆತ್ಮಕಥೆಯೊಳಗ ಅವರು ಹೇಳಿರುವಂತ ಕೆಲವೊಂದು ಪ್ರಮುಖ ಅಂಶಗಳು ಇಷ್ಟೇ. ಆ ಸಂದರ್ಭದೊಳಗೆ ಕಾಮರಾಜ್ ಎನ್ನುವಂತ ಒಂದು ಯೋಜನೆಯನ್ನ ಜವಾಹರ್ಲಾಲ್ ನೆಹರು ಅವರು ಜಾರಿಗೆ ತಗೊಂಡ್ಬರ್ತಾರೆ. ಜವಾಹರ್ಲಾಲ್ ನೆಹರು ಅವರು ಆ ಯೋಜನೆಯನ್ನು ಜಾರಿಗೆ ತರುವುದರ ಮೂಲ ಉದ್ದೇಶ ಅವರು ಹೇಳಿರುವ ಪ್ರಕಾರ ಈ ಒಂದು ರಾಜಕೀಯ ಪ್ರವೇಶದೊಳಗ ಸ್ವಲ್ಪ ಈಗ ವಯಸ್ಸಾದಂತ ವ್ಯಕ್ತಿಗಳಿಗಿಂತ ಯುವಕರಿಗೆ ಸ್ವಲ್ಪ ಆದ್ಯತೆಯನ್ನು ನೀಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಟುಕೊಂಡು ಜಾರಿಗೆ ತಂದಿರುವಂತ ಒಂದು ಯೋಜನೆ. ಅದು ಉದ್ದೇಶ ಪೂರ್ವಕವಾಗಿತ್ತು ಅಥವಾ ಏನು ಗೊತ್ತಿಲ್ಲ. ಆ ಯೋಜನೆಯಿಂದಾಗಿ ಇಲ್ಲಿ ಇವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಜಗಜೀವನ್ ರಾಮ್ ಅವರು. ಸೊ ಆ ಸಂದರ್ಭದೊಳಗೆ ಅವರ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಅವ್ರ ಹೆಂಡತಿ, ಇಷ್ಟೆಲ್ಲ ನೀವು ಸೇವೆಯನ್ನು ಸಲ್ಲಿಸಿದ್ರಿ, ಬಟ್ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಈ ಕಾಮರಾಜ್ ಯೋಜನೆಯನ್ನು ತಂದು ಅಧಿಕಾರದಿಂದ ಕೆಳಗಿಳಿಸಿದ್ರು ಅಂತೇಳಿ. ಬಟ್ ಆ ಸಂದರ್ಭದೊಳಗ ಅವ್ರು ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಂಗಿಲ್ಲ. ಅವ್ರು ಹೇಳ್ತಾರ, ಅಧಿಕಾರದ ಒಂದು ಒತ್ತಡದಿಂದ ನಾನಿವಾಗ ಹಗರಾದೆ ಅನ್ನುವಂತ ಮಾತನ್ನ ಹೇಳ್ತಾರ. ಹೊರತಾಗಿ ಅದಕ್ಕ
ತದ್ವಿರೋಧವಾಗಿ ಯಾವುದೇ ತರದ ಒಂದು ಹುನ್ನಾರನ್ನು ಮಾಡುವಂತದ್ದಾಗ್ಲಿ ಅಥವಾ ತಾನು ಇಷ್ಟು ಸುದೀರ್ಘಗಳ ಕಾಲಾವಧಿ ಕಾಲ ರಾಜಕೀಯದೊಳಗಿದ್ದು ಅದಕ್ಕೆ ಎರಡು ಬಗೆಯುವಂತ ಮಾತನ್ನ ಅವ್ರು ಆಡಂಗಿಲ್ಲ. ಸೊ ಇದು ಬಹಳ ಖುಷಿ ಕೊಡುವಂತ ಒಂದು ಸಂಗತಿ ಇದು. ಅಂತಂದ್ರೆ ಅವರು ಹೇಳಿರುವಂತದ್ದು ಇಷ್ಟ ಇಲ್ಲ, ನಾನು ಅಧಿಕಾರದಿಂದ ನಾನು ಬಹಳ ಫ್ರೀ ಆದೆ, ನನ್ಗೀಗ ಹಗರಾಯಿತು, ನನ್ಗೇನ್ ತೊಂದರೆ ಇಲ್ಲ ಅನ್ನುವಂತ ಮಾತನ್ನ ಅವರು ಇಲ್ಲಿ ಹೇಳಿರುವಂತದ್ದು. ಆದ್ರೆ ಆ ಸಂದರ್ಭದೊಳಗೆ ಕೆಲವೊಂದು ಪತ್ರಿಕೆಗಳು ಅಲ್ಲಿ ಕೆಲವೊಂದು ಹುನ್ನಾರನ್ನು ಬೆಳೆಸುವಂತ ಒಂದು ಪ್ರಯತ್ನವನ್ನ ಆ ಸಂದರ್ಭದೊಳಗೆ ಮಾಡ್ತವೆ. ಅಂದ್ರೆ ಈತ ಒಬ್ಬ ದಲಿತ, ಈ ವ್ಯಕ್ತಿಯನ್ನ ಇನ್ನ ಮುಂದಿನ ಒಂದು ದಿನಮಾನಗಳೊಳಗ ಇನ್ನು ಹೆಚ್ಚಿನ ಒಂದು ಹುದ್ದೆಗೆ ಈತ ಏರ್ಬೋದು, ಇದನ್ನ ಹೇಗಾದ್ರೂ ಮಾಡಿ ನಾವು ತಡಿಬೇಕಾಗಿತ್ತು ಅನ್ನೋ ಉದ್ದೇಶಕ್ಕಾಗಿ ಈ ಯೋಜನೆಯನ್ನು ಜಾರಿಗೆ ತಗೊಂಡ್ ಬಂದ್ರು, ಹಾಗೆ ಹೀಗಂತ ಹೇಳಿ ಕೆಲವೊಂದು ಮಾತುಗಳು ಕೂಡ ಬರ್ತಿರ್ತಾವ. ಸೊ ಅಷ್ಟೊಂದು ಆಳವಾಗಿ ಅಥವಾ ನನ್ಗೆ ಮತ್ತೆ ಇದ್ರ ಬಗೆಗೆ ಅಷ್ಟೊಂದು ಗೊತ್ತಿಲ್ಲ, ದಯವಿಟ್ಟು ಕ್ಷಮೆ ಇರ್ಲಿ. ಬಟ್ ಇವರು ಅಧಿಕಾರವನ್ನ ನಿರ್ವಹಿಸಿ ಸುದೀರ್ಘ ಕಾಲ ಅಧಿಕಾರವನ್ನು ನಿರ್ವಹಿಸಿ ಅಧಿಕಾರದಿಂದ ಕೆಳಗಿಳಿದಾಗ ಅಲ್ಲಿ ಕೆಲವೊಂದು ಪತ್ರಿಕೆಗಳು ಕೆಲವೊಂದು ಕೊಟೇಶನ್ ಗಳನ್ನ ನೀಡಿದ್ವಂತ ಇವ್ರಿಗೆ ಸಂಬಂಧಪಟ್ಟಂಗೆ. ಆಡಳಿತದ ಗಟ್ಟಿಮುಟ್ಟಾದ ಸ್ತಂಭ ಆಡಳಿತದಿಂದ ಬೇರ್ಪಟ್ಟಿದೆ ಅಂತ. ಸೊ ಇದರ ಮೂಲ ಉದ್ದೇಶ ಇಷ್ಟೇ, ಅವರು ಪ್ರಧಾನಮಂತ್ರಿ ಆಗಬಹುದಿತ್ತು, ಸೊ ಅವಕಾಶವನ್ನ ತಪ್ಪಿಸುವ ಉದ್ದೇಶಕ್ಕೋಸ್ಕರ ಇದನ್ನ ಜಾರಿಗೆ ತಂದ್ರು ಅನ್ನೋದನ್ನ ಈ ರೂಪದೊಳಗೆ ಅವರು ಪತ್ರಿಕೆಗಳೆಲ್ಲ ಹೇಳಿಕೆಗಳನ್ನ ಕೆಲವೊಂದು ವ್ಯಕ್ತಿಗಳು ಅದನ್ನ ಉದ್ದೇಶಪೂರ್ವಕವಾಗಿ ಕೊಡ್ತಾ ಇದ್ರು ಅನ್ನುವಂಥದ್ದು ಒಂದ್ ಕಡೆ. ನೆಕ್ಸ್ಟ್ ಅದಲ್ದನೆ ಈ ದಲಿತ ವ್ಯಕ್ತಿಗಿಂತಲೂ ಇನ್ನೊಬ್ಬ ವ್ಯಕ್ತಿಯನ್ನು ಬೆಳೆಸ್ಬೇಕು ಅನ್ನುವಂತ ಕೆಲವೊಂದು ರಾಜಕೀಯ ವ್ಯಕ್ತಿಗಳ ಕುತಂತ್ರವು ಕೂಡ ಇದಕ್ಕೆ ಕಾರಣ ಆಗಿತ್ತು ಅಂತ. ಸೊ ಅದಕ್ಕಾಗಿನೇ ಈ ಆಂಧ್ರ ಪ್ರದೇಶದ ಈ ದಾಮೋದರ ಸಂಜೀವಯ್ಯ ಅನ್ನುವಂಥವ್ರನ್ನ ಈ ರಾಜಕೀಯಕ್ಕ ಎಳ್ಕೊಂಡು ಬರುವಂತ ಒಂದು ಪ್ರಯತ್ನಗಳು ಕೂಡ ಆ ಸಂದರ್ಭದೊಳಗಿನ ಕೆಲವೊಂದು ರಾಜಕೀಯ ಪಕ್ಷಗಳು ಮಾಡ್ತವೆ. ಆದ್ರೆ ಒಂದು ಸಂಗತಿ ಇಲ್ಲಿ ನಾವು ನೆನಪಿಟ್ಕೊಳ್ಬೇಕಾಗಿರುವಂತದ್ದು, ಯಾವ ಕಾರಣಕ್ಕೂ ಕೂಡ ದಾಮೋದರ ಸಂಜೀವಯ್ಯ ಅವರು ಬಾಬು ಜಗಜೀವನ್ ರಾಮ್ ಅವ್ರಿಗೆ ವಿರೋಧ ಅಥವಾ ಅವ್ರ ಮನಸ್ಸಿಗೆ ನೋವಾಗುವಂತ ಯಾವ ಒಂದು ಘಟನೆಗಳನ್ನು ಕೂಡ ಅವ್ರು ಮಾತನಾಡ್ತಾ ಇರ್ಲಿಲ್ಲ, ಅಂತದ್ರೊಳಗೆ ಭಾಗವಹಿಸ್ತಿರ್ಕಿಲ್ಲ. ನೆಕ್ಸ್ಟ್ ತಮ್ಮ ರಾಜಕೀಯಕ್ಕ ಒಬ್ಬ ಆದರ್ಶ ಗುರು ಅಂತ ಹೇಳಿ ಅವ್ರು ಸ್ವೀಕಾರ ಮಾಡಿದ್ ಯಾರನ್ನಂತಂದ್ರೆ ಬಾಬು ಜಗಜೀವನ್ ರಾಮ್ ಅವ್ರನ್ನೇ. ಸೊ ಅದನ್ನೇ ನಾನು ಪದೇ ಪದೇ ಹೇಳ್ತಾ ಇರೋದ್ರ ಮೂಲ ಉದ್ದೇಶ ಏನಂತಂದ್ರೆ, ಏನ್ ಈ ದಾಮೋದರ ಸಂಜೀವಯ್ಯ ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಅವರಾಗಿರ್ಬೋದು, ಅಥವಾ ಬಾಬು ಜಗಜೀವನ್ ರಾಮ್ ಆಗಿರ್ಬೋದಲ್ಲ, ಈ ವ್ಯಕ್ತಿಗಳ ಮೂಲ ತತ್ವಗಳನ್ನ ತಿರುಚಿ ನಮ್ ಜಾತಿಗೆ ತಕ್ಕಂಗ ನಮ್ಮ ಪರಿಶಿಷ್ಟ ಜಾತಿ ಒಳಗನೆ ಇವ್ರನ್ನ ಒಂದೊಂದು ಬಣದೊಳಗೆ ಗುರುತಿಸ್ಕೊಂಡು ನಮ್ಮ ಅಸ್ತಿತ್ವವನ್ನು ನಾವೇ ಹಾಳು ಮಾಡ್ಕೊಳ್ತಾ ಇದೀವಿ ಅನ್ನೋದಕ್ಕ ಇದಿದೆ, ಈ ತಿಳುವಳಿಕೆ ಇಲ್ದಿರುವಂತ ವ್ಯಕ್ತಿಗಳು ಮಾಡ್ತಾ ಇರುವಂತದ್ದು ಇದೆ. ಯಾಕಂದ್ರೆ ನೋಡ್ರಿ, ಅವ್ರನ್ನ ಇವ್ರು ವಿರುದ್ಧ ಬೆಳೆಸ್ಬೇಕಂತೇಳಿ ಕಟ್ಕೊಂಡ್ ಬಂದ್ರು, ಬಟ್ ತಮ್ಮ ರಾಜಕೀಯದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಅವ್ರ ಬಾಬು ಜಗಜೀವನ್ ರಾಮ್ ಅವರ ಸಲಹೆ ಮೂಲಕನೇ ಇಟ್ರು ಅನ್ನುವಂಥದ್ದು ಎಷ್ಟೊಂದು ಅದು ಇಲ್ಲಿ ಸೊಗಸಾಗಿದೆ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಬಟ್ ದುರ್ದೈವ, ಇವರು 1985 ತಮ್ಮ ಪುತ್ರ ಸುರೇಶ್ ಕುಮಾರ್ ಅವರನ್ನ ಇವರು ಕಳೆದುಕೊಳ್ತಾರೆ. ನೆಕ್ಸ್ಟ್ 1986 ಬಾಬು ಜಗಜೀವನ್ ರಾಮ್ ಅವರು ಕೂಡ ನಿಧನರಾಗ್ತಾರೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿರುವಂತೆ ಇವ್ರ ಮಗಳು ಮೀರಾ ಕುಮಾರಿ, ಇವರು ಕೂಡ ರಾಜಕೀಯ ಒಂದು ಕ್ಷೇತ್ರ ಒಳಗ ಮೊದಲ ಒಂದು ಲೋಕಸಭಾ ಸ್ಪೀಕರ್ ಆಗಿ ಗುರುತಿಸಿಕೊಂಡವರು. ಸೊ ಇದು ಇಷ್ಟು ಒಬ್ಬ ದೇಶಭಕ್ತ, ಅಪ್ಪಟ ದೇಶಭಕ್ತ, ಒಬ್ಬ ದಲಿತ ವ್ಯಕ್ತಿ, ಒಬ್ಬ ಪ್ರಯತ್ನ ಪಟ್ರೆ ಏನೆಲ್ಲವನ್ನು ಮಾಡ್ಬೋದು ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತು ಶೋಷಿತರ ಧ್ವನಿಯಾಗಿ ಸಾಕಷ್ಟು ಸ್ವತಂತ್ರ ಚಳವಳಿಗಳಲ್ಲಿ ಭಾಗಿಯಾಗಿ ಒಂದು ಆದರ್ಶ ವ್ಯಕ್ತಿತ್ವವನ್ನ ನಮ್ಗೆಲ್ಲ ಬಿಟ್ಕೊಟ್ಟಿರುವಂತಹ ಒಬ್ಬ ಶ್ರೇಷ್ಠ ರಾಷ್ಟ್ರಭಕ್ತನ ಕುರಿತಾಗಿ ನನ್ನ ಒಂದು ವಿಚಾರಧಾರೆಗಳನ್ನ ನನ್ಗೆ ನೀಡಿರುವಂತ, ಅಂದ್ರೆ 30 ನಿಮಿಷ ಅಂತ ಹೇಳಿದ್ರು ಮೇಡಮ್ ಅವರು, ಮೋಸ್ಟ್ಲಿ 30 ನಿಮಿಷ ನಾನು ತೆಗೆದುಕೊಂಡೇನೆ ಅಂತ ಹೇಳಿ ಅನ್ಕೊಳ್ತೀನಿ. ಸೊ ಮತ್ತೆ ಬೇರೆದವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನು ಕೊಡೋದಕ್ಕೋಸ್ಕರ ಇದಿಷ್ಟು ವಿಚಾರಗಳನ್ನ ನಾನು ವ್ಯಕ್ತಪಡಿಸಿದ್ದೇನೆ. ಸೊ ಇದ್ರೊಳಗೆ ಏನಾದ್ರೂ ಸಣ್ಣ ಪುಟ್ಟ ಏನಾದ್ರೂ ತಪ್ಪುಗಳಿದ್ರೆ ದಯವಿಟ್ಟು ತಾವು ಕ್ಷಮಿಸ್ಬೇಕು. ಮತ್ತು ಆ ತಪ್ಪುಗಳನ್ನ ಮತ್ತೆ ನಮ್ಗಾಗ್ಲಿ ಅಥವಾ ವೇದಿಕೆಗೆ ಹೇಳೋದ್ರ ಮೂಲಕ ನಾವು ಮತ್ತೆ ತಿದ್ದುಕೊಳ್ಳೋದಕ್ಕೆ ನಮ್ಗೆ ಅವಕಾಶಗಳನ್ನ ನೀಡಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದೊಳಗೆ ತಮ್ಮೆಲ್ಲರಿಗೂ ಹೇಳ್ತಾ, ಕೊನೆಯದಾಗಿ ನಾನು ಒಂದು ಬಹಳ ಅಭಿಮಾನ ಪೂರ್ವಕವಾಗಿ ನಾನು ಹೇಳ್ಬೇಕು ಅನ್ಕೊಳ್ಳುವಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವೆಲ್ಲ ಶರಣರ ವಚನಗಳನ್ನ ನಾವು ಶಾಲಾ ಕಾಲೇಜುಗಳಲ್ಲಿ ಇದ್ದಾಗ ನಾವು ಕೇವಲ ಮಾರ್ಕ್ಸ್ಗಳಿಗಾಗಿ ಕಲ್ತವ್ರು. ನಮ್ಗೆ ನಿಜವಾಗಿ ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ ಬಸವಣ್ಣವ್ರ ತತ್ವಗಳನ್ನ ಒಪ್ಪಿಕೊಂಡಿದ್ದಾರೆ. ಬಸವಣ್ಣವ್ರು ಅಂತಂದ್ರೇನೆ ಎಲ್ಲ ಅನ್ನುವಂತ ಒಂದು ವಿಚಾರಧಾರೆಗಳನ್ನ ನಾವು ತಿಳ್ಕೊಂಡವ್ರು. ಬಟ್ ನನ್ಗೆ ಯಾವಾಗ ಈ ಒಂದು ವಿಚಾರ ವೇದಿಕೆಗೆ ನಾನು ಹೆಜ್ಜೆಯನ್ನು ಇಟ್ಟಿನಿಲ್ಲ ನಾನು, ಅಥವಾ ಅವಾಗಿಂದ ನೆಕ್ಸ್ಟ್ ನಾನು ಯಾವಾಗ MA ಪದವಿಗಾಗಿ ಏನು ಧಾರವಾಡ ಯೂನಿವರ್ಸಿಟಿಗೆ ಬಂದನಲ್ಲ, ಅವಾಗ ನಂಗೆ ನಿಜವಾಗ್ಲೂ ಗೊತ್ತಾಗಿರುವಂತದ್ದು ಬಸವಣ್ಣವರನ್ನು ಕೂಡ ವಿರೋಧಿಸುವಂತ ವ್ಯಕ್ತಿಗಳು ಈ ನಾಡೊಳಗದಾರ ಅನ್ನುವಂಥದ್ದು. ಸೊ ಅಲ್ಲಿವರೆಗೂ ನನ್ಗೆ ಅದ್ರ ಜ್ಞಾನನೇ ಇರಲಿಲ್ಲ. ಬಟ್ ಅದ್ರ ಪೂರ್ಣ ಪ್ರಮಾಣದ ಜ್ಞಾನ ನನಗೆ ಬಂದಿದ್ದೀವಿ ವೇದಿಕೆಗೆ ನಾನು ಯಾವಾಗ ಈ ಸದಸ್ಯತ್ವವನ್ನು ಪಡೆದುಕೊಂಡು ನೋಡ್ರಿ ಅವಾಗ. ಸೊ ಆ ಸಂದರ್ಭದೊಳಗೆ ನಾನು ಹೊಸ ವಿಚಾರಗಳನ್ನ ತಿಳ್ಕೊಳ್ಬೇಕಂತ ಓದಕ್ಕೂ ಪ್ರಾರಂಭಿಸಿದೆ. ನೆಕ್ಸ್ಟ್ ಪ್ರತಿನಿತ್ಯದ ನಿಮ್ಮ ಉಪನ್ಯಾಸ ಕಾರ್ಯಕ್ರಮಗಳು, ಮುಂದೆ ಪ್ರತಿ ರವಿವಾರ ಶನಿವಾರದ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದ್ರ ಮೂಲಕ
ನನ್ನ ಜ್ಞಾನದ ಒಂದು ಸೀಮೆಯನ್ನ ನಾನು ವಿಸ್ತಾರ ಮಾಡ್ಕೊಂಡೆ. ಯಾವುದೋ ಒಂದು ವೇದಿಕೆಯೊಳಗೆ ಯಾವ್ದಾದ್ರು ವಿಚಾರ ಕೊಟ್ರೆ ಬಹಳ ಸುಲಭವಾಗಿ ನಾನು ಮಾತನಾಡಬಹುದು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಶರಣರ ತತ್ವಗಳು ಮತ್ತು ವಿಚಾರಧಾರೆಗಳನ್ನ ನಾನು ತಿಳ್ಕೊಂಡು ಅದನ್ನ ಅಳವಡಿಸಿಕೊಳ್ತಾ ಇರುವಂತದ್ದು ಅದಕ್ಕೆ ಮೂಲ ಕಾರಣ. ಸೊ ಇಂಥ ಒಂದು ವ್ಯಕ್ತಿತ್ವ ನನ್ನೊಳಗೂ ಬೆಳೆಯುವುದಕ್ಕ ಮತ್ತೆ ನಾನು ನೀಡಿರುವಂತ ಒಂದು ಉಪನ್ಯಾಸ, ನಾನು ಬಸವಣ್ಣವರು ಮತ್ತು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ತುಲನಾತ್ಮಕವಾಗಿ ಒಂದ್ಸರಿ ಈ ವೇದಿಕೆಯೊಳಗ ನಾನು ಅನುಭವವನ್ನು ವ್ಯಕ್ತಪಡಿಸಿದ್ದೆ. ಆ ಒಂದು ಯೂಟ್ಯೂಬ್ ವೀರಶೈವ ಮಠ, ಸೊ ಪ್ರಾರಂಭದಲ್ಲೂ ಕೂಡ ವೀರಶೈವ ಮಠ ಅಂತ ಬಂದ್ಬಿಟ್ಟದ ಲಿಂಗಾಯತ ಮಠ, ಮೂಲ ಲಿಂಗಾಯತ ತತ್ವಗಳೆಲ್ಲ ಬಹಳ ಅಚ್ಚುಕಟ್ಟಾಗಿ ಅಲ್ಲಿ ನಡೀತಾವೆ. ಸೊ ಅಲ್ಲಿ ನನ್ಗೆ ಮಾತನಾಡೋದಕ್ಕೆ ಒಂದು ಅವಕಾಶವನ್ನು ಕೂಡ ನೀಡಿದ್ರು. ಸೊ ಹೀಗೆ ಒಂದ್ 2-3 ಕಡೆ ಒಂದು ಶರಣರ ತತ್ವಗಳ ಬಗೆಗೆ ನನ್ಗೆ ವಿಶೇಷ ಉಪನ್ಯಾಸ ನೀಡುವುದಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಂಗೆ ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಏನಪ್ಪಾ ಅಂತಂದ್ರೆ ಈ ವೇದಿಕೆಯಿಂದ ನಾನು ಬೇರೆ ಬೇರೆ ಒಂದು ಸಂಪನ್ಮೂಲ ವ್ಯಕ್ತಿಯಾಗಿ ಗುರುತಿಸಿಕೊಂಡೆ. ಸೊ ಇಂಥ ಅವಕಾಶ ಮಾಡಿಕೊಟ್ಟಿದ್ದಿರುವಂತ ಶಶಿಕಾಂತ್ ಪಟ್ಟಣ್ ಸರ್ ಅವ್ರಿಗಾಗಿರ್ಬೋದು ಅಥವಾ ಈ ವೇದಿಕೆಯ ಎಲ್ಲ ಶರಣರಿಗೆ ನಾನು ಅಭಿಮಾನ ಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರಗಳು. ಈವರೆಗೆ ಪ್ರೊಫೆಸರ್ ನಾಗರಾಜ್ ಕೊಟ್ಗಾರ್ ಸರ್ ಅವರು ಬಾಬು ಜಗಜೀವನ್ ರಾಮ್ ಅವರ ಜೀವನ, ನಡೆದು ಬಂದ ದಾರಿ, ಎದುರಿಸಿದ ಸಮಸ್ಯೆಗಳು, ಹೋರಾಟ, ಸಾಧನೆಗಳ ಬಗ್ಗೆ ಮನ ಮುಟ್ಟುವಂತೆ, ಮನ ಕರಗುವಂತೆ, ಮನಸ್ಸಿಗೆ ನೋವಾಗುವಂತೆ ಅನೇಕ ಪ್ರಸಂಗಗಳನ್ನ ನಮ್ಮ ಎದುರಿಗೆ ಹೇಳಿದ್ರು. ಎಳೆಯಾಗಿ ಬಿಚ್ಚಿದ್ರು. ನಮಗ ಇವರ ಒಂದು ಕಥೆಯನ್ನ ಕೇಳಿದಾಗ ಅಂಬೇಡ್ಕರ್ ಜೀವನ ಚರಿತ್ರೆ ಕಣ್ಮುಂದ ಕಟ್ಟಿದಂಗಾಯ್ತು. ಇವರ ಒಂದು ಒಳನೋಟಗಳನ್ನ, ಜೀವನದ ಒಳನೋಟಗಳು ಅಷ್ಟಾಗಿ ನಮಗೆ ಗೊತ್ತಿದ್ದಿಲ್ಲ. ಇದನ್ನ ತಾವು ಪರಿಚಯಿಸಿದ್ದಕ್ಕೆ ತಮಗೆ ಅತ್ಯಂತ ವೇದಿಕೆ ಪರವಾಗಿ ಅತ್ಯಂತ ಧನ್ಯವಾದಗಳನ್ನು ಕೂಡ ತಿಳಿಸ್ತೀನಿ ಸರ್. ಮತ್ತ ಗಾಂಧೀಜಿ ಅಂತವರಿಂದ ಕೂಡ ಪುಟಕ್ಕಿಟ್ಟ ಅಪ್ಪಟ ಚಿನ್ನ ಅಂತ ಕರೆಸಿಕೊಂಡಂತ ವ್ಯಕ್ತಿ ಅವರು. ಅಂಥ ವ್ಯಕ್ತಿ ಅಂದ್ರ ದಲಿತರಾಗಿ ಮುಟ್ಟಿದ್ರ ದೋಷ, ನೋಡಿದ್ರ ದೋಷ, ಕೊಟ್ರ ದೋಷ, ತಿಂದ್ರ ದೋಷ ಅನ್ನುವಂತ ಒಂದು ಕಾಲದೊಳಗ ಸಂಘಟನೆಯಿಂದ, ಶಿಕ್ಷಣದಿಂದ ಒಬ್ಬ ದಲಿತ ವ್ಯಕ್ತಿ ಮುಂದೆ ಬರ್ಲಿಕ್ಕೆ ಸಾಧ್ಯತೆ ಐತಿ ಅನ್ನುವಂಥದ್ದನ್ನ ಜಗಜೀವನ್ ರಾಮರು ನಮಗೆ ತೋರಿಸಿಕೊಟ್ಟಾರ. ಅಂತ ಮಹಾನ್ ವ್ಯಕ್ತಿತ್ವದ ಒಂದು ಪರಿಚಯ ನಮಗೆ ನೀವು ಮಾಡಿಕೊಟ್ರಿ. ಅದರಲ್ಲಿ ಎಸ್ಪೆಷಲಿ ನೀರಿನ ಬವಣೆ ಪ್ರಸಂಗ, ಆಮೇಲೆ ಬನಾರಸ್ ಯೂನಿವರ್ಸಿಟಿಗೆ ಹೋದಾಗ ಅವ್ರು ಮಾಡಿದಂತಹ ಪ್ರಯತ್ನ, ಇವುಗಳೆಲ್ಲ ನಮಗ ಗೊತ್ತಿದ್ದಿಲ್ಲ. ಇವುಗಳೆಲ್ಲ ತಿಳಿದು ನಿಜವಾಗ್ಲೂ ಎಂಥ ಮಾನವೀಯ ವ್ಯಕ್ತಿ ಅವರು, ಎಂಥ ಹೋರಾಟಗಾರ, ಎಂಥ ಸಂಘಟಕಾರ ಅಂತ ಅನ್ನುವಂಥದ್ದು ತಿಳಿದು ಬರ್ತೈತಿ. ಹೆಚ್ಚಾಗಿ ನಾವು ಜಗಜೀವನ್ ರಾಮ್ ಅಂದ ಕೂಡಲೇ ಕೇಳೋದೇನಂದ್ರ ಹಸಿರು ಕ್ರಾಂತಿಯ ಹರಿಕಾರ ಅನ್ನುವಂಥ ಮಾತನ್ನ. ಅದಕ್ಕೂ ಹೆಚ್ಚಾಗಿ ಅವರು ಸೈನಿಕರನ್ನು ಕೂಡ ಹುರಿದುಂಬಿಸಿದಂತಹ ನೇತಾರ ಅನ್ನುವಂಥ ಮಾತನ್ನ ತಾವು ಸ್ಪಷ್ಟಪಡಿಸಿದ್ರಿ. ಮತ್ತ ಕ್ಯಾಬಿನೆಟ್ ದರ್ಜೆ ಎಲ್ಲ ಹುದ್ದೆಗಳಲ್ಲಿ, ಕೃಷಿ ಇರ್ಲಿ, ನೀರಾವರಿ ಇರ್ಲಿ, ರಕ್ಷಣೆ ಇರ್ಲಿ, ಯಾವುದೇ ಹುದ್ದೆಯಲ್ಲಿದ್ರು ಕೂಡ ಅವರು ಮಾಡಿದಂತಹ ಮಾನವೀಯ ಕಾರ್ಯಗಳನ್ನ ವ್ಯಕ್ತಪಡಿಸಿದ್ರಿ. ತಾವು ಹೇಳ್ತಾ 2 ಮಾತನ್ನ ಹೇಳಿದ್ರಿ ಸರ್. ಒಂದು, ಬಸವಣ್ಣನ ತತ್ವ ಪಾಲಿಸುವ ವೇದಿಕೆ ಇದು ಅನ್ನುವಂಥ ಮಾತು. ಅದಕ್ಕೆ ನೀವು ಜಗಜೀವನ್ ರಾಮರ ಒಂದು ವ್ಯಕ್ತಿತ್ವದ ಒಂದು ನಿದರ್ಶನ ಕೊಟ್ರಿ. ಅದು ಅಲ್ಲದೆ ಇನ್ನೊಂದ್ ಮಾತು ಏನ್ ಹೇಳಿದ್ರಿ ಅಂದ್ರ, ಇವತ್ತ ದಲಿತ ಜನಾಂಗ ಯಾವುದಾದರೂ ಒಂದು ಸಂವಿಧಾನಬದ್ಧವಾದ ಅನುಕೂಲತೆಯನ್ನ ಪಡಿತಿದ್ರ ಅದಕ್ಕ ಬಸವಣ್ಣವರ ತತ್ವ ಮತ್ತು ಸಂವಿಧಾನಬದ್ಧ ಹೋರಾಟ ಎರಡೂ ಕಾರಣ ಅನ್ನುವಂಥ ಮಾತನ್ನ ಸ್ಪಷ್ಟಪಡಿಸಿದ್ರಿ. ತಮ್ಮ ಒಂದು ಚಿಂತನೆಗೆ ನಮ್ಮ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು ಸರ್. ಈಗ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ಕಾರ ಸರ್. ಈಗ ಇನ್ನೊಂದು ಉಪನ್ಯಾಸ, ಬಸವಣ್ಣನವರ ವಿಚಾರ ಪತ್ನಿ ಎಂದು ಮಹಾಮನೆಯ ಮಹಾದಾಸೋಹ ಶರಣೆ ಎಂದು ಹೆಸರಾದ ನೀಲಾಂಬಿಕೆಯವರನ್ನು ಕುರಿತು ಶರಣೆ ಪೂರ್ಣಿಮಾ ಕೆಜೆ ಅವರು ತಮ್ಮ ಉಪನ್ಯಾಸ ನೀಡಬೇಕೆಂದು ವಿನಂತಿಸುವೆ. ಮೇಡಮ್, ತಮಗಾಗಿ ವೇದಿಕೆ ಇದೆ. ಧನ್ಯವಾದಗಳು. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಸುಧಾ ಪಾಟೀಲ್ ರವರ ತಂದೆಯವರಾದ ಲಿಂಗೈಕ್ಯ ಶರಣ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಅವರ ಸ್ಮರಣಾರ್ಥ ನೀಡಿದ ಶ್ರಾವಣ ಮಾಸದ ದತ್ತಿ ಉಪನ್ಯಾಸದ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ಅರಿವಿನ ಗುರುವಾಗಿ ರೂವಾರಿಯಾಗಿ ಹಗಲಿರುಳು ಬಸವ ತತ್ವ ಪ್ರಚಾರ ಮಾಡುವ ಹಾಗೂ ಎಲ್ಲರನ್ನೂ ಬರೆಯಲು ಓದಲು ಹಚ್ಚುವ ಮಾರ್ಗದರ್ಶಕರಾದ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ರವರಿಗೆ ಅನಂತ ವಂದನೆಗಳು, ಧನ್ಯವಾದಗಳು. ಇನ್ನು ವಚನ ಪ್ರಾರ್ಥನೆ ಮಾಡಿರ್ತಕ್ಕಂತಹ ಶರಣೆ ಜಯಶ್ರೀರವರಿಗೂ ಸ್ವಾಗತ. ಪ್ರಾಸ್ತಾವಿಕ ಪರಿಚಯ ಮಾಡಿರ್ತಕ್ಕಂತಹ ಶರಣೆ ಅನಿತಾ ಕಾರ್ಜನಿಗೆ ಅವರಿಗೂ
ವಿಶೇಷ ಉಪನ್ಯಾಸ ನೀಡಿರ್ತಕ್ಕಂತಹ ಪ್ರೊಫೆಸರ್ ಶರಣ ನಾಗರಾಜ್ ಕೋಟ್ಗಾರ್ ಅವರಿಗೂ, ಮಾರ್ಗದರ್ಶನ ಮಾಡಲಿರ್ತಕ್ಕಂತಹ ಡಾಕ್ಟರ್ ಮೀನಾ ಎಲೆಗಾರ್ ಅವರಿಗೂ, ಹಾಗೇನೆ ಶರಣ ಸಮರ್ಪಣೆ ಮಾಡಲಿರ್ತಕ್ಕಂತಹ ಶರಣೆ ಶಾಂತಾ ದುಳಂಗಿರವರಿಗೂ, ಹಾಗೂ ವಚನ ಮಂಗಳ ಮಾಡಲಿರುವ ಶರಣೆ ರತ್ನಬಾಯಿ ಬಿರದಾರ್ ಅವರಿಗೂ, ಹಾಗೂ ಹೆಚ್ಚಾಗಿ ಈ ಕಾರ್ಯಕ್ರಮ ನಿರ್ವಹಣೆ ಮಾಡುತ್ತಿರುವಂತಹ ಶರಣೆ ಡಾಕ್ಟರ್ ಪ್ರೇಮ ಅಣ್ಣಿಗೇರಿರವರಿಗೂ, ಹಾಗೂ ಗೂಗಲ್ ಮೀಟಿನಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಸರ್ವ ಹಿರಿಯ ಚೇತನ ಶರಣ ಶರಣೆಯರಿಗೂ ಹಾಗೂ ಕಿರಿಯ ಚೈತನ್ಯ ಶರಣ ಶರಣೆಯರಿಗೂ ವಂದಿಸುತ್ತಾ, ಹಾಗೂ ತಾಂತ್ರಿಕ ಸಹಾಯಕರಾಗಿರುವಂತಹ ದಾನಮ್ಮ ಜಳಕಿರವರಿಗೂ ವಂದಿಸುತ್ತಾ, ಎಲ್ಲಾ ಸಂಘಟಿತರಾಗಿರ್ತಕ್ಕಂತಹ ಶರಣೆ ಪ್ರೊಫೆಸರ್ ಶಾರದಮ್ಮ ಅವರಿಗೂ, ಶರಣೆ ಗೌರಮ್ಮ ರಾಶಿರವರಿಗೂ, ಶರಣೆ ಸುಧಾ ಪಾಟೀಲ್ ರವರಿಗೂ, ಸರ್ವ ಸಂಯೋಜಕರಿಗೂ ವಂದಿಸುತ್ತಾ ನನ್ನ ಉಪನ್ಯಾಸವನ್ನ ಆರಂಭಿಸುತ್ತೇನೆ. ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಒಂದೇ ಮೊದಲು, ಶಿವಪಥವನ್ನರಿವಡೆ ಗುರುಪಥವೇ ಮೊದಲು, ಕೂಡಲ ಸಂಗನ ದೇವರನ್ನರಿವಡೆ ಶರಣರ ಸಂಘವೇ ಮೊದಲು. ಹೀಗೆ ಹಸಿದಡೆ ಅಂಬಲಿ ಮುದ್ದು, ಬಿಸಿಲಿಗೆ ಕೊಡೆ ಮುದ್ದು, ಬಸಿರಲಿ ಬಂದ ಶಿಶು ಮುದ್ದು, ಲಿಂಗಾಯತರಿಗೆ ಬಸವಣ್ಣನೇ ಮುದ್ದು. ಸರ್ವಜ್ಞ ಶರಣಸತಿ ಲಿಂಗಪತಿ ಎಂಬ ತತ್ವದಡಿಯಲ್ಲಿ ವರ್ಗ ವರ್ಣ ಲಿಂಗ ಭೇದಗಳನ್ನ ಖಂಡಿಸಿ ಅಖಂಡ ಸಮಸಮಾಜವನ್ನ ಸಾಕಾರಗೊಳಿಸಲು ಪ್ರಯತ್ನಿಸಿದಂತಹ ನೂರಾರು ಶರಣರು ಸಾವಿರಾರು ವಚನಗಳನ್ನ ರಚಿಸಿರು. ಇಲ್ಲಿ ಶರಣ ಅಂದಾಕ್ಷಣನ್ನೇ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತಾ ಹೋಗ್ತೀವಿ ಸರೆಂಡರ್ ಅನ್ನುವಂಥದ್ದು. ಯಾರಿಗೆ ಸರೆಂಡರ್? ತನಿಗೆ ತಾನೇ ಸರೆಂಡರ್. ದೇವರು ಎಂಬ ಮೂರಕ್ಷರದಲ್ಲಿ ಎಷ್ಟೊಂದು ಮಹತ್ವ ಇದೆ. ದೇಹವಿಲ್ಲದವನು, ಅಂದ್ರೆ ದೇಹವಿಲ್ಲದವನು, ವರ್ಣ ವಾ ಅಂದ್ರೆ ವರ್ಣವಿಲ್ಲದವನು, ರು ಅಂದ್ರೆ ರೂಪ ಇಲ್ಲದವನು, ಹೆಣ್ಣೂ ಅಲ್ಲದವನು, ಗಂಡೂ ಅಲ್ಲದವನು, ಮಧ್ಯವರ್ತಿ ಒಂದಿಲ್ಲದವನು, ತನ್ನೊಳಗೆ ತಾನು ಇಳಿದು ನೋಡ, ತಿಳಿದು ನೋಡ, ಅರಿತು ನೋಡ, ಅಲ್ಲಿರುವ ಲಿಂಗಕ್ಕೆ ಮೆಚ್ಚುವಂತೆ ಬಾಳಿದರ ಸಾಕು ನೋಡ ಎಂಬಂತೆ ತೊಟ್ಟಿಲನ್ನು ತೂಗೋ ಕೈ ಜಗತ್ತನ್ನ ಆಳಬಲ್ಲದು ಎಂಬ ಸಂದೇಶವನ್ನ 12ನೇ ಶತಮಾನದಲ್ಲಿಯೇ ಸಾಬೀತು ಮಾಡಿದೆ ಎಂಬುದಕ್ಕೆ ಅನೇಕ ದೃಷ್ಟಾಂತಗಳು ಉಂಟು, ನಿದರ್ಶನಗಳೂ ಉಂಟು. ಅದರಲ್ಲಿ ಒಬ್ಬರನ್ನು ನಾನು ಇವತ್ತು ಪರಿಚಯಿಸುತ್ತೇನೆ. ಅದುವೇ ಅವರೇ ಶರಣೆ ನೀಲಾಂಬಿಕೆ. 12ನೇ ಶತಮಾನದಲ್ಲಿ ಅನೇಕ ಶರಣ ಶರಣೀಯರು ತಮ್ಮ ಅನುಭವದಿಂದ ಕಲ್ಯಾಣ ಕ್ರಾಂತಿಗೆ ಕೊಡುಗೆಯಾದರು. ಅದರಲ್ಲಿ ವಿಶಿಷ್ಟವಾಗಿ ಪ್ರಮುಖ ಚಿಂತಕಿ, ಅನುಭಾವಿ, ದಿಟ್ಟ ನಿಲುವಿನ ಶರಣೆ ನೀಲಾಲೋಚನೆ ಅಥವಾ ನೀಲಾಂಬಿಕೆ ಮತ್ತು ನೀಲಮ್ಮ. ಶರಣೆ ನೀಲಮ್ಮ ಬಸವಣ್ಣನವರ 2ನೇ ಹೆಂಡತಿ. ಇನ್ನು ಈಕೆಯ ಅಪ್ಪ ಅಮ್ಮ ಇವರ ಬಗ್ಗೆ ಸಾಕಷ್ಟು ಗೊಂದಲಗಳು ಇವೆ. ಒಂದೊಂದಾಗಿ ಹೇಳುವುದಾದರೆ, ಕೆಲವರು ಹೇಳ್ತಾ ಹೋಗ್ತಾರೆ, ಹರಿಹರ ಬಸವಣ್ಣನವರ ಮತ್ತು ಭೀಮ ಕವಿಗಳು ಮಡದಿ ನೀಲಾಂಬಿಕೆಯನ್ನು ಮಾಯಿದೇವಿ ಎಂದು ಕರೆದಿದ್ದಾರೆ. ಅಲ್ಲದೆ ಹರಿಹರನು ಸಿದ್ದರಸನ ಮಂತ್ರಿಗಳ ಆಸ್ತಿಗೆ ಬಸವಣ್ಣನೇ ವಾರಸುದಾರನನು ಆದನು ಎಂದು ಹೇಳಿದ್ದಾನೆ. ಇನ್ನು ಲಕ್ಕಣ್ಣ ದಂಡೇಶನು ನೀಲಮ್ಮ ಬಿಜ್ಜಳನ ತಂಗಿ ಎಂದು ಕೂಡ ಹೇಳಿದ್ದಾನೆ. ಕಾರಣ, ಬಿಜ್ಜಳನ ತಾಯಿ ತೀರಿದ ಮೇಲೆ ಬಿಜ್ಜಳ ಮತ್ತು ಆತನ ತಮ್ಮ ಕರ್ಣದೇವನು ಸಿದ್ದರಸ ಮತ್ತು ಪದ್ಮಗಂಧಿಯವರ ಮನೆಯಲ್ಲಿ ಬೆಳೆದರು ಎನ್ನುವಂತಹ ಐತಿಹಾಸಿಕ ಸಂಗತಿಗಳ ಆಧಾರದ ಮೇಲೆ. ಹೀಗಾಗಿ ನೀಲಮ್ಮ ಬಿಜ್ಜಳನ ಸಾಕು ತಂಗಿ ಎಂದು ಗೊತ್ತಾಗುತ್ತದೆ. ಇನ್ನು ಬಸವಣ್ಣನವರ ಮೊದಲನೆಯ ಕುಟುಂಬ ಬ್ರಾಹ್ಮಣ ಕುಟುಂಬದ ಗಂಗಾಂಬಿಕೆಗಿಂತ ಈ ಜೈನ ಧರ್ಮದ ನೀಲಾಂಬಿಕೆಯ ವಚನ ಮತ್ತು ವಚನ ರಚನಾ ಶೈಲಿ, ಅನುಭವ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಮತ್ತು ಪ್ರಭಾವಶಾಲಿಯಾಗಿದ್ದಂಥದ್ದು. ಇದರಿಂದ ನಮಗೇನು ತಿಳಿಯುತ್ತದೆ ಅಂದ್ರೆ, ಹೆಣ್ಣು ಅನ್ನ ಅಕ್ಷರ ದಾಸೋಹದಲ್ಲಿ ಸೈ ಮತ್ತು ಎತ್ತಿದ ಕೈ, ಬಳೆಯ ನಿನಾದ ಎರಡರಲ್ಲೂ ಅಂದು ಇತ್ತು ಇಂದು ಇದೆ ಎಂದಂತಾಯಿತು ಬಿಡಿ. ಅದೊಂದು ಕಡೆ ಇರ್ಲಿ. ಬಸವಣ್ಣನವರ ಮೊದಲ ಪತ್ನಿ ಗಂಗಾಂಬಿಕೆಗೆ ಸಿದ್ದರಸನೆಂಬ ಮಗನು, ನೀಲಾಂಬಿಕೆಗೆ ಬಾಲಸಂಗಯ್ಯ ಎಂಬ ಮಗನು ಇದ್ದುದಾಗಿದ್ದು, ಗಂಗಾಂಬಿಕೆಯ ಮಗ ಬಾಲ್ಯದಲ್ಲೇ ತೀರಿ ಹೋದಾಗ ಬಸವಣ್ಣನವರು ಆಕೆಯನ್ನ ಸಂತೈಸಲು ಸಮಾಧಾನಿಸಲು ಬಾಲಸಂಗ ನಿನ್ನ ಕಂದ ಚನ್ನಲಿಂಗವೆಂದಿದ್ದಾರೆ. ಹೆಚ್ಚಾಗಿ ಬಾಲಸಂಗಯ್ಯ ಗಂಗಾಂಬಿಕೆಯ ಆಶ್ರಯದಲ್ಲಿಯೇ ಆಕೆಯ ನೆಳಲಲ್ಲಿಯೇ ಬೆಳೆಯುತ್ತಾ ಅವಳನ್ನು ಹೆಚ್ಚು ಅವಲಂಬಿಸಿದ್ದ ಎಂದು ಅರಿಯಬಹುದು. ಇನ್ನು
ಈ ಹೆಚ್ಚು ವಿಚಾರವಂತೆಯಾಗಿರ್ತಕ್ಕಂಥ ನೀಲಾಂಬಿಕೆ ಮಹಾಮನೆಯ ಎಲ್ಲ ವ್ಯವಹಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಿದ್ರು ಎನ್ನುವಂತಹದ್ದು. ಉದಾಹರಣೆಗೆ ದಾಸೋಹ, ಪ್ರಸಾದ ಸಿದ್ಧಪಡಿಸುವುದು, ಜಂಗಮರ ಸೇವೆ ಆಗಿರ್ಬೋದು. ಹೀಗೆ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಬಸವಣ್ಣನವರ ಕಾರ್ಯದಲ್ಲಿ ತುಂಬಾ ತೊಡಗಿಕೊಂಡಂತಹ ಒಬ್ಬ ಶ್ರೇಷ್ಠ, ಭೂಮಿಯಷ್ಟು ತಾಳ್ಮೆ ಹೊಂದಿದ ಈಕೆ ಮಹಿಳೆ. ಹೀಗೆ ಬಸವಣ್ಣನವರ ಹೆಜ್ಜೆ ಹೆಜ್ಜೆಯಲ್ಲಿ ನೀಲಮ್ಮ ಜವಾಬ್ದಾರಿಯುತವಾಗಿ ತನ್ನ ಕಾರ್ಯ ನಿರ್ವಹಿಸುತ್ತಿದ್ದಾಳೆ. ಅವರ ಜೀವನದಲ್ಲಿ ನೀಲಾಂಬಿಕೆಯ ಪಾತ್ರ ಬಹುದೊಡ್ಡದು ಕಣ್ರಿ. ಈಕೆಗೆ ಬಸವಣ್ಣನವರು ಪೃಥ್ವಿ, ದಗ್ಗಳೆ, ಚೆಲುವೆ, ನೀಲಾಲೋಚನೆ ಎಂದಿದ್ದಾರೆ. ಹೀಗೆ ಕಾಲಗತಿಸಿದಂತೆ ವರ್ಣ ಸಂಕರದಿಂದ ಕಲ್ಯಾಣದ ಐಕ್ಯತೆಗೆ ಧಕ್ಕೆ ಬರಹತ್ತಿತು. ಅತ್ತ ಬಸವಣ್ಣನವರು ಕಲ್ಯಾಣ ತೊರೆದು ಕೂಡಲ ಸಂಗಮಕ್ಕೆ ಪ್ರಯಾಣ ಬೆಳೆಸಿದರು. ಮುಂದೆ ಅಲ್ಲಿ ಕೆಲ ದಿನಗಳಲ್ಲಿ ಅಸ್ಥಿರತೆ, ಅರಾಜಕತೆ ಎನ್ನುವಂತಹದ್ದು ನಡೆಯುತ್ತಿತ್ತು. ಇಂಥ ಸಮಯದಲ್ಲಿ ಬಸವಣ್ಣನವರು ಹಡಪದ ಅಪ್ಪಣ್ಣನವರ ಮೂಲಕ ನೀಲಮ್ಮಳನ್ನು ಕರೆದುಕೊಂಡು ಬರಲು ಆಜ್ಞಾಪಿಸುತ್ತಾರೆ. ಬಸವಣ್ಣನವರ ಮನದಾಳದ ಇಂಗಿತವನ್ನ ವ್ಯಕ್ತಪಡಿಸುತ್ತಾರೆ. ಆಗ ನೀಲಮ್ಮ ಬಸವಣ್ಣನಂತಹ ಮಹಾಗಣ ಮಹಿಮ ತನ್ನನ್ನು ಕೊನೆಗಳಿಗೆಯಲ್ಲಿ ಕೂಡಲ ಸಂಘಕ್ಕೆ ಕರೆ ಹೇಳಿದರು ಎಂದು ಅವರನ್ನೇ ಪ್ರಶ್ನಿಸುತ್ತಾಳೆ. ನೋಡು ನೋಡ, ನೋಡು ನೋಡ, ನೋಡು ನೋಡ ಲಿಂಗವೇ, ನೋಡು ಬಸವಯ್ಯನವರು ಮಾಡುವಾಟವ. ಸಂಗಮಕ್ಕೆ ಬಸಯ್ಯನವರು ತಮ್ಮನ್ನು ಬರ ಹೇಳಿದರಂತೆ, ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ? ಎಂತಹ ದಿಟ್ಟ ನಿಲುವು ಬಿಡಿ. ನೀಲಮ್ಮ ವ್ಯಕ್ತಪಡಿಸುತ್ತಾಳೆ. ಅಲ್ಲಿ ಇಲ್ಲಿ ಎಂಬ ಉಭಯ ಭಾವವು ಶರಣೆಗೆ ಸಲ್ಲದು ಎನ್ನುವಂತಹ ಆತಂಕವನ್ನ ಹೊರಹಾಕುತ್ತಾಳೆ. ಹೀಗೆ ನೀಲಾಂಬಿಕೆಯು ಸಂಗಯ್ಯ ಎಂಬ ಅಂಕಿತದಲ್ಲಿ ಸರಿಸುಮಾರು 288 ವಚನಗಳನ್ನ ರಚಿಸಿದ್ದಾಳೆ. ಮತ್ತೆ ಆಕೆ ಹೀಗೆ ಹೇಳುತ್ತಾಳೆ: ಬಸವಣ್ಣನವರ ಅನುಭವದಿಂದ ವಿವರವ ಕಂಡು ವಿಚಾರ ಪತ್ನಿಯಾದೆನು ಎಂದು ಹೇಳಿಕೊಂಡಿದ್ದಾಳೆ. ಅನುಭವದ ಎತ್ತರ ಮತ್ತು ಅಭಿವ್ಯಕ್ತಿಯ ಬಿತ್ತಾರವನ್ನ ಏಕಕಾಲಕ್ಕೆ ವ್ಯಕ್ತಗೊಳಿಸುವ ಕಾವ್ಯ ಶೈಲಿ, ಕಾವ್ಯ ಕೌಶಲ್ಯ ಅನುಪಮವಾದದ್ದು. ಮಾತಿನ ಹಂಗೇಕೆ ಮಾನವೇಕಾಂತದಲ್ಲಿ ನಿಂದ ಬಳಿಕ ಎಂದೆನ್ನುವ ನೀಲಮ್ಮನ ವಚನದಲ್ಲಿ ಬಸವಣ್ಣನವರ ಸಂಪೂರ್ಣ ಸ್ತುತಿ ವರ್ಣನೆ ಮತ್ತು ಅಗಲುವಿಕೆಯ ನೋವು ಎರಡು ಕಳವಳ ವ್ಯಕ್ತಪಡಿಸುತ್ತಾಳೆ. ಸರ್ವಶರಣರಿಗೂ ತಿಳಿದ ಹಾಗೇನೆ ಅರಳಯ್ಯನವರ ಮಗ ಶೀಲವಂತನಿಗೂ ಬ್ರಾಹ್ಮಣರ ಮಧುವರಸರರ ಲಾವಣ್ಯಳಿಗೂ ಮದುವೆ ಏರ್ಪಟ್ಟಾದಂತ ಸಂದರ್ಭದಲ್ಲಿ ಆದ ಜಾತಿಯ ಸಂಕರವು ಕಲ್ಯಾಣದಲ್ಲಿ ತಲ್ಲಣವನ್ನೇ ಹುಟ್ಟು ಹಾಕಿತ್ತು ಎಂಬುದು ಕಾರಣ. ನಾರಾಯಣ ಕ್ರಮಿತ ಮತ್ತು ವಿಷ್ಣು ಭಟ್ಟರ ಉಪಟಳದಿಂದ ಕಪಟತನದಿಂದ ಬಸವಣ್ಣನವರಿಗೆ ಕಲ್ಯಾಣದಿಂದ ಗಡೀಪಾರು ಮಾಡುವ ಘೋರ ಶಿಕ್ಷೆಗೆ ಆದೇಶಿಸಲಾಗುವುದು. ಹೀಗೆ ಹಡಪದ ಅಪ್ಪಣ್ಣನವರ ಜೊತೆಗೆ ಕೂಡಲ ಸಂಗಮಕ್ಕೆ ಪ್ರಯಾಣ ಬೆಳೆಸಿದ ಬಸವಣ್ಣನವರು ಅತ್ಯಂತ ನೋವಿನಿಂದ ತಾನು ಮಾಡಿದ ಕ್ರಾಂತಿಯ ಕಲ್ಯಾಣವು ತನ್ನ ಕಣ್ಣ ಮುಂದೆಯೇ ಹಾಳಾಗುತ್ತಿರುವುದನ್ನು ನೋಡಿ ಮಮ್ಮಲ ಮರುಗಿದರು. ಹೀಗೆ ಒಂದು ದಿನ ಕೂಡಲ ಸಂಗಮದಲ್ಲೊಮ್ಮೆ ಬಸವಣ್ಣನವರು ಹಡಪದ ಅಪ್ಪಣ್ಣನವರಿಗೆ ನೀಲಮ್ಮಳನ್ನು ಕರೆತರುವ ಇಂಗಿತವನ್ನ ವ್ಯಕ್ತಪಡಿಸುತ್ತಾರೆ. ಆಗ ಈ ರೀತಿಯಾಗಿ ಹೇಳ್ತಾ ಹೋಗ್ತಾರೆ: ನಾನಾರ ಸಾರುವೆನೆಂದು ಚಿಂತಿಸಲೇತಕ್ಕಯ್ಯ ಬಸವ. ನಾನಾರ ಒಂದುವೆನೆಂದು ಭ್ರಮೆ ಬಡಲಾಯೇಕಯ್ಯ ಬಸವ. ನಾನಾರ ಇರುವನರಿವೆನೆಂದು ಪ್ರಳಪಿಸಲೇತಕ್ಕಯ್ಯ ಬಸವ. ಪರಿಣಾಮ ಮೂರ್ತಿ ಬಸವನ ರೂಪ ಎನ್ನ ಕರಸ್ಥಲದಲ್ಲಿ ಬೆಳಗಿದ ಬಳಿಕ ಸಂಗಯ್ಯನ ಅಂಗು ನಮಗೇತಕ್ಕಯ್ಯ ಬಸವ. ಎಷ್ಟು ಸ್ಪಷ್ಟತೆ ಇದೆ ಇಲ್ಲಿ. ತಾನು ಯಾರನ್ನಾದರೂ ಸೇರುವೆನೆಂದು ಚಿಂತಿಸುವರೇ, ತಾನು ಯಾರನ್ನಾದರೂ ಹೊಂದುವೆನೆಂದು ಬಸವಣ್ಣನವರು ಅನುಮಾನ ಏನಾದ್ರೂ ಪಡುವರೇ, ಯಾರಾದರೂ ಆಶ್ರಯದಲ್ಲಿ ಬಂಧನದಲ್ಲಿ ಇರುವೆನೆಂದು ಪ್ರಲಾಪ ಪಡುವರೇ, ಬಸವಣ್ಣನವರ ರೂಪವು ತನ್ನ ಕರಸ್ಥಲದಲ್ಲಿರುವ ಕೂಡಲ ಸಂಗನ ಹಂಗೇಕೆ ಎಂದು ಪ್ರಶ್ನಿಸಿದ್ದಾಳೆ. ಇನ್ನು ನೀಲಮ್ಮ ತಾನು ಬಿಜ್ಜಳನ ಕುಟುಂಬದವಳು ಎಂದು ತನ್ನ ವಚನದಲ್ಲಿ ಸೂಕ್ತವಾಗಿ ಹೇಳ್ತಾ ಹೋಗ್ತಾಳೆ. ನಾಡನಾಳ ಹೋದರೆ ಆ ನಾಡು ಆಳುವ ಒಡೆಯಂಗೆ ನಾಡೇ ಅಗೆಯಳಿದು ನಿಸ್ಸಂಗ ವೇದ್ಯವಾಗಿತ್ತು.
ಸಂಗಯ್ಯನಲ್ಲಿ ಮುಕ್ತಳಾದೆನು ನಾನು. ಹೀಗೆ ಬಿಜ್ಜಳನ ಸಾಕು ತಂಗಿಯಾದ ನೀಲಮ್ಮ ನಾಡನ್ನು ಆಳ ಹೋದರೆ ಅದು ಆ ನಾಡಿನ ಕೋಪಕ್ಕೆ ಕಂಗೆಣ್ಣಿಗೆ ಗುರಿಯಾಗಿ ನಾಡು ಹಾಳಾಯಿತು ಎಂದು ಬಿಜ್ಜಳನ ವೈಫಲ್ಯವನ್ನ ಎತ್ತಿ ತೋರುತ್ತಾಳೆ. ಅಗೆಯು ಅಳಿದು ನಿಸ್ಸಂಗವಾಯಿತು ಎಂದೇಳುತ್ತಾಳೆ. ಮುಂದೆ ನಿಸ್ಸಂಗವೇ ವೇದ್ಯವಾಗಿ ಸಂಗಯ್ಯನಲ್ಲಿ ಮುಕ್ತಳಾದೆನು ಎಂದು ಹೇಳಿದ್ದಾಳೆ. ಹೀಗೆ ಕೊನೆಗಾಲದಲ್ಲಿ ಬಸವಣ್ಣನವರನ್ನ ಭೇಟಿಯಾಗಿ ಅವರ ಮುಂದಿನ ಗೊತ್ತು ಗುರಿಗಳನ್ನ ಅರಿತು ಅದರಂತೆ ಸಮಸಮಾಜವನ್ನ ಕಟ್ಟುವ ಕೆಲಸಕ್ಕೆ ಬದ್ಧಳಾಗಬೇಕೆಂದು ನೀಲಮ್ಮಳು ಹಿರಿಯ ಶರಣ ಅಡಪದ ಅಪ್ಪಣ್ಣನವರ ಜೊತೆಗೆ ಕೂಡಲ ಸಂಗಮಕ್ಕೆ ಪಯಣ ಬೆಳೆಸುತ್ತಾಳೆ. ಆದರೆ ರಕ್ಕಸ ತಂಗಡಿಗೆ ಮುಟ್ಟುವಷ್ಟರಲ್ಲಿ ಅಪ್ಪ ಬಸವಣ್ಣನವರು ಸಂಗಮದಲ್ಲಿ ಐಕ್ಯವಾದ ಸುದ್ದಿ ಬಳಸಿಡಿಲಿನಂತೆ ಅಪ್ಪಳಿಸಿತು. ಆಗ ನೀಲಮ್ಮಳಿಗೆ ಅಗಾಧವಾದ ನೋವು, ಕಳವಳ, ಆತಂಕ ಉಂಟಾಗುತ್ತದೆ. ಆಗ ಅಕ್ಕ ನೀಲಮ್ಮ ತನ್ನ ವಚನದಲ್ಲಿ ಹೀಗೆ ಹೇಳುತ್ತಾಳೆ: ನಾಡಿನ ಹೆಣ್ಣುಗಳೆಲ್ಲ ಬನ್ನಿರಿ, ನಾಡಿನ ಹೆಣ್ಣುಗಳೆಲ್ಲ ಬನ್ನಿರಿ, ಅಕ್ಕಗಳಿರ ಅಕ್ಕ ನರಸ ಬಸಯ್ಯನು ಬಯಲ ಕಂಡು ಬಟ್ಟ ಬಯಲಾದನು. ಅಕ್ಕನರಸನಿಲ್ಲದೆ ನಿರಕ್ಕರನಾದನು ಬಸವಯ್ಯನು ತಮ್ಮ ಸಂಗಯ್ಯನಲ್ಲಿ. ಬಸವಯ್ಯನೈಕ್ಯ ಬಯಲಿಲ್ಲದ ಬಯಲು. ಹೀಗೆ ಇದ್ರ ತಾತ್ಪರ್ಯ ಏನಪ್ಪಾ ಅಂದ್ರೆ, ನಾಡಿನ ಅಕ್ಕ ತಂಗಿಯರ ಹೆಣ್ಣು ಮಕ್ಕಳಿರ ನೋಡ ಬನ್ನಿ ಅಕ್ಕನರಸ ಅಂದರೆ ಗಂಗಾಂಬಿಕೆಯ ಒಡೆಯ ಬಸವಣ್ಣನವರು ಬಯಲ ಕಂಡು ಬಟ್ಟ ಬಯಲಾದನು. ಅಕ್ಕನರ ನಿಲ್ಲದೆ ನಿರಕ್ಕರನಾದನು ಬಸವಣ್ಣನು ತಮ್ಮ ಸಂಗಯ್ಯನಲ್ಲಿ ಅಂತೇಳಿ ಹೇಳ್ತಾ ಹೋಗ್ತಾರೆ. ಬಸವಣ್ಣನವರು ಐಕ್ಯವು ಬಯಲಿಲ್ಲದ ಬಯಲು ಎಂದು ತನ್ನ ಅಳಲು, ನೋವು ಮತ್ತು ಅಷ್ಟೇ ಆಧ್ಯಾತ್ಮಿಕ ಪ್ರಬುದ್ಧತೆ ವ್ಯಕ್ತಪಡಿಸುತ್ತಾ ಬಯಲಿಲ್ಲದ ಬಯಲು ಎಂದಿರುವುದು ಅವಳ ಒಂದು ಸ್ಥಿತಿ ಪ್ರಜ್ಞೆಗೆ ಸಾಕ್ಷಿ ರೂಪವಾಗಿರುತ್ತದೆ. ಇನ್ನು ಬಸವಣ್ಣನವರು ಐಕ್ಯವಾದ ಬಳಿಕ ತಾನು ಯಾರ ಹೆಸರನ್ನು ಕೂಗಿ ಕರೆಯಲಿ? ಬಸವಣ್ಣನವರಿಲ್ಲದ ಬದುಕಿನಲ್ಲಿ ಯಾರ ಭಾವ ರೂಪವನ್ನ ನಿಜ ಮಾಡಲಿ? ಬಸವಣ್ಣನಿಲ್ಲದ ಜೀವನದಲ್ಲಿ ತಾನು ಯಾರ ಮಾತನ್ನ ನೆಲೆಗೊಳಿಸಲು ಸಾಧ್ಯವು? ಬಸವಣ್ಣನವರೇ ತನ್ನ ಸರ್ವಸ್ವವಾದ ಕಾರಣ ತಾನು ಯಾರ ಮನವನ್ನ ಅಂಗೈಸಲಿ ಎಂದು ಕಳವಳ ವ್ಯಕ್ತಪಡಿಸುತ್ತಾ ತನ್ನ ಸಾಕಾರ ಮೂರ್ತಿ ಸುಖ ದುಃಖ ಹಂಚಿಕೊಂಡ ಮಹಾಮಣಿಹ ನಿಲ್ಲದ ಬಳಿಕ ತನಗೆ ಹೆಸರಿಲ್ಲ, ತನ್ನ ರೂಪ ನಿರೂಪವಾಯಿತು, ಸಂಗಮ ಬಸವನದಾಗಿದೆ ಬಳಿಕ ಎಂದಿದ್ದಾಳೆ. ಹೀಗೆ ಹೇಳುತ್ತಾಳೆ: ನಾನಾರ ಹೆಸರ ಕುರುಹಿಡಿಯಲಯ್ಯ ಬಸವ, ನಾನಾರ ರೂಪ ನಿಜವಿಡಲಯ್ಯ ಬಸವ, ನಾನಾರ ಮಾತ ನೆಲೆಗಳಿಸಲಯ್ಯ ಬಸವ, ನಾನಾರ ಮನವನ್ನಂಗೈಸಲಯ್ಯ ಬಸವ. ಎನ್ನ ಸುಖಕಾರ ಮೂರ್ತಿ ಬಸವನಡಗಿದ ಬಳಿಕ ಎನಗೆ ಹೆಸರಿಲ್ಲ, ರೂಪು ನಿರೂಪವಾಯಿತಯ್ಯ ಸಂಗಯ್ಯ. ಬಸವನಡಗಿದ ಬಳಿಕ ರೂಪು ನಿರೂಪವಾಯಿತಯ್ಯ ಬಸವ. ಇನ್ನು ಪರಿವರ್ತನೆಯ ಅರಿಕಾರ. ಬಸವಣ್ಣ ಕೂಡಲ ಸಂಗಮದಲ್ಲಿ ಐಕ್ಯವಾದ ನೋವನ್ನು ನೀಲಮ್ಮ ತನ್ನ ಇನ್ನೊಂದು ವಚನದಲ್ಲಿ ಅತ್ಯಂತ ಸ್ಪಷ್ಟವಾಗಿ, ಅರ್ಥಬದ್ಧವಾಗಿ, ಮಾರ್ಮಿಕವಾಗಿ ನಿರೂಪಿಸಿದ್ದಾಳೆ. ಬಸವನ ಅರಿವು ನಿರಾಧಾರವಾಗಿತ್ತು, ಬಸವನ ಮಾಟ ನಿರ್ಮಾಟವಾಗಿತ್ತು, ಬಸವನ ಭಕ್ತಿ ಬಯಲನೇ ಕೂಡಿ ನಿರ್ವಾರ್ಯವಾಯಿತು. ಬಸವ 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 ಎಂಬ ಶಬ್ದ ಒಡಗಿ ನಿಶಬ್ದವಾಯಿತಯ್ಯ ಸಂಗಯ್ಯ. ಇದರ ತಾತ್ಪರ್ಯ ಏನಪ್ಪಾ ಅಂದ್ರೆ, ಬಸವಣ್ಣನವರು ಅನುಭಾವದ ನೆಲೆಯಲ್ಲಿ ನೀಡಿದ ಕಾಯಕ ದಾಸೋಹ ಸಿದ್ಧಾಂತಗಳು ಅವರು ನೀಡಿದ ಅರಿವು ನಿರಾಧಾರವಾಯಿತು, ಶೂನ್ಯ ಭಾವ ಆವರಿಸಿತ್ತು. ಬಸವಣ್ಣನವರು ಕಲ್ಯಾಣವನ್ನ ಒಂದು ಸಮತೆಯ ಸುಂದರ ಮಾಟವನ್ನಾಗಿ ಮಾಡಿದ್ದರು. ಬಸವಣ್ಣನವರಿಲ್ಲದ ಕಾರಣ ಆ ಸುಂದರ ಮಾಟವೂ ನಿರ್ಮಾಟವಾಗಿತ್ತು. ಮಹಾಮನೆ ಹಾಳಾಯಿತು, ಅನುಭವದ ಮಂಟಪವು ಬೆಂಕಿಗೆ ಗುರಿಯಾಯಿತು. ಅವರು ಭಕ್ತಿ ಮಾರ್ಗದಲ್ಲಿ ಧರ್ಮವನ್ನು ಕಟ್ಟಿ ಬಯಲು ಶೂನ್ಯ ಮಹಾ ಬೆಳಗು ಚಿದ್ಬೆಳಕಾಗಿತ್ತು ಎಂಬರ್ಥದಲ್ಲಿ ನಿರೂಪಿಸಿ ಸಾಧಿಸಿದರು. ಅವರಿವರಿಲ್ಲ ಕಾರಣ ಬಸವಣ್ಣನವರ ಭಕ್ತಿ ಬಯಲೊಳಗೆ ಕೂಡಿ ನಿರ್ವಾರ್ಯವಾಯಿತು
ಎಂದು ಧರ್ಮದ ಧ್ಯೇಯ ಉದ್ದೇಶಗಳು ಸಮತೆಯ ಪರಿಕಲ್ಪನೆ ಹಾಳಾದವೇ ಎಂದು ಬಹಳ ಆತಂಕವನ್ನ ವ್ಯಕ್ತಪಡಿಸುತ್ತಾಳೆ ನೀಲಮ್ಮ. ಇನ್ನು ಕೊನೆಯದಾಗಿ ಹೇಳೋದಾದ್ರೆ, ಕಲ್ಯಾಣದ ತುಂಬೆಲ್ಲ ಬಸವ 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 ಎಂಬ ಶಬ್ದವು ಅಧಿಕವೇ ಆಗಿತ್ತು. ಬಸವಾಕ್ಷರಗಳೇ ಮಂತ್ರವಾಗಿ ಇದ್ದವು. ಇಂತಹ ಬಸವ ಬಸವ ಎಂಬ ಶಬ್ದವು ಅಡಗಿ ನಿಶ್ಶಬ್ದವಾಯಿತು ಸಂಗಯ್ಯ ಎಂದು ಸಾಂದರ್ಭಿಕವಾಗಿ ತನ್ನ ಅಳಲನ್ನ ತೋಡಿಕೊಂಡ ನೀಲಮ್ಮಳಿಗೆ ಬಸವಣ್ಣನವರೇ ಕರಸ್ಥಲದ ಲಿಂಗವಾಗಿದ್ದರು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಬಸವಣ್ಣನವರಿಲ್ಲದ ಬದುಕು ತನಗೂ ಬೇಡವೆಂದು ತೀರ್ಮಾನಿಸಿ ನದಿಯ ಆಚೆಗೆ ಬಸವಣ್ಣನವರು ಐಕ್ಯವಾದರೆ, ನೀಲಮ್ಮಳು ನದಿಯ ಈಚೆಗೆ ಇಂದಿನ ಮುದ್ದೇಬಿಹಾಳ ತಾಲೂಕಿನ ತಾಳಿಕೋಟೆ ಬಳಿಯಲ್ಲಿರುವ ರಕ್ಕಸ ತಂಗಡಿಗಿಯಲ್ಲಿ ಐಕ್ಯಳಾದಳು. ಒಟ್ಟಾರೆಯಾಗಿ ಈ ಮಹಾ ನಿಲುವಿನ ದಿಟ್ಟ ಶರಣೆ ಕಲ್ಯಾಣದ ಕಾಂತಿಯಲ್ಲಿ ಅಚ್ಚು ಹಾಕಿದ ಹೆಸರು ಮಹಿಳೆಯರಿಗೆ, ಸ್ತ್ರೀಯರಿಗೆ, ಅಬಲೆಯರಿಗೆ ಸ್ಫೂರ್ತಿ ಚೇತನವಾದ ಸಾಕ್ಷಿ ಪ್ರಜ್ಞೆಯಾಗಿದ್ದಾಳೆ ಶರಣೆ ನೀಲಮ್ಮ. ಇನ್ನು ರಕ್ಕಸ ತಂಗಡಿಗಿಯಲ್ಲಿ ಅವಳ ಗದ್ದುಗೆ ಇದೆ. ನೀಲಮ್ಮಳ ಗದ್ದುಗೆ ಅವಳ ಜಂಗಮ ಜ್ಯೋತಿಗೆ ಅರಿವಿನ ಸಾಕಾರಕ್ಕೆ ಹಚ್ಚಿದ ಅಮರ ಜ್ಯೋತಿಯಾಗಿದೆ. ಜಂಗಮ ಜ್ಯೋತಿಗೆ ಅರಿವಿನ ಸಾಕಾರಕ್ಕೆ ಹಚ್ಚಿದ ಅಮರ ಜ್ಯೋತಿಯಾಗಿದೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಈವರೆಗೆ ಪೂರ್ಣಿಮಾ ಮೇಡಮ್ ಅವರು ಶರಣೆ ನೀಲಾಂಬಿಕೆಯನ್ನು ಕುರಿತು ಎಳೆಯಾಗಿ ವಚನಗಳ ಉದಾಹರಣೆ ಸಹಿತ ವಿವರಿಸಿಕೊಟ್ಟರು. ವ್ಯವಹಾರ ಚತುರೆ, ದಾಸೋಹ ಮಹಾಮನೆಯ ಮಹಾತಾಯಿ, ಬಸವಣ್ಣನವರ ಬಲಗೈಯಾಗಿ ದುಡಿದಂಥ ಅಂಥ ದಿಟ್ಟ ಶರಣೆ ಅನೇಕ ವಚನಗಳನ್ನ ನಾವು ನೋಡ್ಬೋದು. ಒಂದು ಹೇಳ್ಬೇಕಂದ್ರ, ಮಡದಿ ಎನ್ನಲಾಗದು ನನಗೆ ಬಸವಯ್ಯನ, ಪುರುಷ ನೆನಲಾಗದು ಬಸವನ ಎನಗೆ ಅಂತ ಒಂದ್ ಕಡೆ ಹೇಳ್ತಾ ಇದ್ದಾಳಕಿ. ನಾನು ಬಸವನಿಗೆ ಕೂಸಾದೆ, ಬಸವ ನನಗೆ ಕೂಸಾದನು, ನಾನು ಬಸವನ ತಾಯಿ ಆದೆ. ಶರಣಸತಿ ಲಿಂಗಪತಿ ಭಾವವನ್ನ ಎಷ್ಟು ಸ್ಫುಟವಾಗಿ ಹೇಳಿದಂತ ಒಬ್ಬ ನಿಜ ಶರಣೆ, ನಿಜ ಭಕ್ತಿ ಅವಳು ಅಂತ ಹೇಳ್ಬಹುದು. ಅಷ್ಟೇ ವ್ಯವಹಾರ ಚತುರೆ ಕೂಡ ಆಕೆ ಆಗಿದ್ಲು ಅನ್ನುವಂಥ ಮಾತನ್ನ ಇಲ್ಲಿ ಚನ್ವೀರ್ ಕಣ್ವಿ ಅವರು ಬರೆದಂತಹ ಒಂದು ಸದು ವಿನಯದ ತುಂಬಿದ ಕೊಡ ತಂದಳು ನೀಲಾಂಬಿಕೆ, ಆಕೆ ಆಭರಣ ಆಗ್ತಾಳ ಬಸವಣ್ಣನ ಬೆರಳಿಗೆ ಅನ್ನುವಂಥ ಮಾತನ್ನ ಅವ್ರು ಬರಿತಾ ಇದ್ದಾರ. ಅಷ್ಟು ಬಸವನ ಒಂದು ಸಂಘದಲ್ಲಿ ಮಹಾಕಾರ್ಯವನ್ನ ಸಾಧಿಸ್ಲಿಕ್ಕೆ ಆಕೆಗೆ ಕಾರಣ ಆಯ್ತು. ಬಸವಣ್ಣನೇ ಅಂಗ, ಬಸವಣ್ಣನೇ ಲಿಂಗ, ಬಸವಣ್ಣನೇ ಪ್ರಾಣ, ಬಸವಣ್ಣನೇ ಪ್ರಸಾದವಾಗಿರುವಾಗ ಸಂಘ ಏನ ಹಂಗು ನನಗೇಕೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾಳೆ. ಅಂತ ಒಂದು ಶರಣೆಯ ಒಂದು ಶಬ್ದ ಚಿತ್ರವನ್ನ ನಮ್ಮ ಕಣ್ಮುಂದೆ ಕಟ್ಟುವಂತೆ ಹೇಳಿದಂತ ಪೂರ್ಣಿಮಾ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಈಗ ನಮ್ಮ ಸಂಘಟನೆಯ ರೂವಾರಿಗಳು, ಸಂಚಾಲಕರು, ಆಧಾರ ಸ್ತಂಭರು ಆದಂಥ ಸಂಘಟನೆ ಜೀವಾಳರು ಆದಂಥ ಡಾಕ್ಟರ್ ಸೋದರ ಶಶಿಕಾಂತ್ ಪಟ್ಟಣ್ ಸರ್ ಅವರು ಕೂಡ ತಮ್ಮ ಹಿತನುಡಿಗಳನ್ನ ಹೇಳಬೇಕಂತ ಕೇಳ್ತಿದ್ದೀನಿ. ಅವ್ರ ಮಾತು ಕೇಳುವುದಂದ್ರ, ನಮಗ್ ಮಾರ್ಗದರ್ಶನ ಮಾತು ಕೇಳುವುದಂದ್ರ ಅದ್ರಲ್ಲಿ ಏನೋ ಒಂದು ಹೊಸತನ, ಒಂದು ಕಳಕಳಿ, ವಚನ ಸಾಹಿತ್ಯದ ಬಗ್ಗೆ ಇರುವಂತ ಅವರ ಅಪಾರ ಪ್ರೇಮ ಹಾಗೂ ಕಾಳಜಿಯನ್ನ ಕಾಣ್ತೀವಿ ಅಂತ ಹೇಳ್ಬೋದು. ಸರ್, ವೇದಿಕೆ ತಮಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾರ್ಥಸ್ಮರಣೀಯವಾದ ಬಸವಾದಿ ಪ್ರಮುಖರ ನೆನೆದು ಇವತ್ತಿನ ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರ ಶ್ರೀ ಲಿಂಗಕ್ಕೆ BM ಪಾಟೀಲ್ ಮತ್ತು ತಾಯಿಯವರಾದಂಥ ಶರಣೆ ಅಕ್ಕಮಹಾದೇವಿ ಪಾಟೀಲ್ ಇವರ ಕುಟುಂಬದ ಎಲ್ಲ ಸದಸ್ಯರು ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಪ್ರೊಫೆಸರ್ ನಾಗರಾಜ್ ಕೋಟಗಾರ್ ಅವರು ನನಗೆ ಕಳೆದ ವರ್ಷ ಪ್ರೊಫೆಸರ್ ವೀಣಾ ಇಲ್ಗಾರ್ ಮೇಡಮ್ ಅವರು ನಮ್ಮ ಕಾಲೇಜಿಗೆ ಕರೆದಾಗ ಪರಿಚಯ ಮಾಡಿಕೊಟ್ಟರು. ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ ಅವರುಗಳಿರ್ತಕ್ಕಂಥ ಕಳಕಳಿಯ ನೋಡಿ ಅವತ್ತಿಂದ ನಮ್ಮ ಅಕ್ಕನ ಅರಿವಿನ ಸದಸ್ಯರಾದರು. ಆಮೇಲೆ ಇತ್ತೀಚೆಗೆ ಒಂದು 15 ದಿವಸ ಹಿಂದೆ ಪೂರ್ಣಿಮಾ KG ಅವರು ಹುಡುಕಾಡಿ ಈ ವೇದಿಕೆ ಸದಸ್ಯ ಆಗ್ತೀನಿ ಅಂತ ತಿಳ್ಕೊಂಡು ಸುಧಾ ಪಾಟೀಲ್ ಅವರ ಮೂಲಕ ಅವರು ಇಲ್ಲಿ ವೇದಿಕೆಯನ್ನು ಸೇರ್ಕೊಂಡ್ರು. ಅವರಿಗೆ ಅವಕಾಶ, ಇದು ನಿಜಕ್ಕೂ ವಚನ ಚಳುವಳಿ ಅಂತಕ್ಕಂಥದ್ದು ಮೂಲಭೂತವಾಗಿ ಅವಕಾಶ ವಂಚಿತರಿಗೆ, ಶೋಷಿತರಿಗೆ, ದಮನಿತರಿಗೆ, ಕಾರ್ಮಿಕರಿಗೆ, ಎಲ್ಲ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ
ಶರಣರ ಈ ಮುಕ್ತ ಸ್ವಾತಂತ್ರ್ಯವನ್ನು ತೆರೆದಿಟ್ಟು ತನ್ನ ಅಕ್ಕನಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ, ತನ್ನ ಕುಟುಂಬದ ಸದಸ್ಯರಾದ ತನ್ನ ತಾಯಿಗೆ ಸಿಕ್ಕಿಲ್ಲ, ತನ್ನ ಹೆಂಡತಿಗೆ ಸಿಕ್ಕಿಲ್ಲ, ಬೇಡ ಬೇಡ ಅಂತ ತಿಳ್ಕೊಂಡು ಒಂದು ಹೊಸ ಆಂದೋಲನವನ್ನ ಬಸವಣ್ಣ ಹುಟ್ಟಾಕ್ತಾರೆ. ಈ ಒಂದು ಕ್ರಾಂತಿ ಎಷ್ಟು ಪ್ರಭಾವಿತ ಆಗಿತ್ತು ಅಂತಂದ್ರೆ, ಇವತ್ತು ಜಗಜೀವನ್ ರಾಮ್ ಅವರು ILO ಪ್ರಥಮವಾಗಿ ಜಗಜೀವನ್ ರಾಮರ ವ್ಯಕ್ತಿತ್ವ ಬಗ್ಗೆ ನಂಗೆ ಯಾಕೆ ಅಂತಂದ್ರೆ, ನಾನು 10 ವರ್ಷದ ಬಾಲಕ, ಅವಾಗ ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು. ಕಾಂಗ್ರೆಸ್ಸಿಗೆ ಅತ್ಯಂತ ನಿಷ್ಠರಾದಂತ ಜಗಜೀವನ್ ರಾಮರು ಇಂದಿರಾ ಗಾಂಧಿ ಮತ್ತು ನೆಹರು ಅವರ ಕ್ಯಾಬಿನೆಟ್ನೊಳಗೆ ನಿರಂತರವಾಗಿ 47ರಿಂದ ಹಿಡ್ಕೊಂಡು 74 ಅಂದ್ರೆ 37 ವರ್ಷ ನಿರಂತರವಾಗಿ ಮಂತ್ರಿಗಳಾದವರು, ಎಲ್ಲಾ ಹುದ್ದೆಗಳನ್ನ ಅನುಭವಿಸ್ತವ್ರು. ಅವರು ನಮ್ಮ ಸೈನ್ಸ್ ಸ್ಕೂಲ್ ಹೆಲಿಪ್ಯಾಡ್ಗೆ ಬಂದಾಗ ಅವ್ರ ಭಾಷಣ ಕೇಳಿದ್ವಿ ನಾವು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂದ್ರೆ, ಎಷ್ಟು ಇಂಟೆಲಿಜೆಂಟ್ ಅದಾರ ಅವರು. ಅವ್ರ ಇಂಗ್ಲಿಷು, ಅವ್ರ ಪ್ರಭುತ್ವ, ಅವ್ರ ದೇಶೀಯ ಕಾಳಜಿ, ಕಳಕಳಿ. ಅವರು ಅಂತಾರಾಷ್ಟ್ರೀಯ ಕಾರ್ಮಿಕರ ಸಂಸ್ಥೆಗೆ ILO ಅಂತ ನಾವು, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ ಯುನೆಸ್ಕೋದ ಒಂದು ಭಾಗ, UN ಒಂದು ಭಾಗ, ಅದನ್ನ ರೆಪ್ರೆಸೆಂಟ್ ಮಾಡಕ ನೆಹರೂರವ್ರು ಯಾರನ್ನ ಕಳಿಸ್ಬೇಕು ಅಂತ ಕೇಳಿದಾಗ ಅವ್ರು ಕಳಿಸೋದು ಜಗಜೀವನ್ ರಾಮ್. ಜಗಜೀವನ್ ರಾಮ್ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ಮಾನಸ ಪುತ್ರ. ಕಾರಣ ಅಲ್ಲಿ ಅದು ವಿಶ್ವವಿದ್ಯಾಲಯ, ಕಾಶಿ ವಿಶ್ವವಿದ್ಯಾಲಯ, ಬನಾರಸ್ ವಿಶ್ವವಿದ್ಯಾಲಯದಾಗ ಹಿಂದೂ ವಿಶ್ವವಿದ್ಯಾಲಯ, ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ. ಅಲ್ಲಿ ಅಡ್ಮಿಷನ್ ಸಿಗ್ಬೇಕಾದ್ರೆ ಮೇಲ್ವರ್ಗದವ್ರನ್ನ ಬಿಟ್ಟರು ತೊಳಗೆ ಸಿಗ್ತಿದ್ದಿಲ್ಲ. ಮನಮೋಹನ್ ಮಾಳವೀಯ ಅವರು ವೈಸ್ ಚಾನ್ಸಲರು. ಮನಮೋಹನ್ ಮಾಳವೀಯ ಅವರು ಗಾಂಧಿ ಮೇಲೆ ಬಹಳ ಪ್ರೀತಿ. ಗಾಂಧಿ ಅವರು ಕರ್ಮ ಸಿದ್ಧಾಂತವನ್ನು, ವರ್ಣಾಶ್ರಮವನ್ನು ಒಪ್ಕೊತಿದ್ರು. ಆ ದುಂಡು ಮೀಜಿನ ಪರಿಷತ್ಗೆ ಹೋಗ್ಬೇಕಾರೆ ಇಬ್ರು ಒಂದ ಬೋಗಿ ಹೋಗಿರ್ತಾರ, ಮದನ್ ಮೋಹನ್ ಮಾಳವೀಯ ಮತ್ತು ಗಾಂಧೀಜಿ. ಗಾಂಧೀಜಿ ಅಂತಾರ, ಇಲ್ಲ ನೀವು ಬ್ರಾಹ್ಮಣರು, ನನ್ನ ವೈಶ್ಯ, ನನ್ನ ತೃತೀಯ ದರ್ಜೆ ನಾಗರಿಕ ತೆಳಗ್ ಮುಕ್ಕೊಂತಾರ ರೈಲ್ವೆದಾಗ, ಅವ್ರ ಮೇಲೆ ಮಲಗಿಸ್ತಾರ ಬರ್ತ್ ಮೇಲೆ. ಇವ್ರು ಬರ್ತಿದ್ರು ಮಲ್ಕೊಳಂಗ ಸಮಾನವಾಗಿ ಅಂತ ಒಂದು ಕಲ್ಪನೆ ಅವರಿಗೆ. ಆದ್ರ ವಿಶೇಷವಾಗಿ ಜಗಜೀವನ್ ರಾಮನ ಬಗ್ಗೆ ಬಹಳಷ್ಟು ಪ್ರೀತಿ. ಅವರ ಮಾನಸ ಪುತ್ರ ಡಾಕ್ಟರ್ ರಾಮನೂರ್ ಲೋಹಿಯಾ, ಜಗಜೀವನ್ ರಾಮ್, ಜಯಪ್ರಕಾಶ್ ನಾರಾಯಣ್ ಅಂತಂದ್ರೆ ಬಾಪೂಜಿಯವರ ಮಾನಸ ಪುತ್ರರು ಅಂತಕ್ಕಂಥದ್ದು. ಜಗಜೀವನ್ ರಾಮರು ಎಷ್ಟೊಂದು ಬಹುಶಃ ನನಗೆ ಇವತ್ತು ಹೇಳ್ಬೇಕಂದ್ರೆ, ಅಂಬೇಡ್ಕರ್ ಅವರಿಗೆ ಎಷ್ಟು ನೋವಾಗಿದೆ ಅದ್ರ 10ರಷ್ಟು ನೋವು, ಅಪಮಾನಗಳು, ಅಸಹ್ಯಗಳು, ಅನ್ಯಾಯಗಳು ಆಗಿತ್ತಂದ್ರೆ ಅದು ಜಗಜೀವನ್ ರಾಮ್ರಿಗೆ. ನಾವಿಲ್ಲಿ ಸುಮ್ಮನೆ ರಾಜಕಾರಣಕ್ಕಾಗಿ ಎಡ ಬಲ ಅಂತೀವಿ, ಅದು ವಾಸ್ತವವೂ ಹೌದು, ಅದು ಸುಳ್ಳು ಹೌದು. ಅದನ್ನ ವೈದಿಕ ವ್ಯವಸ್ಥೆಯವ್ರು ಹುಟ್ಟಾಕಿದ್ರು. ಮತ್ತ ಎಡಪಂಥೀಯರಿಗೆ, ಎಡ ಮಾದಿಗರಾಗಿ ಜಗಜೀವನ್ ರಾಮನ್ನ ಅಂಬೇಡ್ಕರ್ ಕಡಿಮೆ ಮಾಡಕ್ ತಂದ್ರು ಅಂತಕ್ಕಂಥದ್ದು ಅದು ತಪ್ಪು. ಅಂಬೇಡ್ಕರ್ ಅವರು ಕ್ವಿಟ್ ಇಂಡಿಯಾ ಚಳುವಳಿಯನ್ನು ಬಹಿಷ್ಕರಿಸ್ತಾರ. ಆದ್ರ ಕ್ವಿಟ್ ಇಂಡಿಯಾ ಚಳುವಳಿಗೆ ಪಾಲ್ಗೊಂಡು 2 ತಿಂಗಳು ಬಾಬು ಜಗಜೀವನ್ ರಾವ್ ಅವರು ಜೈಲಿಗೆ ಸೇರಿಸ್ತಾರ. ಜಗಜೀವನ್ ರಾಮರ ಜೀವನದ ಚರಿತ್ರೆ ಅಂತಂದ್ರ, ಅವರು ಪುರಿ ಒಂದು ಇದಕ್ಕೆ ಹೋಗಿದ್ರು, ಒಂದು ದೇವಾಲಯಕ್ಕೆ. ಅಲ್ಲಿ ಹೋಗಿ ಬಂದ್ಮೇಲೆ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಅದನ್ನ ದಲಿತ ಉದ್ಘಾಟನೆ ಮಾಡಿ ಅಂತ ತಗೊಂಡು ಅವನು ಸಂಪೂರ್ಣವಾಗಿ ಗಂಗೆ ನೀರನ್ನು ತಂದು ಅದನ್ನ ಈಗ ಗಂಗಾ ಮತ್ತು ಯಮುನಾ ನದಿ 3 ನದಿ ತಂದು ಅದನ್ನ ಸಂಪೂರ್ಣವಾಗಿ ತೊಳಿತಾರೆ. ಅದು ಬಹಳ ನೋವಾಗುತ್ತೆ ಅವ್ರಿಗೆ, ಬಾಬುರಾವ್ ಜಗಜೀವನ್ ರಾಮ್ ಅವರಿಗೆ. ಒಬ್ಬ ಅಪ್ಪಟ ದೇಶ ಪ್ರೇಮಿ. ಅವತ್ತ 1977ರೊಳಗ ಎಲ್ಲರ ನಿರ್ಧಾರ ಆಗಿತ್ತು, ಬಾಬು ಜಗಜೀವನ್ ರಾವ್ ಅವರು ಈ ದೇಶದ ಪ್ರಧಾನಿ ಆಗ್ಬೇಕು ಅಂತಕ್ಕಂಥದ್ದು. ಆದ್ರೆ ಅವರ ಮಗನ ಒಂದು ಲೈಂಗಿಕ ಹಗರಣ ಸ್ಫೋಟ ಆಗತ್ತ, ಅದು ಮುಂದೆ ಸಾಯ್ತಾನ ಅಹಮದ್ ಬೇರೆ. ಆ ಒಂದು ಕಾರಣದಿಂದ ಒಬ್ಬ ದೇಶದ ಪ್ರಥಮ ದಲಿತ ಪ್ರಧಾನಿ ಆಗ್ತಕ್ಕಂಥ ಅವಕಾಶ ತತ್ತು. ಆತ ಬಾಬು ಜಗಜೀವನ್ ರಾಮ್ ಅವರು ಆರ್ಥಿಕ ತಜ್ಞರು, ರಕ್ಷಣಾ ನೀತಿ ಉಳ್ಳವರು. ಅವ್ರಿಗೆ ಕೃಷಿಯ ಬಗ್ಗೆ ಈ MS ಸ್ವಾಮಿನಾಥನ್ ಜೊತೆಗೆ ಭಾರತನ ಹಸಿರು ಕ್ರಾಂತಿಯನ್ನ ಮಾಡ್ಬೇಕು. ಬಾಬು ಜಗಜೀವನ್ ರಾಮ್ ಕ್ಷೀರ ಕ್ರಾಂತಿ, ಇಡೀ ಅವರು ಅಮೆರಿಕ ಜೊತೆಗೆ ಬಹಳ ಮಂದಿಗೆ ಈ ವಿಷಯಗಳು ಗೊತ್ತಿಲ್ಲ. ಅಮೆರಿಕ ಜೊತೆಗೆ ಒಪ್ಪಂದ PL 450 ಅಂತಕ್ಕಂಥ ಒಂದು ಒಪ್ಪಂದ ಮಾಡ್ಕೊಂತಾರ. ಅಮೆರಿಕೆ ಅವ್ರು ಅಲ್ಲಿರ್ತಕ್ಕಂಥ ಪ್ರಾಣಿಗಳು ತಿಂದು ಬಿಟ್ಟಂತ ಗೋಧಿಯನ್ನ ಅವ್ರು ಸಮುದ್ರಕ್ಕೆ ಚೆಲ್ತಿದ್ರು, ಅಲ್ಲಿ ಇರ್ತಕ್ಕಂಥ ಮೀನುಗಳು ತಿಂದು ದಪ್ಪ ಆಗ್ಬೇಕು ಅಂತಕ್ಕಂಥದ್ದು. ಬಡತನ ನಮ್ಮ ಜನರಿಗೆ ಕೆಟ್ಟಂತ ಭೀಕರವಾದಂತ ಬಡತನ 75ರಾಗ. ಇವರು ವಿನಂತಿ ಮಾಡ್ಕೊಂತಾರ, ಇಲ್ಲ ನಮಗ PL 450 ಒಂದು ಹೊಂದಾಣಿಕೆ ಮಾಡ್ಕೊಂಡು. ನಮ್ಮ ದೇಶದ ಪರಿಸ್ಥಿತಿ ಎಷ್ಟಿತ್ತಂದ್ರ, ಅಮೇರಿಕೆಯವರು ಹಡಗಿನ ಮೂಲಕ ಕಳಿಸ್ತಕ್ಕಂಥ ಗೋಧಿಯ ದಾಸ್ತಾನು, ನಾವಾಗ ರೇಷನ್ ಎಲ್ಲರಿಗೂ ಸಿಗ್ತಿತ್ತು. ಅವಾಗ ಈಗ ಹೇಳ್ತೀನಿ ಅಂದ್ರೆ ಬಹಳ, ಈಗ ನಮ್ಮ 60-70 ವರ್ಷದ ಮೇಲೆ ಅವ್ರು ಕೇಳಿದ್ರೆ ಎಲ್ಲರಿಗೂ ರೇಷನ್ ತಗೊಳ್ಳೋ, ರೇಷನ್ ಅಂಗಡಿ ತಗೊಂತಿದ್ವಿ ನಾವು. ₹2 ಸಕ್ರೆ, ₹1.90 ಸಕ್ರೆ, ₹2 ಬೆಲ್ಲ, ಗೋಧಿಗೆ ₹1000 ಚೀಲ ತಗೊಂಡು 5 ಕಿಲೋ 6 ಕಿಲೋ ಏನು ಆಹಾರದ ಅಷ್ಟೊಂದು ಬಡತನ. ಆ ಹಡಗಿಗೆ ಬಾಡಿಗೆ ತುಂಬಾಕ್ ಸಹಿತ ಕಡೆ ದುಡ್ಡು ಇರಲಿಲ್ಲ.
ಭಾರತದ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಒಂದು ಕೆಟ್ಟಿತ್ತು. ಆ ಸಂದರ್ಭದೊಳಗ ಒಂದು ಆಹಾರ ನೀತಿಯನ್ನ, ಆಹಾರ ಪದ್ಧತಿಯನ್ನ ಮಾಡ್ತಾರ. ಈ ಉಗ್ರಾಣಗಳ ಮೂಲಕ ಮಾಡ್ತಕ್ಕಂಥ ಜನಪರ ಕಾಳಜಿಯನ್ನ ಬಹಳಷ್ಟು ಹೊಂದ್ಕೊಂಡು ಅಂದ್ರ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದೊಳಗ ತನ್ನ ಸಮಾಜಕ್ಕ ಮತ್ತು ತನ್ನ ಇಡೀ ಭಾರತಕ್ಕ ಸಮನ್ವಯ. ಈಗ ಅಲ್ಲಿ ಕೇವಲ ದಲಿತರಿಗಾಗಿ ನಿಂದಿರಲಿಲ್ಲ. ಬಹಳ ಜನ ಅಂಬೇಡ್ಕರ್ ಅವರಿಗೆ ಮತ್ತು ಬಾಬೂಜಿ ಅವರಿಗೆ ಗೊಂದಲ ಇತ್ತು ಅಂತ ಒಮ್ಮೆ ಬಾಬೂಜಿ ಅವರ ನಿರ್ಣಯವನ್ನ ಅಂಬೇಡ್ಕರ್ ಅವರು ಟೀಕೆ ಮಾಡ್ತಾರೆ. ಅದನ್ನ ತಲೆ ಹಾಕೊಳ್ಳಂಗಿಲ್ಲ. ಎಷ್ಟು ಮುಗ್ಧರಿದ್ರು, ಎಷ್ಟು ಅಂತಂದ್ರ ಒಂದು ತರ ನೀರಿನ ಸ್ವಭಾವ, ಅಪ್ಪು ಇದ್ದಂಗ ಎಲ್ಲಿ ಹಾಕಿದ್ರು ಅಲ್ಲಿ ಹೊಂದ್ಕೊಳ್ತಕ್ಕಂಥ ಸ್ವಭಾವ. ನೆಹರೂರವ್ರ ಜೊತೆಗೆ, ಗುಲ್ಜಾರ್ ಅವ್ರ ಜೊತೆಗೆ, ಶಾಸ್ತ್ರಿ ಅವ್ರ ಜೊತೆಗೆ, ಇಂದಿರಾ ಗಾಂಧಿ ಅವ್ರ ಜೊತೆಗೆ ಉಪ ಪ್ರಧಾನಿ ಆಗ್ತಕ್ಕಂಥ ಹೇಳಿದ್ರು. ಪ್ರಧಾನಿ ಇನ್ನೇನು ನಮ್ಮ ದೇಶದೊಳಗ 33% ದಲಿತರು, ಅವಕಾಶ ವಂಚಿತರು ಅಥವಾ ಈ ನೆಲದ ಮೂಲ ಮಾಲಕರು ಅಥವಾ ಮೂಲ ನಿವಾಸಿಗಳಿಗೆ ಸಿಗ್ತಕ್ಕಂಥ ಒಂದು ಸೌಕರ್ಯ ಅಗದಿ ಬಂದು ತುದಿಗೆ ಬಂದು ತಪ್ಪು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ನನಗಂತೂ ಬಹಳ ನನ್ಗೆ ಅಂಬೇಡ್ಕರ್ ಎಷ್ಟು ಪೂಜ್ಯರೋ ಅಷ್ಟೇ ಬಾಬು ಜಗಜೀವನರಾಮ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನತಾ ಪಕ್ಷವನ್ನ ಅಧ್ಯಕ್ಷ ಮುಂದೆ ಇಡೀ ಭಾರತದಂತ ಅಡ್ಡಾಡಿ ಜನತಾ ಪಕ್ಷವನ್ನು ಸಂಘಟಿಸ್ತಾರ. ಮೊರಾರ್ಜಿಭಾಯಿ ದೇಸಾಯಿ ಅವರು ಪ್ರಧಾನಿ ಆಗ್ತಾರ, ಇವರು ಉಪ ಪ್ರಧಾನಿಯಾಗಿ ಮತ್ತೆ ಮುಂದುವರಿತಾರ. ನಾನು ಈ ವಿಷಯವನ್ನು ಯಾಕೆ ಹೇಳಿದೆ ಅಂದ್ರೆ, ಅವಾಗ ಅವ್ರಿಗೆ ILOದೊಳಗ ಬಸವಣ್ಣನ ಬಗ್ಗೆ, ಗಾಂಧಿಯ ಸಮಾಜವಾದದ ಬಗ್ಗೆ ಅವ್ರು ಪ್ರತಿಪಾದನೆ ಮಾಡ್ತಾರಲ್ಲ. ಅಮೆರಿಕದೊಳಗ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಳಗ ಬಸವಣ್ಣನ ವಿಚಾರಧಾರೆಗೆ ಎಷ್ಟು ಒಪ್ಕೊಂತಾರ ಮುಂದಂದ್ರೆ, ಯಾಕಂದ್ರೆ ಅವ್ರು PhD ಹೋಲ್ಡರ್ ಅವರು. ಬಾಬು ಜಗಜೀವನರಾಮ್ ಅವರು ಕಲ್ಕತ್ತಾದಿಂದ PhD ಪಡೆದಂತವ್ರು, ಅವರು ಕೃಷಿ ವಿಜ್ಞಾನದೊಳಗ ಗ್ರಾಜುಯೇಟ್ ಮಾಡಿದಂಥವ್ರು. ಇಂಥ ಒಬ್ಬ ದೊಡ್ಡ ಧುರೀಣ ನಮ್ಮ ದೇಶದ ಪ್ರಧಾನಿ ಆಗ್ಬೋದಿತ್ತು, ನೆಹರೂನ ನಂತರ ದೇಶ ಉದ್ಧಾರ ಆಗ್ಬೋದಿತ್ತು ಅಂತಕ್ಕಂಥ ಒಂದು ನಂಬಿಕೆ, ಗ್ರಹಿಕೆ ಅಂತಕ್ಕಂಥದ್ದು ನನ್ನ ವ್ಯಕ್ತಿಗತ. ಇನ್ನು ನೀಲಾಂಬಿಕೆ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡೋದು ಪೂರ್ಣಿಮಾ. ಮೊದಲ 50 ಉಪನ್ಯಾಸ ಅವರು ಬಹಳಷ್ಟು ಹೆದರಿಕೆ, ಭಯ ಇತ್ತು. ಹೆಂಗ್ ಮಾಡ್ತೀನಿ ಸರ್ ಅದು ನಾನು ಹೇಳಿದೆ, ಮಾಡಮ್ಮ ನೀವು ಏನಾಗಲ್ಲ ಅಂತ ಇಟ್ಕೊಂಡು ಪಾಪ B.Ed ಕಾಲೇಜಲ್ಲಿ ಉಪನ್ಯಾಸಕ್ಕೆ ಕೆಲಸ ಮಾಡ್ತಕ್ಕಂಥ ಪೂರ್ಣಿಮಾ ಅವರು ಬಹಳಷ್ಟು ಶ್ರಮ ವಹಿಸಿ ಆ ವಚನಗಳನ್ನ ಕಲೆಕ್ಟ್ ಮಾಡಿ, ನೀಲಾಂಬಿಕೆಯ ವಚನ ಅತ್ಯಂತ ಮುಕ್ತವಾದಂತ ವಚನ. ಬಹುಶಃ ಡಿಟ್ಯಾಚ್ಮೆಂಟ್ ಅಂತ ನಾವೇನೋ ವಚನ ಸಾಹಿತ್ಯದೊಳಗ ಮಹಿಳೆಯರಿಗೆ ನಾವು ಅಕ್ಕಮಹಾದೇವಿನ ಅಷ್ಟೇ ತಗೊಂತೀವಿ ನಾವು. ಬಹಳ ಐದಕ್ಕೆ ಲೆಕ್ಕಮ್ಮ ಆಗ್ಲಿ, ಮುಕ್ತಾಯಕ್ಕಾಗ್ಲಿ, ಅಮುಗಿರಾಯಮ್ಮ ಆಗ್ಲಿ, ನೀಲಾಂಬಿಕೆ ಎಲ್ಲಾ ವಿಷಯದೊಳಗೆ ಎಷ್ಟೊಂದು ಮುಕ್ತ ಅಂತಂದ್ರೆ ಎಲ್ಲವನ್ನೂ ಡಿಟ್ಯಾಚ್, ಯಾವುದಕ್ಕೂ ನಿಲ್ಲುವಂತ ಅಲ್ಲ. ತಾನು ಹಡದಂತ ಮಗ ಬಾಲಸಂಗಯ್ಯನನ್ನ ಗಂಗಾಂಬಿಕೆಗೆ ಕೊಟ್ಟು ಆ ಕಲ್ಯಾಣ ಕ್ರಾಂತಿಯ ನಂತರ ಈ ಕುಟುಂಬಗಳು ನೋಡ್ಬೇಕು. ಬಸವಣ್ಣನಾಗ್ಲಿ, ಗಂಗಾಂಬಿಕೆ ಆಗ್ಲಿ, ನೀಲಾಂಬಿಕೆ ಆಗ್ಲಿ, ಬಾಲಸಂಗಯ್ಯ ಇವೆಲ್ಲರೂ ಜಲ ಸಮಾಧಿಯನ್ನು ಹೊಂದಿದವರು. ಇವರ ಸಮಾಧಿ ಜಲದೊಳಗೆ ಇದ್ದವರು, ಅಂದ್ರೆ ಜಲ ಸಮಾಧಿ ಅಂತಕ್ಕಂಥದ್ದು. ಚನ್ನಬಸವಣ್ಣ ಮತ್ತು ಅಕ್ಕನಗಮ್ಮ ಅವ್ರ ಭೂ ಸಮಾಧಿಗೆ ಹೋದ್ರು ಅಂತಕ್ಕಂಥದ್ದು. ನಾನು ಬಹಳ ಸಲ ಅಂತೀನಿ, ತಂಗಿ ಅಡಗಿದಳು, ತಂಗಡಿಗೆ ಅಂತಂದ್ರೆ ತಂಗಿ ಅಡಗಿದಳು ಅಲ್ಲಿ ಮಡಿವಾಳ ಮಚ್ಚಿದೇವ ಮತ್ತು ಹಡಪದ ಅಪ್ಪಣ್ಣ ಮತ್ತು ನೀಲಾಂಬಿಕೆ ಅಲ್ಲಿ ಐಕ್ಯಕಾರ. ಯಾಕಂದ್ರೆ ಆ ಕಡೆಗೆ ಕಾಣ್ತತಿ, ಸುದ್ದಿ ಬರ್ತತಿ, ಇಲ್ಲ ಬಸವಣ್ಣವರು ಐಕ್ಯ ಆದ್ರು ಅಂತಕ್ಕಂಥದ್ದು. ಹೀಗಾಗಿ ನೀಲಾಂಬಿಕೆ ವಿಚಾರಗಳು ಎಷ್ಟೊಂದು ವಿಚಾರ. ಅಕ್ಕನ ಅರಸನಿಗೆ ಪಟ್ಟ ಕಟ್ಟಿಗೆರೆಂದು, ಅಕ್ಕನ ನನ್ನ ಗಂಡ ಅನ್ನಂಗಿಲ್ಲಕ್ಕೆ ಅಕ್ಕನ ಅರಸ. ಆ ಭಾಷಾ ಸೌಂದರ್ಯತೆ, ಆ ಕಳಕಳಿ, ಮತ್ತು ಬಸವಣ್ಣ ಲಿಂಗೈಕ್ಯ ಆದ ನಂತರ ಅವಳ ಎಷ್ಟು ದಿವಸ, ಒಂದು ತಿಂಗಳು 2 ತಿಂಗಳಿದ್ಲು ಏನೋ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಬರೆದಂತ ಒಂದು ವಿಷಾದದ, ವಿರಹದ, ನೋವಿನ ಸಂಕಟ. ಬಹುಶಃ ಹೇಳ್ದಲ್ಲ, ಅವ್ರು ಹೇಳಿದ್ರು ಬಸವನ ಅರಿವು ನಿರಾಧಾರವಾಗಿತ್ತು, ಬಸವನ ಮಾಟ ನಿರ್ಮಾಟವಾಗಿತ್ತು. ಬಸವನ ಒಂದು ಅನುಭವ ಮಂಟಪ ಅಂತಕ್ಕಂಥದ್ದು ಕಟ್ಟಿದ ನಿರ್ಮಾಟ, ಅದು ಬೆಂಕಿ ಹಚ್ಚಿಬಿಟ್ರೆ ಅದಕ್ಕೆ ವಚನ ಸುಟ್ರು. ಬಸವ ಎಂಬ ಶಬ್ದ ಇಡೀ ಕಲ್ಯಾಣದೊಳಗೆ ಎಲ್ಲಿ ಹೋದ್ರೆ ಅಲ್ಲಿ ಬಸವಣ್ಣ. ಒಂದು ಹರಿಹರನ ಕತೆ ಹೇಳ್ತಾನ. ಹರಿಹರ ಒಬ್ಬ ಬಂದಾಗ, ಒಬ್ಬ ಯಾವನೋ ಕಳ್ಳ ಬಸವ ಕಲ್ಯಾಣದೊಳಗೆ ಅಡ್ಡಾಡ್ಬೇಕಾದ್ರೆ ಒಬ್ಬ ಕಳ್ಳ ಬಂದು ಒಬ್ಬ ಅಡ್ಡಾಡ್ತಕ್ಕಂಥ ಒಬ್ಬ ವ್ಯಕ್ತಿ ರಾತ್ರಿ 12 ಗಂಟೆಗೆ ಕಲ್ಲು ತಗೊಂಡು ತಲೆಗೆ ಹೊಡೆದ್ಬಿಟ್ಟ ಅಂತ ಒಬ್ಬ ಕಣ್ಣ ಮಾಡ್ದ. ಅವ್ನ ತಲೆಗೆ ಚಕ್ರ ಬಂದು ರಕ್ತ ಸೋರಿ ಬಿದ್ದು ಬಿಡ್ತಾನ. ಅವಾಗ ಬಸವಣ್ಣ ಬಂದ ಅವ್ನ ತಲೆ ಮೇಲೆ, ತೊಡಿ ಮೇಲೆ ಆ ತಲೆ ಹಾಕಿ ಉಪಚಾರ ಮಾಡ್ತಾನ ಅವಾಗ. ಅವಾಗ ಅವ್ ಕಣ್ಣು ತೆಗೆದು ಹೇಳ್ತಾನ, ಅಪರಾತ್ರಿಯಲ್ಲಿ ರಕ್ತವ ಏನು ತೊಳೆದು ನನಗೆ ಉಪಚರಿಸಿದ ನೀನು ಬಸವನಲ್ಲದೆ ಮತ್ತಾರು ಆಗಲಾರದು ಸಾಧ್ಯ. ಅಂದ್ರೆ ಬಸವಣ್ಣ ಅಂತಕ್ಕಂಥ ನನಗೆ ಅಷ್ಟೋಡಿಸಿ ಬಿಟ್ಟಿದ್ದ ಅಂತ. ಕಲ್ಯಾಣದೊಳಗೆ ಬಸವಣ್ಣ ಅಂತಂದ್ರೆ ಎಲ್ಲಾ ಕಡೆಗೆ ಚಮ್ಮಾರ್ ಇರ್ಲಿ, ಕಂಬಾರ್ ಇರ್ಲಿ, ಕುಂಬಾರ್ ಇರ್ಲಿ, ನಗರ್ತಕರು ಇರ್ಲಿ, ಮಾದರಿ ಇರ್ಲಿ, ಮೇದಾರ ಇರ್ಲಿ, ಹೂಗಾರ್ ಇರ್ಲಿ, ಎಲ್ಲ ಸಮಾಜವನ್ನ ನೋಡ್ರಿ. ಕಾಯಕ ಪ್ರಧಾನವಾದಂತಹ ಸಮಾಜ, ಜಾತಿ ರಹಿತ ಸಮಾಜ. ಅದು ಜಾತ್ಯತೀತ ಅಲ್ಲ. ಇಟ್ ಇಸ್ ದ ಫಸ್ಟ್ ಕ್ಯಾಸ್ಟೆಡ್ ಸೊಸೈಟಿ ಇನ್ ದ ವರ್ಲ್ಡ್, ದ ಫಸ್ಟ್ ಪಾರ್ಲಿಮೆಂಟ್ ಸಿಸ್ಟಮ್ ಆಫ್ ದ ವರ್ಲ್ಡ್. ಹೀಗಾಗಿ ಆ ಪಾರ್ಲಿಮೆಂಟ್ ಸಿಸ್ಟಮ್ಗೆ ಬಸವಣ್ಣನಿಗೆ ಸಪೋರ್ಟಿವ್ ಆಗಿ ನಿಂತವಳು ನೀಲಾಂಬಿಕೆ. ಅವ್ರು ಹೇಳಿದಾಗೆ ಸಿದ್ಧಾರ್ಥ ಮತ್ತು ಪದ್ಮಗಂಧಿಯ ಮಗಳು, ಒಬ್ಬಾಕೆ ಮಗಳು ಇರ್ತಾಳ.
ಅವರಿಬ್ರು ಕೂಡ ಯಾವಾಗ ಬಿಜ್ಜಳನ ತಾಯಿ ತಂದೆ ತೀರ್ಕೊಂಡಾಗ ಆತ ಇವ್ರ ಮನೆ ಬೆಳಿತಾನ. ಇವರಿಬ್ಬರು ಜವಾಬ್ದಾರಿ ಸಾಕು ತಂಗಿಕಿ, ಈ ಕರ್ಣ ಮತ್ತು ಇವಳು ಅಣ್ಣ ತಂಗಿ ಗತ್ಲೆ ಇರ್ತಾರ 3 ಮಂದಿ. ಅವಾಗ ಇವರ ತೀರ್ಕೊಂಡಾಗ ಅಂದ್ರೆ ಗಂಡ ಸಿದ್ಧಾರ್ಥ ಮತ್ತು ಪದ್ಮಗಂಧಿ ತೀರ್ಕೊಂಡಾಗ ತಂಗಿಯಾದಂತ ಸಾಕು ತಂಗಿ ಅಥವಾ ತಂಗಿಯಾದಂತ ನೀಲಾಂಬಿಕೆಯನ್ನ ನೀಲಲೋಚನೆ, ಮಾಯಾವಿ ಎಲ್ಲ ಅಂತಾರ ಬೇರೆ ಬೇರೆ ಪದಗಳು. ಅವಳು ಜೈನ ಸಮಾಜದೊಳಗಿದ್ರು ಕೂಡ ಅವಳ ಜವಾಬ್ದಾರಿಯನ್ನ ಬಸವಣ್ಣಗೆ, ಯಾಕಂದ್ರೆ ಬಸವಣ್ಣಂದು ಇನ್ನೊಂದು ಇರುತ್ತಂದ್ರೆ ಆಗ 6ನೇ ವಿಕ್ರಮಾದಿತ್ಯನು ಇಟ್ಟಂತ ಒಂದು ಬಂಗಾರದ ಕನಜಿಯನ್ನು ಹೊರಗೆ ತರಿಸಿರ್ತಾನ. ಇವ್ ಬಸವಣ್ಣ ಮತ್ತೆ ಬಿಟ್ಟು ಬೇರೆ ಕಡೆ ಹೋಗಿದ್ದಾನ ಅಂತಕ್ಕಂಥದ್ದು. ಅವಾಗ ಮನಿ ಹಳೆಯ ಮಾಡ್ಕೋಬೇಕು, ಇವನು ಇಲ್ಲೇ ಇಟ್ಕೋಬೇಕು ಅಂತಕ್ಕಂಥದ್ದು 3 ಹುದ್ದೆಗಳನ್ನು ಕೊಡ್ತಾನೆ. ಪ್ರಧಾನಿ ಕೊಡ್ತಾನೆ, ದಂಡನಾಯಕ ಹಾಕನ. ಯಾಕಂದ್ರೆ ಸಿದ್ಧರ್ಸು ದಂಡನಾಯಕ ಇರ್ತಾರ ನೋಡ್ರಿ, ಜೈನರಿದ್ರು ಕೂಡ ದಂಡನಾಯಕ, ಹಿಂಸೆ ಅಂದ್ರೆ ಹೋರಾಟದ ಪ್ರತೀಕವಾಗಿ ಸಿದ್ಧರ್ಸಿರ್ತಾರೆ. ಆಮೇಲೆ ಅರ್ಥಮಂತ್ರಿ ಅಂತೂ ಮೊದಲಿಂದ ಇರ್ತಾರ. ಹೀಗಾಗಿ 3 ಹುದ್ದೆಗಳನ್ನು ತಗೊಂಡಿರ್ತಾರ. ಚಿಕ್ಕ ದಂಡನಾಯಕನಾಗಿ ಚನ್ನಬಸವಣ್ಣ ಕೆಲಸ ಮಾಡ್ತಾನೆ. ಬಹಳ ಮಂದಿ ಚನ್ನಬಸವಣ್ಣ ಕಾಮಿ ಹಾಕ್ಯಾರ, ಬಹಳ ಮಂದಿ ಅವನಿಗೆ ಕೈಯಾಗ ಒಂದೇನೋ ಕೊಟ್ಟು ಆತನ ರೂಪವನ್ನ ಕೂಡ ನಾವ್ ಎಷ್ಟೋ ಸಲ ಇವತ್ತು ಪರಿಷ್ಕರಣೆ ಅಂತಕ್ಕಂಥದ್ದು ಕೇವಲ ವಚನದೊಳಗಲ್ಲ, ಅವರ ರೂಪಗಳದಾಗ, ಆಚಾರದಾಗ, ವಿಚಾರದಾಗ ಅವೆಲ್ಲವನ್ನೂ ಕೂಡ ಪರಿಷ್ಕರಿಸಬೇಕು. ಚನ್ನಬಸವಣ್ಣ ಚಿಕ್ಕ ದಂಡನಾಯಕ. ಚಿಕ್ಕ ದಂಡನಾಯಕ ಅಂತಕ್ಕಂಥದ್ದು ಅಂದ್ರೆ ಡೆಪ್ಟಿ ಮಾರ್ಷಲ್ ಅಂತ ನಾವ್ ಹೇಳ್ತೀವಲ್ಲ, ಡೆಪ್ಟಿ ಚೀಫ್ ಮಾರ್ಷಲ್ ಅಂತ, ಫೀಲ್ಡ್ ಮಾರ್ಷಲ್ ಅಂತಕ್ಕಂಥವ್ರು. ಆತ ಚನ್ನಬಸವಣ್ಣ ಅಂದ್ರೆ ಚನ್ನಬಸವಣ್ಣಗೂ ಒಂದು ನಿರ್ದಿಷ್ಟವಾದಂತ ಕಾಯಕ ಇತ್ತು. ನಾವು ಎಲ್ಲರಿಗೂ ನಾವು ಕಾಯಕ ಅಸೈನ್ ಮಾಡ್ತೀವಿ, ಚನ್ನಬಸವಣ್ಣಗೆ ನಾವು ಮಾಡಂಗಿಲ್ಲ. ಆತ ಒಂದು ಕಾವಿ ಹಾಕಿ ನಿಲ್ಲಿಸ್ಬಿಟ್ಟಿವಿ, ಇದು ತಪ್ಪು. ಆ ಕಾರಣದಿಂದ ಚಿಕ್ಕ ದಂಡನಾಯಕನಾದ ಕಾರಣ ಚನ್ನಬಸವಣ್ಣ ಉಳಿವಿ ಕಡೆಗೆ ವಚನಗಳನ್ನು ವಹಿಸಿ ವಚನಗಳನ್ನು ಉಳಿಸಿಕೊಟ್ಟ. ಉಳಿವಿನ ಪ್ರಶ್ನೆಗಳಿದ್ದಾಗ ಅವ್ರಿಗೆಲ್ಲ ನೀತಿ, ಯುದ್ಧದ ನೀತಿಗಳು ಗೊತ್ತಿರ್ತಾವ. ಅವಂಗ ಹೆಂಗ್ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ತನ್ನ ಶಿಷ್ಯನಾದಂತ ರುದ್ರಮುನಿ ದೇವನ ಕರ್ಕೊಂಡ್ಬಂದು ತನ್ನ ಸಮಸ್ತ ಶರಣರನ್ನ ಬೇರೆ ಬೇರೆ ದಿಕ್ಕಿನೊಳಗೆ ಬೇರೆ ಬೇರೆ ಕಟ್ಟುಗಳನ್ನ ಕಳಿಸಿಕೊಟ್ಟು ಉಳಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಆ ಒಂದು ಕಲ್ಯಾಣ ಕ್ರಾಂತಿಯೊಳಗ ಎಷ್ಟು ನಿರ್ಲಿಪ್ತಳಾಗಿರ್ತಾಳ ಅಂದ್ರೆ ದುಃಖವನ್ನ ತೋಡ್ತಾ ಆ ಕೃಷ್ಣೆಯ ಅಡಿಯೊಳಗ ನೀಲಾಂಬಿಕೆ ಐಕ್ಯ ಆಗ್ಬಿಡ್ತ. ಇಂಥ ದೊಡ್ಡ ತಾಯಿ ನೀಲಾಂಬಿಕೆ ತಾಯಿ ಎಷ್ಟು ಅವ್ರು ಹೇಳಿದಾಗ, ನನಗ ಸ್ತ್ರೀ ಎನ್ನಲಾಗದು ಎನಗೆ ಬಸವನನು, ಪುರುಷನೆನ್ನಲಾಗದು ಬಸವನು ಎನಗೆ, ನಾನು ಅವನ ಶಿಶುವಾದೆ, ಬಸವಣ್ಣ ನನಗೆ ಶಿಶುವಾದನು ಅಂತಕ್ಕಂಥದ್ದು. ಎಂಥ ಸುಂದರ! ಯಾವ ಜಗತ್ತಿನ ಮಹಿಳೆ ಕವಿ ಕೂಡ ಇಂಥ ಒಂದು ಪ್ರತಿಮೆಗಳನ್ನ ಬಳಸಿ ಐ ಕ್ಯಾನ್ ಬಿಕಮ್ ಎ ಚೈಲ್ಡ್ ಟು, ನಾನೊಂದು ಮಗುವಾದೆ ಅವನಿಗೆ, ಬಸವಣ್ಣಗೆ, ಬಸವಣ್ಣ ನನ್ನ ಮಗುವಾದ ಅಂತಂತ. ಎಷ್ಟು ಚಂದ! ಅವಳ ಕಂದ ಬಾಲಲಿಂಗ, ಗಂಗಾಂಬಿಕೆನೂ ಹೇಳ್ತಾಳ ನನ್ನ ಕಂದ, ಅವಳ ಗಂಗಾಂಬಿಕೆ ಹೇಳ್ತಾಳ ತ್ರಾಸ್ ತುರ್ಕೋಬೇಕು, ಏನೇ ಬಸವಣ್ಣ ಹಿಂಗಂದ, ಅವಳ ಕಂದ ಬಾಲಸಂಗ, ನಿನ್ನ ಕಂದ ಚನ್ನಲಿಂಗ ಅಂತಕ್ಕಂಥದ್ದು. ಹಂಗೇನು ಸಾಧ್ಯ ಅಂತಕ್ಕಂಥ ಗಂಗಾಂಬಿಕೆ ಮಹಾಮನಿಯೊಳಗ ವ್ಯವಹಾರಗಳನ್ನ ನೋಡಿರ್ತಾಳ. ಅಡಿಗೆ ಮನಿ, ಊಟ, ಪ್ರಸಾದ ಬಂದವ್ರಿಗೆ ಹೋಗೋರ್ದು. ನೀಲಾಂಬಿಕೆ ಇಡೀ ಅನುಭವ ಮಟ್ಟದೊಳಗೆ ವಿಚಾರ ಪತ್ನಿ ಆಗಿದ್ನಿ ಅಂತಕೊಂಡು ತಾನೇ ಹೇಳ್ತಾಳ. ಅದರ ವಿಚಿತ್ರ ಅಂದ್ರೆ ಇತ್ತೀಚೆಗೆ ಕೆಲ ಸಂಘಟನೆಗಳು ನೀಲ ಗಂಗಾಂಬಿಕೆ ಒಬ್ಬರ ಅಂತ ತಿಳ್ಕೊಂಡು ಒಂದು ಜನರೊಳಗೆ ಭ್ರಮೆಯನ್ನು ಹುಟ್ಟಾಕ್ತಾರ. ಇಬ್ರು ಹೆಂಡ್ರ ಯಾಕಾದ್ರು ಈ ಕೆಲವು ಅನ್ಆನ್ಸರಬಲ್ ಕ್ವಶನ್ಸ್, ಒಬ್ಬರೇ ಆಗ್ಬೋದಿತ್ತಲ್ಲ ಬಸವಣ್ಣ. ಆ ಕಟ್ಟುಪಾಡಿಗೆ ಒಳಪಟ್ಟು ಆ ಗಂಗಾಂಬಿಕೆ ಒತ್ತಾಯ ಮಾಡ್ತಾಳ, ಬಿಜ್ಜಳ ಒತ್ತಾಯ ಮಾಡ್ತಾಳ. ಆತನ ಕುಟುಂಬದ ಸದಸ್ಯರು ಅವಳು ಕೂಡ ಹಠ ಹಿಡಿತಾಳ, ನಾನು ಆದ್ರೆ ಬಸವಣ್ಣನ ಮದುವೆ ಹಾಕಿನಿ ಅಂತ. ಹಿಂಗಾಗಿ ಮದುವೆ ಆದ್ರೂ ಅದಕ್ಕೆ ತಪ್ಪು ಗ್ರಹಿಕೆ, ತಪ್ಪು ಅರ್ಥವನ್ನ ಕೊಡ್ತಕ್ಕಂಥ ಕೆಲಸವನ್ನ ನಾವು ಯಾರೂ ಮಾಡಬಾರ್ದು, ಅದು ಪ್ರಮಾದ. ಹಿಂಗಾಗಿ ನಾವು ಇವತ್ತಿನ ದಿವಸದೊಳಗ ಪ್ರೊಫೆಸರ್ ಕೊಟ್ಗಾರ್ ಅವರು ಪಾಪ ಬಹಳ ಸಂತೋಷದಿಂದ ಹೇಳಿದ್ರು ನನಗೆ, ಇಲ್ಲ ನಮಗ ವಚನ ಅಧ್ಯಯನ ವೇದಿಕೆ ಅಂತಕ್ಕಂಥದ್ದು ಬಹಳಷ್ಟು ಕಲ್ತೀವಿ ಅಂತಕ್ಕಂಥದ್ದು, ಕಲಿತಕ್ಕಂಥದ್ದು ಭಾಳ ಐತಿ, ಮಾಡ್ತಕ್ಕಂಥ ಕೆಲಸನೂ ಭಾಳ ಐತಿ, ನಾವೆಲ್ಲರೂ ಕೂಡ್ಕೊಂಡು ಮಾತಾಡ್ಬೇಕು. ಇವತ್ತು ಪ್ರೊಫೆಸರ್ ವಿಜಯಲಕ್ಷ್ಮಿ ತಿರ್ಲಾಪುರ ಅವರು ವಿಶ್ವವಿದ್ಯಾಲಯದ ಕುಲಸಚಿವರು, ಹಾವೇರಿ ವಿಶ್ವವಿದ್ಯಾಲಯ, ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಬಹಳಷ್ಟು ಜನರು ಈ ಒಂದು ವಚನ ಸಾಹಿತ್ಯವನ್ನು ಇಡೀ ಜಗತ್ತಿನೊಳಗೆ ಇವತ್ತು ಎಲ್ಲ ಜಗತ್ತಿನ ಬಹುತೇಕ ರಾಷ್ಟ್ರದೊಳಗ ಎಲ್ಲರೂ ಕೂಡ ನಾವು ವಚನ ಸಾಹಿತ್ಯವನ್ನ ಓದಾಕತ್ತಾರ. ಬಹುಶಃ ನಮಗ ಅನ್ಸತಿ ಮುಂಬರೋ ದಿನದೊಳಗ ವಚನ ಚಳುವಳಿಯ ಆಶಯಗಳನ್ನ ಪಶ್ಚಿಮಾತ್ಯದಿಂದ ನಾವು ಕಲ್ಕೋಬೇಕಾಗತ್ತಿ. ಗುರುಲಿಂಗ ಜಂಗಮ ಆಗಲಿ, ಪಾದೋದಕ ಪ್ರಸಾದಕ್ಕೆ ನಾವು ಜೋತ್ ಬಿದ್ದು ನಾವು ಅದರ ಆಚೆಗೆ ನಾವು ಹೋಗಾಕತ್ತಿಲ್ಲ. ಇವತ್ತಿಗೆ ಬಹಳ ಒಂದು ನೋವು. ನಿನ್ನೆ ಒಂದು ಮಠದ ಸ್ವಾಮಿಗಳು, ಅವ್ರ ಹೆಸರು ಹೇಳೋದು ಬೇಡ, ಅವ್ರು ಹೇಳಿದ್ರು ಸಂಸ್ಕೃತ ಕಲ್ತ್ರೆ ನಿಮ್ಗೆ ಸ್ವರ್ಗಕ್ಕೆ ವೀಸಾ ಸಿಗ್ತತಿ, ಸಿಗಂಗಿಲ್ಲ ಅಂತ. ನಮ್ಗೆ ಬೇಡ, ನಾವು ಇಲ್ಲೇ ಇರೋಣ ಅಂತ. ನಾವು ನರಕ ಭೂಮಿ ನಾವು ಎಲ್ಲಿದೀವಿ ನಮ್ಗೆ ಗೊತ್ತಿಲ್ಲ, ನಮಗೆ ಸ್ವರ್ಗ ತಕ್ಕಂಥದ್ದು ಬೇಡ. ಅಯ್ಯ ಎಂದರೆ ಸ್ವರ್ಗ, ಎಲವ ಎಂದರೆ ನರಕ ಅಂತಕ್ಕಂಥ ಬಸವಣ್ಣ ನಮ್ಗೆ ಅವಾಗ ಹೇಳೋಣ, ಬೇಡ ನಮಗೆ ಸ್ವರ್ಗ, ಬೇಡ ನಮಗೆ ನರಕ, ನಾವಿದ್ದ ಭೂಮಿ ನೀವಿಲ್ಲದಿದ್ದರೆ ಅದೇ ಸ್ವರ್ಗ ಅಂತಕ್ಕಂಥ ನನ್ನ ಮಾತು. ನನಗೆ ಅವಕಾಶ ಮಾಡಿಕೊಟ್ಟಂತ ಸಹೋದರಿ ಪ್ರೇಮಕ್ಕ ಅಣ್ಣಿಗೇರಿ ಅವರು ಬಹಳಷ್ಟು, ನಾನು ಅವ್ರ ಜೊತೆಗೆ ಹೋಗ್ಬೇಕಾದ್ರೆ 3 ತಾಸು ಬಿಜಾಪುರಕ್ಕೆ ರಾಮದುರ್ಗದಿಂದ ಕರ್ಕೊಂಡು ಹೋದಾಗ ಏನು ಕಳ್ಕಳಿ, ಏನು ಕಾಳಜಿ. ಅವ್ರು ಎಲ್ಲಿ ಅಮೆರಿಕಕ್ಕೆ ಹೋದ್ರು ಜಾಯ್ನ್ ಆಕಾರ, ಇಲ್ಲಿ ಇದ್ರು ಜಾಯ್ನ್ ಆಕಾರ, ಅಷ್ಟೊಂದು ಕಳ್ಕಳಿ ಕಾಳಜಿ. ಮತ್ತು ಚರ್ಚೆಗೆ ಒಳಪಡ್ತಾರ, ತಮ್ಮ ಗ್ರಹಿಕೆಗಳನ್ನ ದೂರ ಮಾಡ್ದ, ಹಿಂಗೊಂದಿತ್ತಲ್ರಿ, ಹಿಂಗಿತ್ತಲ್ರಿ, ಹಿಂಗಂತಾರಲ್ರಿ ಅಂತಕ್ಕಂಥ ಒಂದು
ಸಂದೇಹಗಳನ್ನ ಸಂಶಯಗಳನ್ನ ಅವ್ರು ಹೇಳ್ತಾರ. ಇಂಥ ಒಂದು ತಾಯಂದಿರು ಅಕ್ಕಂದಿರು ಇವತ್ತು ಅಕ್ಕನರಿವು ನೀವು ನಡೆಸಿರಿ, ನಾ ಅಂತಕ್ಕಂಥ ಒಂದು ನೆಪ ಮಾತ್ರ ನಾವು ಪೋಸ್ಟ್ಮನ್ ಇದ್ದಂಗ ನೀವೆಲ್ಲರೂ ಮಾಡಾಕತ್ತಾರೆ. ಅದೆಲ್ಲ ಹೆಗ್ಗಳಿಕೆ ಶ್ರೇಯಸ್ಸು ನಿಮ್ಮ ಪಾದಕ್ಕೆ ಸಲ್ಲಬೇಕು ಅಂತಕ್ಕಂತ ಹೇಳಿ ಕೊನೆಗೆ ಸುಧಾ ಪಾಟೀಲ್ರು ಬಹಳಷ್ಟು ಅವ್ರ ಬಗ್ಗೆ ಹೇಳ್ಬೇಕಂದ್ರ ಈ ಒಂದು ತಿಂಗಳ ಅವ್ರು ಇವತ್ತು ಮುಗಿತ್ರಿ ಅಂತಂದ್ರೆ ಇನ್ನ 5ನೇ ತಾರೀಕು ಮಟ್ಟ ಯಾವಾಗ ಮುಗಿದಿತ್ತು ಅಂತಕ್ಕಂಥದ್ದು. ದಾನಮ್ಮ ಗೌರಮ್ಮಕ್ಕ ಅವರು, ಸರಸ್ವತಿ ಪಾಟೀಲ್, ಪ್ರೊಫೆಸರ್ ಶಾರದಾ ಪಾಟೀಲ್, ನಮ್ಮ ಶಿವಾನಂದ ಕಲ್ಕೇರಿ ಅವರು, ನಾವೆಲ್ಲರೂ ಕುಡ್ಕೊಂಡು ಈ ಒಂದು ಅನುಭವ, ಒಂದು ಪ್ರಾಕ್ಟಿಕಲ್ ಆನ್ಲೈನ್ ಅನುಭವ ಮಂಟಪ, ಅಲ್ಲಿಯೂ ಕೂಡ ಏನೂ ಇರ್ಲಿಲ್ಲ. ಅನುಭವ ಮಂಟಪದಾಗ ಗಾಡಿ ಕಂಬ ಇರಲಿಲ್ಲ, ಹಂಗ ಇವು ಕೂಡ ಏನೂ ಇಲ್ಲ. ಆದ್ರೆ ಏನೂ ಇಲ್ಲದಂತ ಒಂದು ವೇದಿಕೆ ಒಳಗ ನಾವೆಲ್ಲವನ್ನ ಚರ್ಚೆ ಮಾಡಾಕತ್ತೀವಲ್ಲ ಅಂತಕ್ಕಂಥದ್ದು. ಬಹಳ ಜನ ಜಾಯ್ನ್ ಆದಾಗ ಏನ್ರಿ ಇದು ಲಿಂಗಾಯತ್ರಿಗೆ ಅಷ್ಟ ಅಂತ ತಿಳ್ಕೊಂಡಿದ್ವಿ ಅಂತ ತಿಳ್ಕೊಂತಾರ. ಲಿಂಗಾಯತ್ರ ಅಷ್ಟ, ನೀವು ಬಾಬು ಜಗಜೀವನ್ ರಾಮ್ ಅವ್ರ ಬಗ್ಗೆ ಆಗ್ಲಿ, ರಂಶ್ರೀ ಮುಗುಳಿ ಅವ್ರ ಬಗ್ಗೆ ಆಗ್ಲಿ, ಇಲ್ಲಿ ಯಾವ ಭೇದಗಳೂ ಇಲ್ಲ. ಮನುಷ್ಯತ್ವಕ್ಕಾಗಿ ಮಾನವೀಯ ಕಾಳಜಿಗೆ ಒಳಪಟ್ಟಂತ ಎಲ್ಲ ಮಹಿಮರನ್ನ ನಾವು ಇಲ್ಲಿ ನೆನೆಸ್ತೀವಿ. ಅವರ ನಮ್ಮವರು ಅಂತ ತಿಳ್ಕೊಂತೀವಿ. ಅವರೇ ನಿಜವಾದ ಲಿಂಗಾಯತರು, ಸಮಷ್ಟಿಯನ್ನು ಒಪ್ಕೊಂಡವರು ಅಂತಕೊಂಡು ಹೇಳ್ತಾ ನಾನು ಮಾತಿಗೆ ವಿರಾಮ ಹೇಳ್ತೀನಿ. ಎಲ್ಲರಿಗೂ ಶರಣ. ಮತ್ತೆ ಯಾರಾದ್ರೂ ಮಾತಾಡಿದ್ರೆ? ಬಸಮ್ಮ ಮಾತಾಡ್ರಿ. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು 2 ಉಪನ್ಯಾಸಗಳು ಇವತ್ತು ಜರುಗ್ದು. ಜಗಜೀವನ್ ರಾವ್ ಅವರು, ಬಾಬು ಜಗಜೀವನ್ ರಾವ್ ಅವರ ಕುರಿತಾಗಿ ಮಾತನಾಡಿದ್ರು ಸರ್. ಅವರು ಬಹಳ ಚಂದ ಮಾತಾಡಿದ್ರು. ಅದೇ ರೀತಿಯಾಗಿ ಶರಣ ನೀಲಾಂಬಿಕೆ ಕುರಿತಾಗಿ ಪೂರ್ಣಿಮಾ ಮೇಡಮ್ ಅವರು ಮಾತಾಡಿದ್ರು. ನೀಲಾಂಬಿಕೆಯ ಒಂದು ಜೀವನ ವೃತ್ತಾಂತವನ್ನು ತೆಗೆದುಕೊಂಡಾಗ ನಿಜವಾಗಿಯೂ ಕೂಡ ಅಕ್ಕನಿಗೆ ಸರಿಸಾಟಿಯಾದಂತ ಒಂದು ನಿಲುವನ್ನ ಹೊಂದಿದಂಥವಳು, ಸಂಸಾರದಲ್ಲಿದ್ದುಕೊಂಡೇ ಅವಳು ಪಾರಮಾರ್ಥದ ಒಂದು ತುತ್ತ ತುದಿಯಲ್ಲಿ ನಿಂತವಳು ನೀಲಾಂಬಿಕೆ. ಅವಳ ವಚನಗಳೆಲ್ಲ ಬಸವಣ್ಣನವರಿಗೆ ಸಮರ್ಪಿತವಾದದ್ದು. ಅವಳ ಜೀವನವೇ ಕೂಡ ಬಸವಣ್ಣನವರಿಗೆ ಸಮರ್ಪಿತವಾದಂಥದ್ದು. ಅವಳ ವಚನಗಳನ್ನೆಲ್ಲ ತೆಗೆದುಕೊಂಡಾಗ ಆಕೆ ಹೇಳ್ತಾಳ, ನಾನು ಬಸವಯ್ಯನ ಮನೆಯ ತೊತ್ತಿನ ಮಗಳು ಅನ್ನುವಂಥ ಒಂದು ಭಾವನೆ ಅವಳಲ್ಲಿ ಇರುವುದನ್ನು ನಾವು ನೋಡ್ತೀವಿ. ಮಹಾಮನೆಯ ದಾಸೋಹದ ಒಂದು ಹೊಣೆಯನ್ನ ಹೊತ್ತಂತಹ ನೀಲಾಂಬಿಕೆ ಎಷ್ಟು ನಿಷ್ಠೆಯಿಂದ ಅದನ್ನು ನಡೆಸಿಕೊಂಡು ಬಂದಳು ಅನ್ನುವುದಕ್ಕೆ ನೀಲಾಂಬಿಕೆಗೆ ಸರಿಸಾಟಿ ಯಾರೂ ಅಲ್ಲಿ ಕಂಡು ಬರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ನೀಲಾಂಬಿಕೆ ನಡೆದಂಥ ದಾರಿ ಬಹಳಷ್ಟು ಭಾವನಾಜೀವಿಯಾದಂಥ ನೀಲಾಂಬಿಕೆ ಬರೆದಂಥ ವಚನಗಳಲ್ಲಿ ನಾವು ಅವಳ ಭಾವಪೂರ್ಣವಾದಂಥ ಒಂದು ನಿವೇದನೆ ಸಂಗಯ್ಯ ಮತ್ತು ಬಸವಣ್ಣನವರಿಗೆ ಸಮರ್ಪಿತವಾದಂಥದ್ದು. ಬಸವಣ್ಣನವರು ಬಿಟ್ಟು ಹೋದ ನಂತರ, ಕಲ್ಯಾಣವನ್ನ ಬಿಟ್ಟು ಹೋದ ನಂತರ ಅವಳು ಕುಗ್ಗಿ ಹೋಗ್ಬಿಡ್ತಾಳೆ. ಆದರೂ ಕೂಡ ಸಂಯಮದಿಂದ ಜೀವನ ನಡೆಸುತ್ತಿರುವಂತ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ಒಂದು ಕರೆಗೆ ಹೋಗೊಟ್ಟು ಕೊನೆಯದಾಗಿ ಬಸವಣ್ಣನವರು ಐಕ್ಯವಾದಂತ ಒಂದು ವಿಷಯವನ್ನ ತಿಳಿದುಕೊಂಡು ಬಹಳಷ್ಟು ಆಘಾತವನ್ನ ಎದುರಿಸಿ ಅಲ್ಲೇ ಲಿಂಗ ಪೂಜಾ ನಿರತಳಾಗಿ ಅಲ್ಲಿಯೇ ಐಕ್ಯವಾದಂತ ಒಂದು ಆಕೆ ಒಂದು ಬಸವಣ್ಣನವರ ಜೀವನದಲ್ಲಿ ಅವಳ ಜೀವ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋತೀವಿ. ಅರಿಯದ ಶಬ್ದವ ಕುರುಹಿಂಗೆ ತಂದ ಬಸವಯ್ಯನು, ಆ ಕುರುಹ ನೆರಡ ಮಾಡಿದ ಬಸವಯ್ಯನು, ಅವೆರಡರ ಒಂದಲ್ಲಿ ಛೇದಿಸಿ ಸಂಗಯ್ಯನಲ್ಲಿ ಸ್ವಯಲಿಂಗಿ ಆದನೆಯ ಬಸವಣ್ಣನು. ಹೀಗೆ ಯಾವಾಗ ಬಸವಣ್ಣನವರು ಐಕ್ಯವಾದಂತ ಸುದ್ದಿಯನ್ನು ಕೇಳ್ತಾಳ, ತಕ್ಷಣ ಅವಳು ತಾನೂ ಕೂಡ ಐಕ್ಯವನ್ನು ಹೊಂತಾಳ ಅನ್ನೋದನ್ನ, ಹೇಗೆ ಬಸವಣ್ಣನವರ ಮೇಲೆ ತನ್ನ ಪ್ರಾಣವನ್ನೇ ಇಟ್ಟುಕೊಂಡಿದ್ರು ಅನ್ನೋದನ್ನ, ಅದ್ರ ಜೊತೆಗೆ ಹೇಗೆ ಅವರ ದಾಂಪತ್ಯ ಇತ್ತು ಅನ್ನೋದು, ಮಾಗಿದ ದಾಂಪತ್ಯ, ಬಸವಂಗೆ ನಾನು ಶಿಶುವಾದನು ಬಸವಣ್ಣನ ಶಿಶುವಾದನು ಅನ್ನುವಂಥದ್ದು, ಆ ದಾಂಪತ್ಯದ ಮಾಗಿದ ಒಂದು ತುರಿಯಾವಸ್ಥೆಯನ್ನ ಅವಳ ವಚನಗಳಲ್ಲಿ ನಾವು ಕಾಣ್ತೀವಿ. ಇಂಥ ಒಬ್ಬ ಮಹಾಶರಣೆಯ ಮಹಾದಾಸೋಹಿಯ ಯಾದಂತ ನೀಲಾಂಬಿಕೆಯ ಕುರಿತಾಗಿ ಬಹಳಷ್ಟು ಸುಂದರವಾದಂತ ಚಿಂತನೆಗಳನ್ನ, ಬಹಳಷ್ಟು ಮಹತ್ವದ ವಿಚಾರಗಳನ್ನ ಇವತ್ತಿನ ಒಂದು ಉಪನ್ಯಾಸದಲ್ಲಿ ನಾವು ಕೇಳಿದಿವಿ. ಇನ್ನಷ್ಟು ಅವಳ ವಚನಗಳ ಕುರಿತಾಗಿ ನಾವು ಚಿಂತನೆಯನ್ನು ಮಾಡಿದಾಗ ಹೊಸ ಹೊಸ ಚಿಂತನೆಗಳ ಈ ನೀಲಾಂಬಿಕೆಯ ಒಂದು ವಚನಗಳಿಂದ ನಾವು ಕಂಡ್ಕೋತೀವಿ. ಅವಳ ಕುರಿತಾಗಿ ಕೂಡ ಹೆಚ್ಚಿನ ಅಧ್ಯಯನಗಳಾಗಬೇಕು ಅನ್ನುವಂತ ಒಂದು ವಿಚಾರಗಳನ್ನು ಹಂಚಿಕೊಳ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸುಧಾ ಪಾಟೀಲ್. ಎಲ್ಲರಿಗೂ ಶರಣಾರ್ಥಿ. ಆಗಸ್ಟ್ 4ರಿಂದ ನಮ್ಮ ವೇದಿಕೆಯಿಂದ ನಡೆಯುತ್ತಿರುವ ಶ್ರಾವಣ ಮಾಸದ ಗೂಗಲ್ ಮೀಟ್ ದತ್ತಿ ಉಪನ್ಯಾಸಗಳಲ್ಲಿ ಮೊದಲಿಗೆ 10 ದಿವಸ ಶಿವಾನಂದ್ ಕಲ್ಕೇರಿ ಸರ್ ಅವರದು ಮತ್ತು 10 ದಿವಸ ಶಾರದಮ್ಮ ಪಾಟೀಲ್ ಅವರ ದತ್ತಿ ದಾಸೋಹವಿತ್ತು.
ಇನ್ನೂ 3 ದಿನ ನಮ್ಮ ಶ್ರಾವಣ ಮಾಸದ ಗೂಗಲ್ ಮೀಟ್ ನಡೆಯುತ್ತದೆ ಸೆಪ್ಟೆಂಬರ್ 5ರವರೆಗೂ ಎಂದು ಹೇಳಲು ಬಯಸುತ್ತೇನೆ. ಈಗ ನನ್ನ ತಂದೆ ತಾಯಿಯವರ ದತ್ತಿ ಉಪನ್ಯಾಸ 10 ದಿವಸಗಳಿಂದ ನಡೆಯುತ್ತಿದ್ದು, ಇಂದು ನನ್ನ ದತ್ತಿ ದಾಸೋಹದ ಕಡೆಯ ದಿನ. ವರ್ಷಕ್ಕೊಮ್ಮೆ ತಂದೆ ತಾಯಿಗಳ ಫೋಟೋ ಇಟ್ಟು ಪೂಜೆ ಮಾಡುತ್ತೇವಲ್ಲ, ಅದೆಲ್ಲದಕ್ಕಿಂತ ಇದು ಅತ್ಯಂತ ಶ್ರೇಷ್ಠವಾದ ಕೆಲಸ. ಮನಸ್ಸಿಗೆ ಸಮಾಧಾನ ಕೊಡುವಂತಹದ್ದು, ಆತ್ಮತೃಪ್ತಿಯನ್ನು ನೀಡುವಂತಹದ್ದು. ಈ ಮೂಲಕ ಜಗತ್ತಿಗೆ ನಮ್ಮ ತಂದೆ ತಾಯಿಯವರನ್ನು ಪರಿಚಯಿಸುವುದು, ಅವರ ಹೆಸರಿನಲ್ಲಿ ನಡೆಯುವ ಅವರಿಗೆ ಇಷ್ಟವಾದ ವಿಷಯಗಳ ಮೇಲೆ ಉಪನ್ಯಾಸ ನಡೆಯುವುದು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡುವ ಕೆಲಸ. ಇಂಥ ಒಂದು ವಿಶೇಷವಾದ ದತ್ತಿ ಉಪನ್ಯಾಸಗಳನ್ನು ಏರ್ಪಡಿಸಿ ಆ ಮೂಲಕ ಹಿರಿಯರನ್ನು ನೆನಪಿಸಿಕೊಳ್ಳುವ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಇದಕ್ಕೆಲ್ಲ ಸಹಕರಿಸಿದ ಎಲ್ಲ ಸಹೋದರ ಸಹೋದರಿಯರಿಗೆ ಮತ್ತು ವಿಶೇಷವಾದ ಧನ್ಯವಾದಗಳನ್ನು ಡಾಕ್ಟರ್ ದಾನಮ್ಮ ಮೇಡಮ್ ಅವರಿಗೆ ಸಲ್ಲಿಸಲು ಬಯಸುತ್ತೇನೆ. ಪ್ರತಿ ವಿಷಯದಲ್ಲೂ ತಿದ್ದಿ ಹೇಳಿ ವೇದಿಕೆಯ ಕೆಲಸವನ್ನು ಇನ್ನಷ್ಟು ಪರಿಪೂರ್ಣವಾಗಿ ಏನೂ ವ್ಯತ್ಯಾಸವಾಗದಂತೆ ಮಾಡಲು ಕಲಿಸಿದ ಅವರಿಗೆ ಅನಂತ ಧನ್ಯವಾದಗಳು. ನನ್ನ ಕೆಲಸದಲ್ಲಿ ಯಾವತ್ತೂ ಸಹಕಾರ ತೋರಿಸುವ ಇಬ್ಬರು ಸಹೋದರಿಯರಾದ ಸವಿತಾ ಪಾಟೀಲ್ ಮತ್ತು ಕುಸುಮಾ ದೀಪಕ್ ಮತ್ತು ಸಹೋದರ ಗುರುಪ್ರಸಾದ್ ಪಾಟೀಲ್ ಅವರಿಗೂ ಸಹ ವೇದಿಕೆಯ ಮೂಲಕ ಪ್ರೀತಿಯ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಇವತ್ತಿನ ಇಬ್ಬರು ಉಪನ್ಯಾಸಕರು ತಮ್ಮ ವಿಷಯ ಮಂಡನೆಯನ್ನು ಅತ್ಯುತ್ತಮವಾಗಿ ಮಾಡಿದರು. ಅವರಿಗೂ ಸಹ ಅನಂತ ಧನ್ಯವಾದಗಳು. ಪಟ್ಟಣ್ ಸರ್ ಮಾರ್ಗದರ್ಶನವಂತೂ ಕೇಳುವುದಕ್ಕೆ ಪುಣ್ಯ ಮಾಡಿರಬೇಕು ಎನ್ನುವ ಭಾವನೆ ವ್ಯಕ್ತಪಡಿಸುತ್ತಾ ಇನ್ನೊಮ್ಮೆ ಎಲ್ಲರಿಗೂ ಶರಣಾರ್ಥಿ. ನೆಕ್ಸ್ಟ್ ಯಾರಾದ್ರೂ ಮಾತಾಡ್ತಾರ? ಶರಣಮ್ಮ ಗುರುಗಳು ಮೇಡಮ್. ಶರಣಮ್ಮ ಮಾತಾಡ್ತೀರಿ? ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತಿನ ಉಪನ್ಯಾಸಗಳು 2. ಒಂದು ಡಾಕ್ಟರ್ ಜಗಜೀವನ್ ರಾಮ್ ಅವರ ಬಗ್ಗೆ ನಾಗರಾಜ್ ಅವರು ಬಹಳ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು. ನಮಗೆ ಗೊತ್ತಿಲ್ಲದಂಥ ವಿಷಯಗಳು ತಿಳಿದವು. ಅವರಿಗೆ ವಿಶೇಷ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತೇನೆ. ಅದೇ ರೀತಿ 2ನೇ ಉಪನ್ಯಾಸ ತುಂಬ ಚೆನ್ನಾಗಿತ್ತು. ಗಂಗಾಂಬಿಕೆಯವರ ವಚನಗಳನ್ನು, ಅವರ ಜೀವನದಲ್ಲಿ ಅವರ ದಿಟ್ಟತನದಿಂದ ಕೈಕೊಂಡ ವಿಷಯಗಳನ್ನು ತುಂಬ ಚೆನ್ನಾಗಿ ಸೋದರಿ ವಿಶ್ಲೇಷಣೆ ಮಾಡಿದರು. ಅವರಿಗೂ ಧನ್ಯವಾದಗಳು. ಈ ವೇದಿಕೆಯು ಎಲ್ಲ ಶರಣರ ಮನಸ್ಸುಗಳನ್ನು ಮುದಗೊಳಿಸುವಂತಹ ಕೆಲಸವನ್ನು ಮಾಡುತ್ತದೆ. ಎಲ್ಲರ ಜ್ಞಾನ ವಿಸ್ತಾರವಾಗುತ್ತದೆ. ವಚನ ಸಾಹಿತ್ಯದ ಬೆಳವಣಿಗೆಗೆ ಇದೊಂದು ಒಳ್ಳೆಯ ವೇದಿಕೆ. ಇದಕ್ಕೆ ರೂವಾರಿಗಳಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರಿಗೆ ಎಲ್ಲರ ವತಿಯಿಂದ ನಾನು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಪ್ರೇಮಕಣಿಗರಿ ಮುಂದೆ ತಗೊಳ್ರಿ. ಪ್ರೇಮಕಣಿಗೆ ಅವ್ರಿಲ್ಲ ಅಂತ ಕಾಣುತ್ತೆ. ಶಾಂತಾ ದುಳಂಗೆ ಮೇಡಮ್ ಶರಣು ಸಮರ್ಪಣೆ ಮಾಡ್ರಿ. ಶರಣು ಸಮರ್ಪಣೆ ಶಾಂತಾ ದುಳಂಗೆ ಮೇಡಮ್. ಓಕೆ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೇಳಿಸ್ತೇನ್ರಿ? ಹಾ ಕೇಳಿಸ್ತೇನೆ. ಮೆರವಣಿಗೆ ನಡೆದೈತ್ರಿ, ಸ್ವಲ್ಪ ಗದ್ದಲ ಐತೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂತರಂಗದಲ್ಲಿ ಅರಿವಾದಡೇನಯ್ಯ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ. ದೇಹವಿಲ್ಲದಿದ್ದಡೆ ಪ್ರಾಣಕ್ಕಾಶ್ರಯ ಉಂಟೆ, ಕನ್ನಡಿ ಇಲ್ಲದಿದ್ದಡೆ ತನ್ನ ಮುಖವ ಕಾಣಬಹುದೇ. ಸಾಕಾರ ನಿರಾಕಾರ ಏಕೋ ದೇವ, ನಮ್ಮ ಕೂಡಲ ಚನ್ನ ಸಂಗಮ ದೇವ.
ಬಸವಾದಿ ಶಿವಶರಣರನ್ನು ಸ್ಮರಿಸುತ್ತಾ ಉಪಸ್ಥಿತರಿರುವ ಎಲ್ಲ ಶರಣರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ಸಂಯುಕ್ತ ಆಶ್ರಯದಲ್ಲಿ ನಡೆಯುವ ಗೂಗಲ್ ಮೀಟ್ ಕಾರ್ಯಕ್ರಮ. ವಚನ ಅಧ್ಯಯನ ವೇದಿಕೆ ರೂವಾರಿಗಳಾದ ಶರಣ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್, ಶರಣ್ ರುದ್ರಮೂರ್ತಿ ಪ್ರಭು ಸರ್ ಹಾಗೂ ಶರಣ್ ಕುಮಾರ್ ರಾಜಣ್ಣ ಸರ್ ಇವರೆಲ್ಲರಿಗೂ ವಚನ ಅಧ್ಯಯನ ವೇದಿಕೆ ಹಾಗೂ ಅಕ್ಕನ ಅರಿವಿನ ಉಪಸ್ಥಿತರಿರುವ ಎಲ್ಲ ಶರಣ ಬಂಧುಗಳಿಗೆ ಹೃತ್ಪೂರ್ವಕ ಶರಣಾರ್ಥಿಗಳು. ಶರಣೆ ಸುಧಾ ಪಾಟೀಲ್ ಅವರ ತಂದೆಯವರಾದ ಲಿಂಗೈಕ್ಯ ಶರಣ BM ಪಾಟೀಲ್ ಮತ್ತು ತಾಯಿಯವರಾದ ಲಿಂಗೈಕ್ಯ ಶರಣೆ ಅಕ್ಕ ಮಹಾದೇವಿ ಪಾಟೀಲ್ ಗದಗ್ ಇವರ ಸ್ಮರಣಾರ್ಥ ಶ್ರಾವಣ ಮಾಸದ ವಿಶೇಷ ದತ್ತಿ ಉಪನ್ಯಾಸಗಳು. ಶರಣೆ ಸುಧಾ ಪಾಟೀಲರವರಿಗೆ ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮವನ್ನು ಸುಮಧುರವಾಗಿ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಿದ ಶರಣೆ ಜಯಶ್ರೀ ಆಲೂರ್ ಅವರಿಗೆ ಹಾರ್ದಿಕ ಶರಣು ಸಮರ್ಪಿಸುವೆ. ಶರಣ್ ಅಪ್ಪಟ ದೇಶಭಕ್ತ ಬಾಬು ಜಗಜೀವನ್ ರಾಮ್, ಪ್ರೊಫೆಸರ್ ನಾಗರಾಜ್ ಕೊಟ್ಗಾರ್ ಹಾಗೂ ಶರಣೆ ನೀಲಾಂಬಿಕೆ, ಶರಣೆ ಪೂರ್ಣಿಮಾ KG ಇವರ ವಿಶೇಷ ಉಪನ್ಯಾಸದಲ್ಲಿ ಉಪನ್ಯಾಸ ನಡೆಸಿಕೊಡುವ ಅನುಭಾವಿ ಶರಣರನ್ನು ಸ್ವಾಗತಿಸಿ ಪರಿಚಯಿಸಿ ಹಾಗೂ ಪ್ರಾಸ್ತಾವಿಕ ನುಡಿಗಳೊಂದಿಗೆ ಉಪಸ್ಥಿತರಿರುವ ಎಲ್ಲ ಶರಣೆಯರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಶರಣೆ ಅನಿತಾ ಕಾರಾಜನ್ಗೆ ಅವರಿಗೆ ಹೃತ್ಪೂರ್ವಕ ಶರಣು ಸಮರ್ಪಿಸುವೆ. ನಮಗೆಲ್ಲ ಈ ವೇದಿಕೆಯಲ್ಲಿ ಶರಣರ ಕುರಿತು ಬರೆಯುವುದು, ಓದುವುದು, ಉಪನ್ಯಾಸ ಮಾಡಲು ಕಲಿಸುತ್ತಾ ಪ್ರತಿಯೊಬ್ಬರಿಗೂ ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಹಾರ್ದಿಕ ಅನಂತ ಶರಣು ಸಮರ್ಪಿಸುವೆ. ಈವರೆಗೂ ಅಪ್ಪಟ ದೇಶಭಕ್ತ ಬಾಬು ಜಗಜೀವನ್ ರಾಮ್ ಇವರ ಕುರಿತು ಉಪನ್ಯಾಸ ನೀಡಿರುವ ಶರಣ್ ಪ್ರೊಫೆಸರ್ ನಾಗರಾಜ್ ಕೊಟ್ಗಾರ್ ಅವರು ಮತ್ತು ಶರಣ ನೀಲಾಂಬಿಕೆ ಇವರ ಕುರಿತು ಶರಣೆ ಪೂರ್ಣಿಮಾ KG ಇವರು ಅತ್ಯಂತ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಎಲ್ಲರಿಗೂ ಮನದಟ್ಟುವಂತೆ ಉಪನ್ಯಾಸ ಪ್ರಸ್ತುತಪಡಿಸಿದರು. ಇವರಿಗೆ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ತುಂಬು ಹೃದಯದಿಂದ ಅನಂತ ಶರಣು ಸಮರ್ಪಿಸುವೆ. ಮಾರ್ಗದರ್ಶನ ನುಡಿಗಳೊಂದಿಗೆ ಶರಣ್ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡ ಅನುಭಾವಿ ಶರಣ ಬಂಧುಗಳಿಗೆ ಶರಣರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಅತ್ಯಂತ ಸುಂದರ ನುಡಿಗಳ ನಿರೂಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದ ಶರಣೆ ಪ್ರೇಮಕ್ಕ ಅನ್ನಿಗೇರಿಯವರಿಗೆ ಅನಂತ ಶರಣು ಸಮರ್ಪಿಸುವೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರಾದ ಡಾಕ್ಟರ್ ವೀರಾಕ್ಷಿ ವಿವೇಕಿ ಬದಾಮಿ, ಶರಣೆ ಜಯಶ್ರೀ ಭಂಡಾರಿ, ಡಾಕ್ಟರ್ ಸರೋಜಾ ಭಾಂಡಲ್ಕರ್, ಶರಣ್ ಉಮಾಶಂಕರ್ MS, ಶರಣೆ ಪ್ರಭಾ ಬೋರ್ಗಾವ್ಕರ್, ಪ್ರೊಫೆಸರ್ ಈರಮ್ಮ ಕುಂದಗೋಳ್ ಇವರೆಲ್ಲರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ನಿರಂತರ ತಾಂತ್ರಿಕ ಸೇವೆಯೊಂದಿಗೆ ಕಾರ್ಯಕ್ರಮವನ್ನು ನಡೆಸಿ ಕೊಡುವ ಅಕ್ಕನ ಅರಿವು ಗ್ರೂಪಿನ ಹಿರಿಯ ಸದಸ್ಯರಾದ ಶರಣೆ ಡಾಕ್ಟರ್ ದಾನಮ್ಮ ಜಳಕಿಯವರಿಗೂ ವೇದಿಕೆಯ ಪರವಾಗಿ ಅಕ್ಕನ ಅರಿವು ಬಳಗದ ಪರವಾಗಿ ಹೃತ್ಪೂರ್ವಕವಾಗಿ ಅನಂತ ಶರಣು ಸಮರ್ಪಿಸುವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿ ಮುನ್ನಡೆಸುತ್ತಿರುವ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣೆ ಗೌರಮ್ಮಕ್ಕ ನಾಶಿ, ಶರಣೆ ಸುಧಾ ಪಾಟೀಲ್ ಇವರಿಗೂ ತುಂಬು ಹೃದಯದ ಶರಣು ಸಮರ್ಪಿಸುವೆ. ಕೊನೆಯದಾಗಿ ಭಕ್ತಿಪೂರ್ವಕವಾಗಿ ವಚನ ಮಂಗಳದೊಂದಿಗೆ ಕಾರ್ಯಕ್ರಮವನ್ನು ಮಂಗಳಗೊಳಿಸುವ ಶರಣೆ ರತ್ನಾಬಾಯಿ ಬಿರಾದಾರ್ ಅವರಿಗೂ ಹಾರ್ದಿಕ ಶರಣು ಸಮರ್ಪಿಸುವೆ. ಈವರೆಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಪ್ರೋತ್ಸಾಹಿಸಿ ಶೋಭೆ ತಂದ ಎಲ್ಲ ಅಕ್ಕನ ಅರಿವಿನ ಶರಣರಿಗೆಲ್ಲರಿಗೂ ತುಂಬು ಹೃದಯದ ಶರಣಾರ್ಥಿಗಳು ಸಮರ್ಪಿಸುವೆ. ಶರಣು ಸಮರ್ಪಣೆಯ ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರಿಗೂ ಶರಣಾರ್ಥಿಗಳು. ಜೈ ಗುರು ಬಸವ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಧನ್ಯವಾದಗಳು ಮೇಡಮ್. ಈಗ ರತ್ನಾಬಾಯಿ ಬಿರಾದಾರ್ ಅವರಿಂದ ವಚನ ಮಂಗಳ. ಕೇಳಿಸ್ತೈತ್ರಿ ಮೇಡಮ್ ಅವರ? ಹಾ ಕೇಳಿಸ್ತೈತ್ರಿ, ಮಾತಾಡ್ರಿ. ಅಕ್ಕನ ಅರಿವು ವೇದಿಕೆ ಎಲ್ಲ ನನ್ನ ಶರಣಿಯರಿಗೆ ಶರಣಾರ್ಥಿಗಳು. ಮೇಡಮ್ ಅವ್ರ ಫೋನ್ ಹಚ್ಚಿದ್ರು ನಮ್ಗ, ಶಾರದಾ ಪಾಟೀಲ್ ಮೇಡಮ್ ಅವ್ರು ನನ್ ಫೋನ್ ಹಚ್ಚಿದ್ರು. ಯಾಕಂದ್ರೆ ಮೇಡಮ್ ಅವರ ನೀವು ವಚನ ಮಂಗಲ ಮಾಡ್ರಿ ಮೇಡಮ್ ಅವ್ರ ಅಂತ ಹೇಳಿದ್ರ,
ಆಮೇಲೆ ನಾನು ಎಲ್ಲಿನ ಹಾಡಿಲ್ಲ ಇದು ಇಲ್ಲ ಹ್ಯಾಂಗ್ ಮಾಡ್ಬೇಕಪ್ಪ ಅಂತ ನಮ್ ಸರ್ ಕೇಳಿದಾಗ ನಮ್ ಸರ್ ಅಂದ್ರು ಇದು ನಮ್ಮ ಅಕ್ಕನ ಅರಿವು ವೇದಿಕೆ, ಅದ್ ಎಲ್ಲರ ನಮ್ಮ ಅಕ್ಕ ತಂಗಿಯರ್ ಎಲ್ಲಾರು ನಮ್ಮವ್ರ ಇರ್ತಾರ, ನಿಂದ ಏನೇ ತಪ್ಪು ಒಪ್ಪುಗಳು ಆದ್ರನ ಅವ್ರೆಲ್ಲರೂ ನಮ್ಮವ್ರ ಅದಾರ ಅಂತ ಹೇಳಿದಾಗ ನಾವು ಎಲ್ಲಾ ನಿನ್ನ ಇದ್ರಿಂದ ಮಾಡ ಎಲ್ಲಾರು ನಮ್ಮವ್ರ ಅದ ತಂದಾಗ ಆಯ್ತು ನನ್ಗೆ ಎಷ್ಟ್ ಆತೈತೆ ಮಂಗಳ ಮಾಡ್ತೀನ್ರಿ ಅಂತ ಹೇಳಿ ನಾನು ಮೇಡಮ್ ಅವ್ರಿಗೆ ಹೇಳಿದಾಗ ಇವತ್ ನಾನು ವಚನ ಮಂಗಲವನ್ನು ಮಾಡ್ತೀನಿ. ಏನ ತಪ್ಪು ಆದ್ರೂ ನನ್ನನ್ನು ಕ್ಷಮಿಸ್ಬೇಕ್ರಿ ಎಲ್ಲರೂ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲೇನೋ ನಿಮ್ಮ ಮೂರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ನೆನೆಹೂ ತುಂಬಿ, ಮನದಲ್ಲಿ ನಿಮ್ಮ ನೆನೆಹೂ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕೂಡಲ ಸಂಗಮ ದೇವಾ ನಿಮ್ಮ, ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದಳು ಗಾನ ತುಂಬಿ, ಚರಣ ಕಮಲದಳು ಗಾನ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಮನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಮನದಲ್ಲಿ ನಿಮ್ಮ ಮೂರುತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ 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 ನಾಮಾಮೃತ ತುಂಬಿ. ಎಲ್ಲರಿಗೆ ಶರಣು ಶರಣಾರ್ಥಿಗಳು ಸರ್. ಸುಮಧುರವಾಗಿ ವಚನ ಮಂಗಳ ಮಾಡಿದ ಶರಣೆ ರತ್ನಾಬಾಯಿ ಬಿರಾದರ್ ಸೋದರಿಗೆ ಅನಂತ ಅನಂತ ಧನ್ಯವಾದಗಳು. ಗೂಗಲ್ ಮೀಟ್ದಲ್ಲಿ ವ್ಯತ್ಯಯವಾದ ಕಾರಣ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಅನುಭವಿಗಳು ಹಾಗೂ ಶರಣ ಸಮರ್ಪಣೆ ಮಾಡಿದಂತಹ ಶಾಂತಾ ದುಳಂಗಿ ಅವರಿಗೆ ನಾನು ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ ಬಯಸುವೆ. ಈಗ ಕಾರ್ಯಕ್ರಮ ಸಂಪನ್ನವಾಗ್ತಾ ಇದೆ. ಮತ್ತ ನಾಳೆಯೂ ಸರಿಯಾಗಿ 5:30 ಗಂಟೆಗೆ ವಿಶೇಷ ಕಾರ್ಯಕ್ರಮ ಉಪನ್ಯಾಸ ಇದೆ. ಶ್ರೀ ಸಿದ್ದೇಶ್ವರ ನಡೆದಾಡ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಪಾಟೀಲ್ ಮೇನಕಾ ಪಾಟೀಲ್ ಮಾತಾಡ್ರಿ ಮಾತಾಡ್ರಿ ಮೇಡಮ್. ಹಲೋ, ನಮಸ್ಕಾರ ಎಲ್ರಿಗೂ. ಶರಣು ಶರಣಾರ್ಥಿ. ನಾನು ಮೇನಕಾ ಪಾಟೀಲ್ ಅಂತ. ಎಲ್ರು ಕ್ಷಮಿಸ್ಬೇಕು, ನನ್ನ ಸ್ವಲ್ಪ ಲೇಟ್ ಆಗಿ ನಾನು ಜಾಯಿನ್ ಆದೆ, ಅದ್ರಿಂದ ಮೇಲೆ ಕಂಟಿನ್ಯೂ ಇರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಾಳೆ ಡಾಕ್ಟರ್ ವೀಣಾ ಇಲ್ಗಾರ್ ಅವರ ದತ್ತಿ ಉಪನ್ಯಾಸ ತಂದೆ ತಾಯಿಯವರ ಹೆಸರಿಟ್ಟಿದ್ದಾರೆ. ನಾಡ್ದು ಸಿದ್ದೇಶ್ವರ ಶ್ರೀಗಳ ಕುರಿತು ನಾಳೆ ಸರಸ್ವತಿ ಪಾಟೀಲ್ ಮೇಡಮ್ ಅವರ ವಿಶೇಷ ಉಪನ್ಯಾಸ ಇದೆ. ಅದಕ್ಕಾಗಿ ಎಲ್ಲರೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಎಲ್ಲರಲ್ಲೂ ವಿನಂತಿಸುವೆ. ಹಾಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು.